ಓಂಕಾರದ ಅರ್ಥವನ್ನ ಹೆಂಗೆ ತಿಳ್ಕೊಳ್ತಾರೆ, ಕೇಳಿದ ಗುರುವಿಗೆ ಹೇಳಕ್ಕೆ ಬರದಾಗ ಓಂಕಾರದ ಅರ್ಥವನ್ನ ಹೆಂಗೆ ಹೇಳಿಕೊಡ್ತಾರೆ. ಇದೆಲ್ಲವನ್ನು ನಾವು ವಿದ್ಯೆ ಅಂದ್ರೇನು, ಸಾಕ್ಷರತೆ ಅಂದ್ರೇನು, ಯಾವುದನ್ನು ಕಲಿಬೇಕು, ಅದನ್ನು ಹೆಂಗೆ ಕಲಿಬೇಕು, ಕಲಿತವ್ರಂತೆ ಏನು ಬದಲಾವಣೆ ಬರಬೇಕು, ಕಲಿತವ್ರು ಹೆಂಗೆ ಇರಬೇಕು, ಶಿಕ್ಷಣದ ಅರ್ಥ ಏನು, ಅದು ಇವತ್ತು ಯಾವ ರೀತಿ ಅನರ್ಥಕ್ಕೊಳಗಾಗೈತಿ, ಇದೆಲ್ಲವನ್ನು ಕುರಿತು ನಾವು ವಿಸ್ತೃತವಾಗಿ ನಿನ್ನೆಯ ದಿವಸ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ಪರಮ ದಯಾಗಣನಾದಂತಹ ಸ್ವಾಮಿ ಬಾಲ್ಯಾವಸ್ಥೆಯನ್ನು ದಾಟಿ ಇನ್ನೇನು ಒಂದು ಹಂತಕ್ಕೆ ಬರ್ತಾ ಇದ್ದಾನೆ. ಅವರ ಮನತನ ಅದು ಶುದ್ಧ ಲಿಂಗವಂತನ ಮನತನ. ದೊಡ್ಡ ಶ್ರೀಮಂತರ ಕುಟುಂಬ. ಅವರ ತಂದೆ ಗುರುಲಿಂಗ ಜಂಗಮ ಪ್ರೇಮಿ. ಗುರುಲಿಂಗ ಜಂಗಮ ಪ್ರೇಮಿ ಅವರ ತಂದೆ. ಪ್ರತಿನಿತ್ಯಲೂ ಕೂಡ ಅವರ ಮನೆಯಲ್ಲಿ ಜಂಗಮರ ಪಾದೋದಕವಿಲ್ಲದೇನೆ ಏನೂ ಕೆಲಸಗಳಾಗ್ತಿದ್ದಿಲ್ಲ. ಅಷ್ಟೊಂದು ಆಚಾರವಂತ ಮನತನ. ಇವತ್ತಿಗೂ ನಮ್ಮ ನಾಡಿನಲ್ಲಿ ಕೆಲವು ಮನತನಗಳಿದ್ದು ಜಂಗಮರು ಬಂದು ಅವರು ಪಾದೋದಕವನ್ನು ಕೊಟ್ಟ ಮೇಲೇನೆ ಮುಂದೆ ಅವರ ಮನೆಯಲ್ಲಿ ಪ್ರಸಾದಗಳು ನಡೀತಿದ್ದು. ಕೆಲವರು ಮನೆಗೆ ತಿಂಗಳಿಗೊಮ್ಮೆ ಬರ್ತಿದ್ರು, ಕೆಲವರು ಮನೆಗೆ ವಾರಕ್ಕೊಮ್ಮೆ ಬರ್ತಿದ್ರು. ಒಟ್ಟಾಗಿ ಅವ್ರು ಬರಲೇಬೇಕು. ಅವ್ರ ಗದ್ದಿಗೆ ಮೇಲೆ ಕುಳಿತುಕೊಂಡು ಬೇರೆ ಏನು ಮಾಡ್ತಿದ್ದಿಲ್ಲ. ಯಾವ ಹೋಮ ಹವನ ಸುಡಗಾಡು ಏನು ಇದ್ದಿದ್ದಿಲ್ಲ. ಇದ್ದದ್ದು ಒಂದೇ, ಲಿಂಗಾರ್ಚನೆ ಜಂಗಮಾರ್ಚನೆ ಇದ್ದದ್ದು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಅಷ್ಟಾವರಣಗಳು ಆವೃತ್ತವಾಗಿದ್ದವು ನಮ್ಮಲ್ಲಿ. ನಾವು ಯಾರೂ ಅವುಗಳ ಕಡೆ ಮಹತ್ವ ಕೊಡಲಿಲ್ಲ. ಅಷ್ಟಾವರಣಗಳ ಅರಿವನ್ನು ನಾವು ಹೇಳಲಿಲ್ಲ. ಅಷ್ಟಾವರಣದ ನೆಲೆ ಕಲೆಗಳನ್ನು ನಾವು ತೋರಿಸಿಕೊಡ್ಲಿಲ್ಲ. ಹೀಗಾಗಿ ಅದು ಬರಬರ್ತಾ ಕಡಿಮೆ ಆಯ್ತು. ದಿನಕ್ಕೆ ಬರುವಂಥ ಸ್ವಾಮಿಗಳು ವಾರಕ್ಕೆ ಬರೋದು ಬಿಟ್ಟರು. ವಾರಕ್ಕೆ ಬರೋರು ತಿಂಗಳಿಗೊಮ್ಮೆ ಬರಕತ್ತರು. ತಿಂಗಳಿಗೊಮ್ಮೆ ಬರೋರು ಈಗ ವರ್ಷಕ್ಕೊಮ್ಮೆ. ಇನ್ನು ಕೆಲವ್ರ ಮನೆಗೆ ಯಾವಾಗಲೂ ಬರೋದೇ ಇಲ್ಲ. ಈ ಆಧುನಿಕ ಕಾಲದಲ್ಲಿ ಅಂಕರು ಸ್ವಾಮಿಗಳದು ಪರಂಪರೆ ತಪ್ಪು ಹೋಗ್ಬಿಡ್ತು. ಮನೆಗೆ ಜಂಗಮರ ಗುರು ಪರಂಪರೆನ ತಪ್ಪು ಹೋಗ್ಬಿಡ್ತು. ಆದ್ರೆ ಇಲ್ಲಿ ಇವ್ರ ಮನತನ ಹೇಗಿತ್ತು ಅಂದ್ರೆ ಅದು ನಿತ್ಯ ಒಬ್ಬ ಜಂಗಮಾಮೂರ್ತಿ ಬಂದು ಅವ್ರ ಮನೆಗೆ ಲಿಂಗಾರ್ಚನೆ ಮಾಡಿಕೊಂಡು ಪಾದೋದಕವನ್ನು ಕೊಟ್ಟು ಹೋಗ್ತಿದ್ದ ಅಂತ ಒಂದು ಶ್ರೇಷ್ಠ ಮನತನ ಆಗಿತ್ತು. ಮುಂದೆ ಅಜ್ಜ ಅವರಿಗೆ ಏನು ಈ ಬಾಲ್ಯಾವಸ್ಥೆಯನ್ನ ದಾಟಿ ಮುಂದೆ ಯೌವನಕ್ಕೆ ಬರ್ತಾ ಇದ್ದಾರಲ್ಲ, ಇವರಿಗೆ ಈ ಧರ್ಮದ ಪ್ರಕಾರದಂತೆ ಲಿಂಗಾಯತ ಧರ್ಮದ ಸಿದ್ಧಾಂತದಂತೆ ಅವರಿಗೆ ದೀಕ್ಷೆಯನ್ನು ಮಾಡಿಸಬೇಕು ಅಂತ ತಿಳ್ಕೊಂಡು ತಂದೆ ತಾಯಿಗಳ ವಿಚಾರ ಮಾಡ್ತಾರೆ. ದೀಕ್ಷೆಯನ್ನು ಮಾಡಿಸ್ಬೇಕು. ಹಾಗಾದ್ರೆ ದೀಕ್ಷೆಯನ್ನು ಮಾಡಿಸ್ಬೇಕು ಅಂತ ತಿಳ್ಕೊಂಡಂತಾಗ ಮತ್ತೆ ದೀಕ್ಷೆಯನ್ನು ಯಾರ ಕಡೆಯಿಂದ ಮಾಡಿಸೋದು ಅಂದ್ರೆ ಆ ಭಾಗದಲ್ಲಿ ಪ್ರಭಾವಿ ಆ ಸಿರುಗುಪ್ಪ ಮತ್ತು ಆ ಆಲೂರು ಮತ್ತು ಆ ಭಾಗದ ಹಾಲ್ವಿ ಭಾಗದಲ್ಲಿ ಆ ತುಂಗಭದ್ರಾ ನದಿಯ ಎಡಬಲದ ಭಾಗದಲ್ಲಿ ಪ್ರಭಾವಿ ಯತಿಶ್ರೇಷ್ಠರಾದಂಥ ಒಳಬಳ್ಳಾರಿಯ ತಾತನವರಿಂದ ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡ್ತಾರೆ. ಆ ಭಾಗದಲ್ಲಿ ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠ ಅಂತಿದೆ. ಆ ಸುವರ್ಣಗಿರಿ ವಿರಕ್ತ ಮಠದಲ್ಲಿ ಹಿಂದೂ ಕೂಡ ಒಬ್ಬ ಮಹಾ ತಪಸ್ವಿಗಳಿದ್ರು. ಚನ್ನಬಸವ ಒಳಬಳ್ಳಾರಿ ಚನ್ನಬಸವ ತಾತನವರಂತಿದ್ರು. ಅದಕ್ಕಿಂತ ಹಿಂದೊಬ್ರು ಮಹಾದೇವ ತಾತನವರಂತಿದ್ರು. ಚನ್ನಬಸವ ತಾತನವ್ರ ನಂತರ ಈಗ ಒಬ್ರು ಸಿದ್ಧಲಿಂಗ ಸ್ವಾಮಿಗಳಂತಿದ್ದಾರೆ. ಒಬ್ರು ತಪಸ್ವಿಗಳೇ ಆ ಮಠಕ್ಕೆ, ಆಚಾರವಂತರು, ಬಹಳ ಕ್ರಿಯಾವಂತರು. ಇವತ್ತಿಗೂ ಅದೇ ಕ್ರಿಯೆ ನಡೆದದ ಆ ಮಠದಲ್ಲಿ. ಆ ಮಹಾದೇವ ತಾತನವರು ಅಂತ ಅಲ್ಲಿ ತಾತ ಅಂತ ಕರೀತಾರೆ. ನಿಮ್ಮಲ್ಲಿ ಅಜ್ಜ ಅವರು ಅಂತೀರಿ, ಆ ಕಡೆ ತಾತನವರು ಅಂತಾರೆ. ಈ ಬಿಜಾಪುರ ಭಾಗದಲ್ಲಿ ಮುತ್ಯ ಅವರು ಅಂತ ಕರೀತಾರೆ. ಮುತ್ಯ ಅವರಿಗೆ ಅಂದ್ರೆ ಅಜ್ಜ ಅವರಿಗೆ, ಸ್ವಾಮಿಗಳಿಗೆ. ಕೆಲವು ಕಡೆ ಬುದ್ಧಿ ಅಂತಾರೆ, ಕೆಲವು ಕಡೆ ಅಪ್ಪಗಳು ಅಂತಾರೆ, ಕೆಲವು ಕಡೆ ಸ್ವಾಮಿಗಳೇ, ಕೆಲವು ಕಡೆ ತಾತನವರು. ಆ ಕಡೆ ಒಳಬಳ್ಳಾರಿ ತಾತನವರು ಪ್ರಭಾವ ಮಾಡ. ಒಳಬಳ್ಳಾರಿಯವರು ಇನ್ನೊಂದು ನಾರದಗಡ್ಡೆ ಅಂತ ಬರ್ತದೆ. ಆ ನಾರದಗಡ್ಡಿ ಚನ್ನಬಸವೇಶ್ವರರು ಅಂತ ಆಗಿ ಹೋದ್ರು. ಅವರ ಶಿಷ್ಯರೇ ಉರವಕೊಂಡದ ಕರಿಬಸವೇಶ್ವರರು. ನಾರದಗಡ್ಡಿ ಚನ್ನಬಸವೇಶ್ವರರು. ಆ ನಾರದಗಡ್ಡಿ ಚನ್ನಬಸವೇಶ್ವರರ ಕೈಯಲ್ಲಿ ಬೆಳೆದವರೇ ಕರಿಬಸವೇಶ್ವರರು. ಅವರೇ ಉರುವಕೊಂಡ ಮಠವನ್ನು ಸ್ಥಾಪನೆ ಮಾಡುತ್ತಾರೆ. ಆ ಉರುವಕೊಂಡದ ಕರಿಬಸವೇಶ್ವರರೇ ಸಂಚಾರ ಮಾಡ್ಕೊಂತ ಬಂದಾಗ ಒಂದು ಜಾಗದೊಳಗೆ ಅವರು ಅನುಷ್ಠಾನ ಮಾಡಿದ ಜಾಗನೇ ಇವತ್ತಿಗೂ ಉಕ್ಕಡಗಾತ್ರಿ ಅಂತ ಕರೀತಾರಲ್ಲ, ಆ ಉಕ್ಕಡಗಾತ್ರಿ ಸ್ವಾಮಿಗಳವರೇ ಕರಿಬಸವೇಶ್ವರರೇ. ಅವರೇ ಮೂಲ ಉರುವಕೊಂಡದ ಪೂಜ್ಯರ ಮಹಾಸ್ವಾಮಿಗಳು, ದೊಡ್ಡ ತಪಸ್ವಿಗಳವರು. ಉರುವಕೊಂಡ ಆಂಧ್ರದಲ್ಲಿ ಬರ್ತದೆ. ಆ ಆಂಧ್ರದ ಬಳ್ಳಾರಿ ಮತ್ತು ಉರುವಕೊಂಡದ ನಡುವೆ ಚಳ್ಳಗುರಿಕಿ ಬರ್ತದೆ. ಚಳ್ಳಗುರಿಕಿ ಎರ್ರಿ ತಾತನವರು ಬರ್ತಾರೆ. ಈ ಕಡೆ ಗುಳ್ಳೆ ಅಂತ ಬರ್ತದೆ. ಗುಳ್ಳ್ಯಾದಲ್ಲಿ ಗಾದಲಿಂಗಪ್ಪನವರು ತಾತನವರು ಅಂತ ಬರ್ತಾರೆ. ಗಾದಲಿಂಗ ಸ್ವಾಮಿಗಳಂತ ಬರ್ತಾರೆ. ಅಲ್ಲೇ ಇನ್ನೊಂದು ಸ್ವಲ್ಪ ಸಮೀಪದೊಳಗ
ಎಮ್ಮಿಗನೂರು ಅಂತ ಬರ್ತದೆ, ಅಲ್ಲಿ ಜಡಿ ಸಿದ್ದೇಶ್ವರ ತಾತನವರು ಅಂತ ಬರ್ತಾರೆ. ಹಾನಗಲ್ ಕುಮಾರಸ್ವಾಮಿಗಳವರಿಗೆ ಕೊರಳಾಗ ಲಿಂಗ ಇರಲೇಬೇಕಪ್ಪ, ಅದು ಕಡ್ಡಾಯ ಭಕ್ತರಿಗೆ ಅಂತ ನಿಯಮ ಮಾಡಿದವರು ಎಮ್ಮಿಗನೂರು ಜಡಿ ಸಿದ್ದಪ್ಪನವರು ಅಂತ ಬರ್ತಾರೆ. ಅಲ್ಲೇ ಕುರುಗೋಡ ಅಂತ ಬರ್ತದೆ, ಕುರುಗೋಡದಲ್ಲಿ ನೀಲಮ್ಮ ದೊಡ್ಡ ಶರಣೆ ಆದ ನೀಲಮ್ಮ, 12ನೇ ಶತಮಾನದ ನೀಲಮ್ಮ ಅಲ್ಲ, ಮತ್ತೊಬ್ಬ ಶರಣ ನೀಲಮ್ಮ ಅಂತಾರೆ. ಬಹಳ ಪವಿತ್ರ ಜಾಗ ಅದು. ಅಲ್ಲಿ ಒಳಬಳ್ಳಾರಿ ತಾತನವರು ಮತ್ತು ನಾರದಗಟ್ಟಿಯ ಪೂಜ್ಯ ಮಹಾಸ್ವಾಮಿಗಳವರ ಪ್ರಭಾವ ಆ ಭಾಗದಲ್ಲಿ. ಹೀಗಾಗಿ ಅವರಿಬ್ಬರು ವಿರಕ್ತ ಶ್ರೇಷ್ಠರನ್ನ ಕರೆದು ನಮ್ಮ ಮಗನಿಗೆ, ಅವರ ಮನೆಯ ಗುರುಗಳು ಒಳಬಳ್ಳಾರಿ ತಾತನವರು ಆ ಸಿದ್ದಪ್ಪನವರು ಏನು ಹುಟ್ಟ್ಯಾರಲ್ಲ ಆ ಮನೆಯ ಗುರುಗಳಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪೂಜ್ಯರು ಉರವಕೊಂಡದವರು, ನಾರದಗಡ್ಡಿಯವರು, ಒಳಬಳ್ಳಾರಿಯವರು, 3 ವಿರಕ್ತ ಮಠಗಳೇ ವಿರಕ್ತ ಮಠಗಳೇ. ಆ ಪೂಜ್ಯರ ಸಮ್ಮುಖದಲ್ಲಿ ಇವರಿಗೆ ದೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಬರುತ್ತದೆ. ಹೀಗಾಗಿ ಒಂದು ಸಮಯವನ್ನ ನಿರ್ಣಯ ಮಾಡಿ ಅವರ ತಂದೆಯಾಗಿರ್ತಕ್ಕಂಥ ನವಲಿ ಶಿವಪ್ಪನವರು ಬಂದು ಒಳಬಳ್ಳಾರಿ ತಾತನವರಲ್ಲಿ ಸಾಷ್ಟಾಂಗ ಹಾಕಿ, ಬುದ್ಧಿ ಮತ್ತು ನಿಮ್ಮ ಕೃಪಾ ಆಶೀರ್ವಾದದಿಂದ ಒಬ್ಬ ಮಗನ ಅವತಾರ ಆದ, ನಿಮ್ಮ ಆಶೀರ್ವಾದದಿಂದ ಅವನಿಗೆ ದೀಕ್ಷಾ ಮಾಡಬೇಕಾಗಿದೆ, ಅವನಿಗೆ ಅನುಗ್ರಹ ಮಾಡಬೇಕು, ಅದನ್ನು ತಾವು ದಯಪಾಲಿಸು. ಆಯ್ತು, ಹಾಗಾದ್ರೆ ನಾರದಗಡ್ಡಿ ಅಪ್ಪುಗಳಿಗೆ ಹೇಳಿ, ಉಳುಕೊಂಡ ಸ್ವಾಮಿಗಳಿಗೆ ಹೇಳಿ, 3 ಸ್ವಾಮಿಗಳನ್ನು ಕರೆಸ್ತಾರ ಅವ್ರ ದೀಕ್ಷೆಗೆ. ಏನವತ್ತು ದೀಕ್ಷೆ ಅಂದ್ರೆ ನಮ್ಮಲ್ಲಿ ಒಂದು ಪರಂಪರೆ, ಅದು ಮಕ್ಕಳು ಜವಳ ತೆಗೆದಂದ್ರೆ ಅದು ಒಂದು ರೀತಿ ಹಬ್ಬಿದ್ದಂಗೆ. ಮಕ್ಕಳು ಜವಳ ತೆಗೆಸೋದು, ಮಕ್ಕಳಿಗೆ ದೀಕ್ಷಾ ಮಾಡಿಸೋದು ಅಂದ್ರೆ ಅದೊಂದು ಹಬ್ಬಿದ್ದಂಗೆ, ಭಾಳ ಹಬ್ಬಿದ್ದಂಗೆ. ಅಪರೂಪಕ್ಕೆ ಹುಟ್ಟಿದ ನನ್ನ ವಂಶವನ್ನು ಬೆಳಗಕ್ಕೆ ಹುಟ್ಟಿದ ಮಗನಿಗೆ ಇವನಿಗೆ ಸಂಸ್ಕಾರವನ್ನು ಕೊಡಿಸ್ಬೇಕು, ದೀಕ್ಷೆಯನ್ನು ಕೊಡಿಸ್ಬೇಕು ಅಂತ ತಿಳ್ಕೊಂಡು ಪೂಜ್ಯರಾದ ಒಳಬಳ್ಳಾರಿ ತಾತನವರನ್ನು ಕರೆಸಿ, ಎಲ್ಲಾ ಪೂಜ್ಯರಿಗೆ ಆಮಂತ್ರಣವನ್ನು ಕೊಟ್ಟು ಅವರನ್ನು ಮನೆಗೆ ಕರೆಸಿ ಒಂದು ಸಮಯವನ್ನ ನಿಗದಿ ಮಾಡಿ ಇನ್ನೇನು ಅವರಿಗೆ ದೀಕ್ಷೆ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಊರು ತುಂಬ ಎಲ್ಲ ಹೇಳಿ ಅವತ್ತೊಂದು ದೊಡ್ಡ ದಾಸೋಹವನ್ನು ಏರ್ಪಡಿಸ್ತಾನೆ. ನಮ್ಮ ಮಗನ ದೀಕ್ಷಾ ಕಾರ್ಯಕ್ರಮದೊಳಗ ಮತ್ತಾರಾದ್ರೂ ದೀಕ್ಷೆಯನ್ನು ಪಡ್ಕೊಳ್ಳೋರಿದ್ರ ಅವ್ರಿಗೂ ಕೂಡ ಮಾಡಿಬಿಡೋನು. ಹೆಂಗೆ ಸಾಮೂಹಿಕ ಲಗ್ನಗಳನ್ನು ಮಾಡ್ತಾರೆ ನೋಡ್ರಿ, ಹಂಗೆ ಸಾಮೂಹಿಕವಾಗಿ ಯಾರ್ಯಾರು ಲಿಂಗಧಾರಣೆ ಮಾಡ್ಕೊಳ್ಳೋರು ಅದಾರ ಅವರೆಲ್ಲರಿಗೂ ಅನುಗ್ರಹ ಮಾಡಿಸ್ಬಿಡೋನು ಅಂತ ತಿಳ್ಕೊಂಡು ಶಿವಪ್ಪನವರು ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪೂಜ್ಯ ಗುರುಗಳವರನ್ನ ತುಂಗಭದ್ರಾ ನದಿಯ ದಾಟಿ ತೆಪ್ಪದಲ್ಲಿ ಕರ್ಕೊಂಡು ಆ ಕಡೆ ದಾಟಿಸ್ತಾರೆ. ಮುಂದೆ ಅವರನ್ನ ಆ ಹೊಳಗುಂದಿ ಊರಿಗೆ ಕರ್ಕೊಂಡು ಹೋಗಿ ವಸ್ತಿ ಮಾಡಿಸಿ, ಬಾಲಕನಾದ ಸಿದ್ದಪ್ಪ ಇನ್ನೇನು ಯವನಾವಸ್ಥೆಯಲ್ಲಿ ಬಂದಿದ್ದಲ್ಲ ಆತನನ್ನು ಶುಚಿರ್ಭೂತರಾಗಿ ಸ್ನಾನವನ್ನು ಮಾಡಿಸಿ ಆತನನ್ನು ಎಲ್ಲಿ ಕರ್ಕೊಂಡು ಬರ್ತಾರೆ ಅಂದ್ರೆ ದೀಕ್ಷಾ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. 3 ಗುರುಗಳವರು ಕೂತಿರ್ತಾರೆ. ಉರವಕೊಂಡದ ಪೂಜ್ಯರು, ನಾರದಗಡ್ಡಿಯ ಪೂಜ್ಯರು, ಒಳಬಳ್ಳಾರಿಯ ತಾತನವರು, 3 ಪೂಜ್ಯರು ತಮ್ಮ ತಮ್ಮ ಪೀಠದ ಮೇಲೆ ಆಸೀನರಾಗಿರ್ತಾರೆ. ಮುಂದೆ ಬಾಲಕನಾದ ಸಿದ್ದಪ್ಪ ಬಂದು ಆ 3 ಗುರುಗಳಿಗೆ ದಂಡವತ್ ಪ್ರಣಾಮವನ್ನು ಹಾಕ್ತಾನೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೀಕ್ಷೆ ತೆಗೆದುಕೊಳ್ಳುವಂತ ಜಾಗದಲ್ಲಿ ಗುರುವಿನ ಮುಂದೆ ಒಂದು ಆಸನವನ್ನು ಹಾಕಿರ್ತಾರ. ಆ ಆಸನದ ಮೇಲೆ ಸಿದ್ದಪ್ಪನನ್ನು ಕರ್ಕೊಂಡು ಬಂದು ಕೂಡಿಸ್ತಾರೆ ತಂದೆ ತಾಯಿಗಳು. ಇನ್ನು ಉಳಿದವರು ಯಾರಾದರೂ ಧಾರಣೆ ಮಾಡಿಕೊಳ್ಳೋರಿದ್ರೆ ಅಕ್ಕಪಕ್ಕದಲ್ಲಿ ಕೂಡಿಸ್ತಾರೆ. ಅವಾಗ ಗುರುಗಳವರು ಪರೀಕ್ಷೆ ಮಾಡ್ಬೇಕಲ್ಲ, ಈ ಒಂದು ಗಡಿಗೆ ತರಬೇಕಾದ್ರೆ ಬಾರಿಸಿ ತರಿತೀರಿ ನೀವು, ಒಂದು ಗಡಿಗೆ ತರಬೇಕಾದ್ರೆ ನೋಡಿ, ಒಂದು ಯಾವ್ದಾದ್ರು ವಸ್ತು ತರಬೇಕಾದ್ರೆ ಅದನ್ನ ಪರೀಕ್ಷೆ ಮಾಡ್ತೀರಿ ನೀವು, ಚಲೋ ಐತೋ ಇಲ್ಲೋ ಚಲೋ ಐತೋ ಇಲ್ಲ ಅಂತೇಳಿ. ಹಾಗಾದ್ರೆ ಗುರು ಒಬ್ಬನಿಗೆ ದೀಕ್ಷಾ ಕೊಡಬೇಕಾದ್ರೆ ಅವನು ಪರೀಕ್ಷೆ ಮಾಡ್ಬೇಕೋ ಬೇಡ? ಗುರುಗಳು ಒಳಬಳ್ಳಾರಿ ತಾತನವ್ರು ಕೇಳ್ತಾರ, ಏನಪ್ಪ ಸಿದ್ದಪ್ಪ ನಿನಗೆ ದೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಇಚ್ಛೆ ಇದೆಯೇ? ಪರಮ ದಯಾಳುಗಳಾದ ತಾವು ಅನುಗ್ರಹ ಮಾಡಿದ್ರೆ ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾನೆ. ಪರಮ ದಯಾಳುಗಳಾದ ತಾವು ಅನುಗ್ರಹ ಮಾಡಿದ್ರೆ ನಾನು ದೀಕ್ಷೆಯನ್ನು ತೆಗೆದುಕೊಳ್ತೇನೆ. ಹಾಗಾದ್ರೆ ಈ ದೀಕ್ಷೆಯನ್ನು ತೆಗೆದುಕೊಂಡ ಮೇಲೆ ಅದರಂತೆ ನಿತ್ಯ ನಿತ್ಯ ಪರಿಪಾಲನೆಯನ್ನು ಮಾಡುತ್ತೀಯಲ್ಲವೇ? ಖಂಡಿತವಾಗಿಯೂ ಕೂಡ ನಿಮ್ಮ ಅನುಗ್ರಹದಿಂದ ನಾನು ಪರಿಪಾಲನೆಯನ್ನು ಮಾಡುತ್ತೇನೆ. ಆಯ್ತು, ಹಾಗಾದ್ರೆ ಶಿಷ್ಯ ಯೋಗ್ಯನಿದ್ದಾನೆ, ಇವನಲ್ಲಿ ಯೋಗ್ಯ ಲಕ್ಷಣಗಳಿದ್ದಾವೆ ಅಂತ ಹೇಳಿ ಗುರುಗಳವರು ದೀಕ್ಷೆಯನ್ನ ತಯಾರಿ ಮಾಡಲಿಕ್ಕೆ ಇದ್ದಂತ ಸಂದರ್ಭದಲ್ಲಿ ಸಿದ್ದಪ್ಪನವರು ಆ ಗುರುಗಳಿಗೆ ಒಂದು ಮಾತು ಕೇಳ್ತಾರೆ, ಬುದ್ಧಿ ದೀಕ್ಷೆ ಅಂದ್ರೆ ಏನು, ಇದನ್ನು ಎದಕ್ಕೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಪ್ರಶ್ನೆಯನ್ನ ಶಿಷ್ಯೋತ್ತಮನಾದ ಸಿದ್ದಪ್ಪ ತಾತನವರಿಗೆ 3 ಗುರುಗಳವರಿಗೆ ವಿರಕ್ತ ಶ್ರೇಷ್ಠ ಗುರುಗಳಿಗೆ ಕೇಳ್ತಾರೆ. ಒಳಬಳ್ಳಾರಿ ತಾತನವರು ಉರುವುಕೊಂಡದ ಸ್ವಾಮಿಗಳ ಕಡೆ ದೃಷ್ಟಿ ಹಾಯಿಸ್ತಾರೆ, ನೀವು ಅಪ್ಪಣೆ ಮಾಡ್ರಿ, ದೀಕ್ಷದ ಬಗ್ಗೆ ಅಪ್ಪಣೆ ಮಾಡ್ರಿ ಅಂತ ಹೇಳಿ. ಅವಾಗ ದೀಕ್ಷದ ಬಗ್ಗೆ ಅಪ್ಪಣೆ ಮಾಡ್ತಾರೆ. ಪೂಜ್ಯ ಗುರುಗಳಾದ ಉರುವುಕೊಂಡದ ಪೂಜ್ಯ ಗುರುಗಳು ಅಪ್ಪಣೆ ಮಾಡ್ತಾರೆ. ಏನನ್ನ ಹೇಳ್ತಾರೆ? ದೀಕ್ಷೆ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಆ ದೀಕ್ಷೆಯನ್ನ ಕುರಿತು ಯಾದಕ್ಕೆ ಮಾಡಬೇಕು, ಎದಕ್ಕೆ ದೀಕ್ಷೆ ಆಗ್ತಾರೆ, ದೀಕ್ಷೆಯ ಪರಿಣಾಮ ಏನಾಗ್ತದೆ, ದೀಕ್ಷೆಯಿಂದ ಏನಾಗ್ತದೆ ಅನ್ನುವಂಥದ್ದನ್ನ ಕುರಿತು ದೀರ್ಘವಾಗಿ ಶಿಷ್ಯನಿಗೆ, ಅಲ್ಲಿ ಕುಳಿತಿರ್ತಕ್ಕಂಥ ಭಕ್ತರಿಗೆ, ಲಿಂಗಧಾರಿಗಳಿಗೆ, ಲಿಂಗಾಪೇಕ್ಷಿಗಳಾಗಿ ಬಂದಿರತಕ್ಕಂಥವರಿಗೆ ಕುರಿತು
ಬೋಧನೆಯನ್ನ ಮಾಡ್ತಾರೆ. ಹಂಗಾರ ಆ ಬೋಧನೆ ಏನು ಅನ್ನುವಂಥದ್ದನ್ನ ಅವತ್ತೇನು ಗುರುಗಳು ಅವರಿಗೆ ಬೋಧನೆ ಮಾಡಿದ್ರು, ಹಂಗಾರ ಅದಕ್ಕೆ ಯಾಕೆ ದೀಕ್ಷೆ ಅಂತಾರೆ, ದೀಕ್ಷೆ ಅಂದ್ರೆ ಏನು, ಇದನ್ನೆಲ್ಲವನ್ನ ಕುರಿತು ನಾವು ನೋಡಬೇಕಾಕತಿ. ಯಾಕೆ ನೋಡಬೇಕಾಕತಿ ಅಂತಂದ್ರೆ ನಾವು ಕೂಡ ಹೇಳ್ಯಾರ ಎಲ್ಲ ನಮ್ಮ ಸಮಿತಿಯವರು, ರಾಜಣ್ಣವರು, ಈ ಕಾರ್ಯಕ್ರಮ ಮುಗಿದ್ರೊಳಗನ ಯಾರ್ಯಾರು ಲಿಂಗಧಾರಣೆ ಮಾಡಿಕೊಳ್ಳೋರದಿರಿ ಅವರೆಲ್ಲರಿಗೂ ಕೂಡ ಇಲ್ಲಿ ಕೊನೆಗೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಾಗ ಅವರೆಲ್ಲರಿಗೂ ಲಿಂಗಧಾರಣೆ ಮಾಡುವಂತ ಕಾರ್ಯಕ್ರಮ ಇಲ್ಲಿ ನಡೀತದೆ. ಅಪೇಕ್ಷೆ ಇದ್ದವರು ಒಮ್ಮೆಗೆ ನೀವು ತಗೊಳ್ಳೋಂಗಿಲ್ಲ, ದಿವಸ ಹೇಳ್ತೇನೆ ಅದ್ರ ಬಗ್ಗೆ, ದಿನ ಊಟ ಇರತ್ತದ ಅದ್ರ ಬಗ್ಗೆ. ನೀವು ಅಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಇನ್ನೂ 15 ದಿವಸ ಇರ್ತದೆ. ನಿಮ್ಮ ಏನಾದರೂ ಸಂಶಯಗಳು ಪ್ರಶ್ನೆಗಳಿದ್ರ ಚೀಟಿ ಬರೆದು ಕಳಿಸ್ಬೋದು, ಅದಕ್ಕೆ ಉತ್ತರ ಕೊಡ್ತೀವಿ. ಆಮೇಲೆ ಕೊನೆಗೆ ನಿಮ್ಮನ್ನು ಮಾನಸಿಕವಾಗಿ ತಯಾರು ಮಾಡಿ ಅವಾಗ ಅದನ್ನ ಕೊನೆಗೆ ಧಾರಣೆ, ಲಿಂಗ ಧಾರಣೆ ಅಂತ ತಿಳ್ಕೊಂಡು ಲಿಂಗ ದೀಕ್ಷೆ ಅಂತ ಮಾಡ್ತೀವಿ. ಅದಕ್ಕೆ ಅಪೇಕ್ಷೆ ಉಳ್ಳವರು ಮೊದಲು ಕೇಳ್ರಿ ಅದ್ರ ಬಗ್ಗೆ, ದೀಕ್ಷೆ ಅಂದ್ರೆ ಏನು, ಎದಕ್ಕೆ ಅದನ್ನು ಕೊಡ್ತಾರ, ಹ್ಯಾಂಗ ಪಡ್ಕೊಂತಾರ, ಮತ್ತು ಯಾವ ಕಾಲಕ್ಕೆ ಬಂತಿದ್ದು ದೀಕ್ಷೆ, ಯಾವ್ಯಾವ ಧರ್ಮದಲ್ಲಿ ಐತಿ, ಇದ್ರ ಬಗ್ಗೆ ಒಂದಿಟ್ಟು ಪ್ರಾಥಮಿಕ ತಿಳುವಳಿಕೆ ಬೇಕಲ್ಲ ನಮಗೆ. ಅವಾಗ ಒಳಬಳ್ಳಾರಿ ತಾತನವ್ರು ಅಪ್ಪಣೆ ಮಾಡಿದ್ರು ಹುಡುಕೊಂಡದ ಶ್ರೀಗಳಿಗೆ, ಆಯ್ತು ಬುದ್ಧಿ ಅಂತೇಳಿ ಅವ್ರು ಹೇಳ್ತಾರೆ. ಇಲ್ಲಿ ದೀಕ್ಷೆ ಅಂದ್ರೆ ಬೇರೆ ಏನೂ ಅಲ್ಲ, ಸಂಸ್ಕಾರವನ್ನು ಕೊಡುವುದು. ಒಂದು ಅರ್ಥದಲ್ಲಿ ಹೇಳೋದಂದ್ರೆ ಸಂಸ್ಕಾರವನ್ನು ಕೊಡುವುದು. ದೀಕ್ಷೆ ಅಂದ್ರೆ ಏನು, ಸಂಸ್ಕಾರವನ್ನು ಕೊಡುವುದು. ಭತ್ತಕ್ಕೆ ಸಂಸ್ಕಾರ ಕೊಟ್ರ ಅಕ್ಕಿ ಆತು, ಅಕ್ಕಿಗೆ ಸಂಸ್ಕಾರ ಕೊಟ್ರ ಅನ್ನ ಆತು, ಅನ್ನಕ್ಕೆ ಸಂಸ್ಕಾರ ಕೊಟ್ರ ಪ್ರಸಾದವಾಯಿತು, ಅಪ್ಯಾಯನ ಪ್ರಸಾದವಾಯಿತು. ನೋಡ್ರಿ, ಇದು ಸಂಸ್ಕಾರ. ಹಾಲಿಗೆ ಸಂಸ್ಕಾರ ಕೊಟ್ರ ಮೊಸರಾತು, ಮೊಸರಿಗೆ ಸಂಸ್ಕಾರ ಕೊಟ್ರ ಮಜ್ಜಿಗೆ ಆತು, ಮಜ್ಜಿಗೆಗೆ ಸಂಸ್ಕಾರ ಕೊಟ್ರ ಬೆಣ್ಣೆ ಆತು, ಬೆಣ್ಣಿಗೆ ಸಂಸ್ಕಾರ ಕೊಟ್ರ ತುಪ್ಪ ಆತು. ಹೌದಲ್ಲ? ತುಪ್ಪ ಆತಂದ್ರೆ ಹೊಳ್ಳಿ ಮತ್ತೆ ಎಂದು ಬೆಣ್ಣೆ ಆಗೋದಿಲ್ಲ, ಮುಗಿತದ, ಲಾಸ್ಟ್ ಅದು ಫೈನಲ್ ಸ್ಟೇಜ್ ಅದು. ಹಂಗ ಒಮ್ಮೆ ಮನುಷ್ಯನಿಗೆ ನರನಿದ್ದವನನ್ನ ಹರನನ್ನಾಗಿ ಮಾಡುವುದೇನೈತಲ್ಲ ಅದು ದೀಕ್ಷೆ. ಅಂಗ ಗುಣಗಳು ಹೋಗಿ ಲಿಂಗ ಗುಣಗಳಾಗುವುದೇನೈತಲ್ಲ ಅದು ದೀಕ್ಷೆ. ಅದಕ್ಕೆ ಏನಂತಾರಂದ್ರ ಅಂಗಭಾವ ಅಳಿಬೇಕಂತ. ಗುರುವಿಗೆ ತನು, ತನು ಗುರುವಿಗೆ ಸಮರ್ಪಿತ, ಮನ ಲಿಂಗಕ್ಕೆ ಸಮರ್ಪಿತ, ಭಾವ ಜಂಗಮಕ್ಕೆ ಸಮರ್ಪಿತ. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾದನೆಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಬರೀತಾರೆ ಪುಟ್ಟರಾಜ. ಗುರು ತನುವನ್ನು ಮುಟ್ಟಿ ಶುದ್ಧ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ದೀಕ್ಷೈತ್ರೈ ತನುವಿಂಗೆ, ಶಿಕ್ಷೆಯು ಮನಸ್ಸಿಗೆ, ಮೋಕ್ಷವಾತ್ಮನಿಗೆ ಈಕ್ಷಿಸುತ್ತ ಕೊಟ್ಟ ಪ್ರತ್ಯಕ್ಷ ಶ್ರೀ ಗುರುವೇ ಕೃಪೆಯ. ನೋಡಿ, ವೇದಾ ದೀಕ್ಷೆ, ಮಂತ್ರ ದೀಕ್ಷೆ, ಕ್ರಿಯಾ ದೀಕ್ಷೆ ಅಂತ 3 ದೀಕ್ಷೆಗಳು ಬರ್ತಾವೆ. ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ದೀಕ್ಷೆಗಳದಾವ. ಆದರೆ ಇವತ್ತು ಈ ಲಿಂಗಾಯತ ಪರಂಪರೆಯಲ್ಲಿ ಯಾವ ರೀತಿ ದೀಕ್ಷೆ ಆಗ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳಬೇಕಾಗ್ತದೆ. ಬಹಳ ಸುಂದರವಾದ ವಿಷಯ ಇವತ್ತು. ಯಾಕಂದ್ರೆ ಒಬ್ಬ ಅಂಗನನ್ನು ಲಿಂಗನನ್ನಾಗಿ ಮಾಡೋದು. ಅದಕ್ಕೆ ಹೇಳ್ತಾರ ನೋಡು, ಜೀವ ಶಿವನಾಗುವುದಂತ, ಆತ್ಮ ಪರಮಾತ್ಮನಾಗುವುದಂತ, ಅಂಗ ಲಿಂಗ ಆಗುವುದಂತ. ಇದಕ್ಕ ದೀಕ್ಷೆ ಅಂತ ಕರೀತಾರ ನೋಡ್ರಿ. ಇದಕ್ಕೆ ದೀಕ್ಷೆ ನೋಡ್ರಿ. ಶುದ್ಧನನ್ನಾಗಿ ಮಾಡೋದು. ಏನು ಶುದ್ಧನನ್ನಾಗಿ ಮಾಡೋದು? ಹೊಲದಾಗ ಬೆಳೆದ ಧಾನ್ಯಗಳನ್ನು ತಂದು ಒಮ್ಗೆ ಅಡಿಗೆ ಮಾಡೋದಿಲ್ಲ. ನೀವು ಶುದ್ಧ ಮಾಡ್ತೀರಿ, ಶುದ್ಧ ಮಾಡ್ತೀರಿ, ಶುದ್ಧ ಮಾಡ್ತೀರಿ. ಶುದ್ಧ ಮಾಡಿದಾಗ ಅದು ಪ್ರಸಾದ ಆಗತ್ತೆ. ಹಂಗ ಇದು ಜನ್ಮ ಜನ್ಮದ ಕರ್ಮ ಫಲಗಳಲ್ಲಿ ಸಿಕ್ಕ ಬಂದತೆ ಅಂತ ಅಂಗ ಈ ಜೀವ. ಇದಕ್ಕೆ ಮಲತ್ರಯಗಳದವಂತ, ಅಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಆತ್ಮನಿಗೆ 3 ಮಲಗಳದವಂತ, ಅಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಅನ್ನುವಂಥ ಭ್ರಾಂತಿಗಳದವಂತ. ದೇಹಕ್ಕ ವಾತ ಪಿತ್ತ ಕಪ ಆದವಂತ. ದೇಹತ್ರಯಗಳನ್ನ, ಮನತ್ರಯಗಳನ್ನ, ಆತ್ಮತ್ರಯಗಳನ್ನ ಕಳೆದು ಅಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ತನುವಿಗೆ ಇಷ್ಟಲಿಂಗ, ಮನಸ್ಸಿಗೆ ಪ್ರಾಣಲಿಂಗ, ಭಾವಕ್ಕ ಭಾವಲಿಂಗ. ನೋಡಿ, ಕಾಯ ವಾಚ ಮನಸ, ತನು ಮನ ಧನ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ತ್ಯಾಗಾಂಗ, ಯೋಗಾಂಗ, ಭೋಗಾಂಗ, ಗುರು ಲಿಂಗ ಜಂಗಮ. 3ಕ್ಕೆ 3 ಜತಿ ಮಾಡಿ ಅವನನ್ನು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೇನೈತಲ್ಲ ಅದು ದೀಕ್ಷೆ ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಹೇಳ್ಕೊಂಡು ಬರ್ತಾನೆ. ಸೂಕ್ಷ್ಮವಾಗಿ ಹೇಳ್ಕೊಂಡು ಬರ್ತಾನೆ. ಹಂಗಾರ ದೀಕ್ಷೆಯನ್ನ ತಗೊಳ್ಳಬೇಕನ್ರಿ ಕಡ್ಡಾಯವಾಗಿ? ಹೌದು, ತಗೋಬೇಕು. ಪ್ರತಿಯೊಬ್ಬರ ಹಕ್ಕನ್ರಿ. ಹೌದು, ಯಾರ್ಯಾರು ತಗೋಬಹುದು? ಬೇಕಾದವ್ರು ತಗೋಬಹುದು. ಇದಕ್ಕೆ ಯಾವ್ದಾದ್ರು ಜಾತಿ ಮತ ಪಂಥ ಭೇದಗಳದವನ್ರಿ? ಹಂಗೇನಿಲ್ಲ ಅಂತ ಹೇಳ್ತಾರೆ ಗುರುಗಳು. ಕನ್ನಡಿ ನೋಡ್ಬೇಕನ್ನ, ಮುಖ ನೋಡ್ಬೇಕನ್ನ ಕನ್ನಡಿ ಹಿಡ್ಕೋಬಹುದು, ಸಮಯ ನೋಡ್ಬೇಕನ್ನ ವಾಚ ಕಟ್ಕೋಬಹುದು, ತನ್ನ ಅಂತರಂಗದ ಆತ್ಮದ ಕನ್ನಡಿ ನೋಡ ಯಾರು ಬೇಕಾದರಾಗ್ಲಿ ಅವರು ಲಿಂಗವನ್ನ ಕಟ್ಕೋಬಹುದು ಅಂತ ಹೇಳ್ತಾರೆ. ಯಾರು ಬೇಕಾದ್ರೆ ಕಟ್ಬೇಕು.
ಹಂಗೆ ಕಟ್ಕೊಂಡವರ ಲಿಂಗವಂತರಾದ್ರು. ಮಾದರ ಚೆನ್ನೈ ಕಟ್ಕೊಂಡ, ಡೋಹರ ಕಕ್ಕೈ ಕಟ್ಕೊಂಡ, ಕುಂಬಾರ ಗುಂಡೈ ಕಟ್ಕೊಂಡ, ಗಾಣದ ಕನ್ನಪ್ಪ ಕಟ್ಕೊಂಡ, ತಳವಾರ ಕಾಮಣ್ಣ ಕಟ್ಕೊಂಡ, ಅಂಬಿಗರ ಚೌಡೈ ಕಟ್ಕೊಂಡ, ಮತ್ತೆ ಹೆಂಡದ ಮಾರಾಯಿ ಕಟ್ಕೊಂಡ. ಇವರೆಲ್ಲರೂ ಒಂದೇ ಜಾತಿಯವರದಾರ. ಹೇಳ್ರಿ ನೋಡೋಣ ಅಂದ್ರೆ ಒಂದೇ ಜಾತಿಯವರದಾರ, ಬೇರೆ ಬೇರೆಯವರೇ. ಕಾಯಕ ಯಾವುದಾದ್ರೇನು, ಜಾತಿ ಯಾವುದಾದ್ರೇನು, ನಿನ್ನ ಅಂತರಂಗದೊಳಗೆ ಅಪೇಕ್ಷೆ ಹುಟ್ಟಿ ನೀನು ಶುದ್ಧ ನಿರ್ಮಲ ಸ್ವರೂಪನಾಗಬೇಕನ್ನೋ ಇಚ್ಛೆ ನಿನಗೆ ಬಂತಂದ್ರೆ ಯಾರಾದ್ರೇನು ಗುರುವಿನ ಬಳಿ ಹೋಗಿ ನೀನು ದೀಕ್ಷೆಯನ್ನು ತೆಗೆದುಕೊಳ್ಳಬಹುದಂತ ಹೇಳ್ತತಿ. ಅದು ಲಿಂಗಾಯತ ತತ್ವ ಸಿದ್ಧಾಂತ ನೋಡಿ. ಅವಾಗ ಮತ್ತು ಗುರುಗಳು ಹೇಳ್ತಾರೆ, ಹಂಗಾರೆ ಲಿಂಗ ಅಂದ್ರೆ ಏನು, ಏನು ಲಿಂಗ ಅಂದ್ರೆ ಏನು ಹೇಳಬೇಕಲ್ಲ, ಎಲ್ಲ ತಿಳಿಸಿ ಹೇಳಬೇಕಲ್ಲ ಲಿಂಗ ಅಂದ್ರೆ ಏನು. ಅವಾಗ ಹೇಳ್ತಾರೋ ಲಿಂಗ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಅಖಂಡ ಪರಶಿವವಾದ ವಸ್ತು. ಏನು ಅಖಂಡ ಪರಶಿವ ವಾಸ ವಸ್ತು. ನಾವು ನೋಡುವಂತ ಈ ಪ್ರಪಂಚ ಏನೈತಲ್ಲ, ಇದು ಯಾವುದ್ರೊಳಗೆ ಹುಟ್ಟೈತಿ, ಯಾವುದ್ರೊಳಗೆ ಆಡಾಕತೈತಿ, ಕೊನೆಗೆ ಯಾವುದ್ರಲ್ಲಿ ಲಯ ಆಕತಿ, ಈ ಮೂರನ್ನ ಒಳಗೊಂಡಂಥದ್ದು ಏನೈತಲ್ಲ ಅದ ಲಿಂಗ. ಅದು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ ಅಂತ ಹೇಳ್ತಾರೆ. ಅಂತಪ್ಪ ಬ್ರಹ್ಮಾಂಡ ಭರಿತವಾದಂಥ ಲಿಂಗ ಅದು ಹೊರಗೋ ಐತೆ ಅಂತ, ಅದು ನಮ್ಮ ಒಳಗೋ ಐತೆ ಅಂತ. ಹೊರಗ ಪರಮಾಣು ರೂಪದಲ್ಲಿ ಐತೆ ಅಂತ, ಒಳಗ ಅಣು ರೂಪದಲ್ಲಿ ಐತೆ ಅಂತ ನೋಡಿ. ಒಳಗೂ ಐತೆ ಅಂತ. ಬ್ರಹ್ಮಾಂಡದೊಳಗೆ ಏನೈತೆ ಅದು ಪಿಂಡಾಂಡದೊಳಗೂ ಐತೆ ನೋಡಿ. ಬ್ರಹ್ಮಾಂಡದೊಳಗೆ ಏನೈತಿ ಅದು ಪಿಂಡಾಂಡದೊಳಗೂ ಐತೆ ನೋಡಿ. ಹೊರಗೂ ಅಷ್ಟಾವರಣಗಳದಾವು, ಒಳಗೂ ಅಷ್ಟಾವರಣಗಳದಾವು. ಹೊರಗೂ ಅಷ್ಟತನುಗಳದಾವು, ಒಳಗೂ ಅಷ್ಟತನುಗಳದಾವು. ಇದು ಫಿಲಾಸಫಿ. ಸ್ವಲ್ಪ ಕಷ್ಟ ಆಕೈತಿ ನಿಮ್ಗೆ, ಕೇಳ್ರಿ ನೀವು ಹೆಂಗ ಆಗ್ತದೆ ಅದು ಬದಲಾವಣೆ ಅನ್ನೋದು ನಮ್ಮಲ್ಲಿ ತಿಳ್ಕೊಂಡು ಮಾಡ್ಬೇಕು ನಾವು. ಭಾಳ ಮಂದಿ ತಿಳಿಲಾರ್ದ ಲಿಂಗ ಕಟ್ಕೊಂತಾರ, ತೆಗೆದಿಟ್ಟು ಬಿಡ್ತಾರ. ತಿಳ್ಕೊಂಡು ಕಟ್ಕೊಳ್ಳಿ, ಅವ್ರ ಸಾಯಿ ಮಟ್ಟ ತೆಗೆದಿಲ್ಲ. ಅದು ಭಾಳ ಅದ್ಭುತ ಶಕ್ತಿ ಐತೆ ಅದ್ರಲ್ಲಿ. ಸುಮ್ಮನೆ ಕೇಳ್ರಿ ನೀವು. ಈಗೂ ಹೇಳ್ತೀನಿ, ಮತ್ತೆ ಸ್ವಲ್ಪ ಸ್ವಲ್ಪ ಸಂದರ್ಭ ಬಂದಾಗ ಹೇಳ್ತಿರ್ತೀನಿ. ಯಾಕಂದ್ರೆ ಅದು ಉಳಿದ್ರೆ ನಮ್ದು ಉಳಿತೈತಿ, ಅದು ಹೋತಂದ್ರೆ ನಮ್ಮ ಧರ್ಮನ ಉಳಿಯಂಗಿಲ್ಲ. ನಮಾಜ್ ಹೋತಂದ್ರೆ ಮುಸಲ್ಮಾನ ಧರ್ಮ ಹೋತು, ಪ್ರಾರ್ಥನಾ ಹೋತಂದ್ರೆ ಕ್ರಿಶ್ಚಿಯನ್ ಧರ್ಮ ಹೋತು, ಇಷ್ಟಲಿಂಗ ಪೂಜಾ ಹೋತಂದ್ರೆ ಲಿಂಗಾಯತ ಧರ್ಮ ಹಾಳಾಗಿ ಹೋತು. ಅದು ಇರಲೇಬೇಕು. ಅದನ್ನ ಇಟ್ಕೊಂಡ ಮುಂದೆ ಏನಾರ ಮಾಡ್ಬೇಕು. ಅದಕ್ಕೆ ಅದನ್ನ ಅಜ್ಜ ಅಂತಿಮ ಅವಸ್ಥೆಗೆ ಬಂದಾಗ ತೆಗದವ, ಅಲ್ಲಿ ಮಟ್ಟ ಇತ್ತ ಅವನಿಗೆ. ಅಂತಿಮ ಅವಸ್ಥೆ ಬಂದಾಗ ತೆಗದ. ಅದು ಬೇಕಾದ ಎಲ್ಲರಿಗೂ ಜಂಪ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ, ಶರಣ ಸ್ಥಳ, ಕೊನೆಗೆ ಐಕ್ಯ ಸ್ಥಳ ಅಂತ ತಿಳ್ಕೊಂಡು 6 ಶಟಸ್ಥಳಗಳನ್ನು ನಮ್ಮಲ್ಲಿ ಇಟ್ಟಿದ್ದಾರೆ. ಬಹಳ ಸುದೀರ್ಘವಾದ ಸುಂದರವಾದ ಸಿದ್ಧಾಂತ ಐತಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಲಿಂಗ ಅಂದ್ರೆ ಅಖಂಡ ಪರವಸ್ತು, ಎಲ್ಲವನ್ನ ಒಳಗೊಂಡಿತ್ತು. ಅದಕ್ಕೆ ಮತ್ತೊಂದು ಆಧಾರ ಇಲ್ಲಂತ, ತಾನೇ ಆಗೈತೆ ಅಂತದ. ಅದನ್ನ ಯಾರು ಹಡದಿಲ್ಲಂತ, ಹೆಸರಿಟ್ಟಿಲ್ಲಂತ, ತನ್ನಷ್ಟಕ್ಕೆ ತಾನೇ ಆದದ್ದು. ಅಂದ್ರೆ ಏನು ಲಿಂಗ ಅಂದ್ರೆ ಒಂದು ಅರ್ಥದಲ್ಲಿ ದೇವರು, ಪರಮಾತ್ಮ ಅಂತ ಅರ್ಥ. ಹಂಗಾರೆ ಅದಕ್ಕೆ ಆಕಾರ ಐತೇನೋ? ಇಲ್ಲ, ಆಕಾರ ಇಲ್ಲ. ಅದು ನಿರಾಕಾರ ಸ್ವರೂಪ. ಮತ್ತೆ ನಿರಾಕಾರವಾದ ಸ್ವರೂಪನಾದಂಥ ಪರಮಾತ್ಮ ಜಗದೊಳಗೆ ಎಲ್ಲಾ ಕಡೆ ಅದಾನ. ನಮ್ಮೊಳಗೆ ಎಲ್ಲಿ ಅದಾನಂದ್ರೆ ಪಶ್ಚಿಮ ಚಕ್ರ ಮತ್ತು ಆಜ್ಞಾ ಚಕ್ರದಲ್ಲಿ ಜೀವನಾಗಿ, ಅಲ್ಲಿ ಪಶ್ಚಿಮ ಚಕ್ರದಲ್ಲಿ ಪರಮನಾಗಿ ಒಳಗೆ ಕುಂತಾನ ಅಂತ ಹೇಳಿ ಶಾಸ್ತ್ರ ಗ್ರಂಥಗಳು ಹೇಳ್ತಾವ. ಸೂಕ್ಷ್ಮ ವಿಚಾರ ಇದು. ಮುಂದೆ ಹೇಳ್ಕೊಂತ ಬರ್ತಾರವ್ರು. ಅಂತ ಪರಮಾತ್ಮ ಹೇಳ್ತಾರ ನೋಡ್ರಿ, ಸರ್ವಜ್ಞ, ಆಗಿಲ್ಲ, ಹೋಗಿಲ್ಲ, ತಾಗಿಲ್ಲ, ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲೆಂದ ಸರ್ವಜ್ಞ. ಬಹಳ ಮಂದಿ ಸ್ವಾಮಿ ಪ್ರಶ್ನೆ ಮಾಡ್ತಾರೆ ಕೆಲವರು ವೈದಿಕರು, ಇಷ್ಟು ಲಿಂಗ ಅಂದ್ರ ಇದು ಕಲ್ಲಲ್ಲಿ, ಇದು 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 ಮೂರ್ತಿ ಅಲ್ಲೇ ನೋಡ್ರಿ, ಅದು ಎಲ್ಲಿ ಮೂರ್ತಿ ಆಕೈತಿ? ಮೂರ್ತಿ ಅಂತ ಎದಕ್ಕಂತಾರ ಗೊತ್ತನ? ಯಾವುದಕ್ಕೆ ಮುಖ ಐತಿ, ಕಣ್ಣು ಐತಿ, ಮೂಗ್ ಐತಿ, ನಾಲಿಗೆ ಐತಿ, ನೋಡಾಕ ಆಕಾರದಾಗ ಐತಿ, ಅದಕ್ಕೆ ಮೂರ್ತಿ ಅಂತಾರ. ಉಳಿದದಕ್ಕೆ ಮೂರ್ತಿ ಅನ್ನಂಗ್ ಬರೋದಿಲ್ಲ. ಇಷ್ಟಲಿಂಗ ಮೂರ್ತಿ ಅಲ್ಲ, ಅದು ನಿನ್ನ ಅಂತರಂಗದ ಅರಿವಿನ ಜ್ಯೋತಿ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಇದು ಮೂರ್ತಿ ಅಲ್ಲ, ಇದು ಅಂತರಂಗದ ಅರಿವಿನ ಜ್ಯೋತಿ. ಹಂಗಾರೆ ಈ ಭಾರತ ದೇಶದ ಪರಂಪರೆಯಲ್ಲಿ ಮೊದಲು ಶೈವ ಧರ್ಮ ಇತ್ತು. ಪ್ರಪ್ರಥಮವಾಗಿ ಶೈವ ಧರ್ಮ ಇತ್ತು. ಆ ಶೈವ ಧರ್ಮದಲ್ಲಿ ಸ್ಥಾವರ ಲಿಂಗ ಪೂಜೆ ಮಾಡ್ತಿದ್ರು. ಸ್ಥಾವರ ಲಿಂಗ ಪೂಜೆ ಅಂದ್ರೆ ಭೂಮಿಯಾಗ ಹೋಗದಿರ್ತಕ್ಕಂಥ ಲಿಂಗ ಏನೈತಿ ಅದು ಸ್ಥಾವರ ಲಿಂಗ. ಅಲ್ಲಿ ಭಕ್ತಿಯನ್ನ ಮಾಡೋರು ಸ್ಥಾವರ ಭಕ್ತರು, ಅವರು ಶೈವರು ಅಂತ ಕರೀತಾರೆ. ನಮ್ಮಲ್ಲಿ ಶೈವ ಸಂಪ್ರದಾಯ ಅಂತಿತ್ತು. ನಮಗೆ ದೇವರನ್ನ ನೋಡ್ಬೇಕನ್ನೋ ಇಚ್ಛೆ ಆಗೈತೆ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕಂದ್ರೆ ಅಲ್ಲೇ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಗುಡಿಗೆ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಅದು ಸ್ಥಾವರ ಲಿಂಗ ಇದ್ದಲ್ಲಿ ನೀವು ಹೋಗ್ಬೇಕು, ನೀ ಇದ್ದಲ್ಲಿ ಲಿಂಗ ಬರೋದಿಲ್ಲ. ಇದು ಯಾವ ಲಿಂಗ? ಸ್ಥಾವರ ಲಿಂಗ. ಭೂಮಿಯಲ್ಲಿ ಹೋಗದಿರ್ತಕ್ಕಂಥ ಲಿಂಗ. ಹರಪ್ಪ ಸಿಂಧೂ ನಾಗರಿಕತೆಯ ದಂಡೆಯಲ್ಲಿ ಯಾವ ಲಿಂಗ ಸಿಗ್ತಾವ ಅಂದ್ರೆ ನೆಲದಾಗ ಹೋಗುದು ಸ್ಥಾವರ ಲಿಂಗ ಸಿಗ್ತಾವ. ನಮ್ಮಲ್ಲಿ ಕಟ್ಟಿಗೆಯಿಂದ ಮಾಡಿದ ಲಿಂಗಗಳದಾವ, ಬಾಣದಿಂದ ಮಾಡಿದ ಲಿಂಗಗಳದಾವ, ಇಟ್ಟಿಗೆಯಿಂದ ಮಾಡಿದ ಲಿಂಗಗಳದಾವ ಅಂತ ತಿಳ್ಕೊಂಡು ಹರಪ್ಪ ಸಂಸ್ಕೃತಿ ಹೇಳ್ತದೆ. ಇದು ಶೈವ ಸಂಸ್ಕೃತಿ, ಶೈವ ಧರ್ಮ ಇತ್ತು. ನಂತರದಲ್ಲಿ ಅದರ ಒಂದಿಟ್ಟು ಭೇದ ಹಾಕೊಂತ ಬಂದು ಆ ಶೈವದೊಳಗನ ಮತ್ತೆ ಅನಾದಿ ಶೈವ ಅಂತ ಬಂತು.
ಮತ್ತು ಮಹಾಶೈವ ಅಂತ ಬಂತು, ಮತ್ತು ಅವಾಂತರ ಶೈವ ಅಂತ ಬಂತು, ಮತ್ತು ಶುದ್ಧ ಶೈವ ಅಂತ ಬಂತು, ಮತ್ತು ಪ್ರವರ ಶೈವ ಅಂತ ಬಂತು, ಮತ್ತು ಅಂತ್ಯಶೈವ ಅಂತ ಬಂತು. ಆ ಅಂತ್ಯಶೈವದ ಬದಲಾಗಿನ ವೀರಶೈವ ಅನ್ನೋ ಶಬ್ದ ಅಲ್ಲೆಲ್ಲೆಲ್ಲಿ ಬಳಕೆ ಆಕತಿ. ಯಾರಾದರೂ ಇದನ್ನು ವಿವೇಕ ಚಿಂತಾಮಣಿ ಓದಿದ್ರೆ ಪಕ್ಕ ಗೊತ್ತಾಗ್ತದೆ. ಅಂತ್ಯಶೈವದ ಬದಲಾಗಿನ ವೀರಶೈವ ಅನ್ನೋ ಶಬ್ದ ಬಳಕೆ ಆಗ್ತದೆ. ಅಲ್ಲೆಲ್ಲೆಲ್ಲಿ ಭೇದಗಳು ಬಂದು ಮುಂದೆ ಏನು ಮಾಡಿದ್ರು, ಸ್ಥಾವರ ಲಿಂಗದಲ್ಲಿ ನಮಗೆ ಹೋಗಕ್ಕಾಗೋದಿಲ್ಲ ಅಂತೇಳಿ ಆ ಸ್ಥಾವರ ಲಿಂಗದ ಪ್ರತೀಕವಾಗಿ ಅವುಗಳನ್ನೇ ಪೀಠಿಕದ ಲಿಂಗ ಮಾಡ್ಕೊಂಡು ರಟ್ಟ್ಯಾಗ ಕಟ್ಕೊಳ್ಳೋದು, ತುರುಬದಾಗ ಕಟ್ಕೊಳ್ಳೋದು, ಹಿಂಗೆಲ್ಲ ಮಾಡಕತ್ತರು. ಅವು ಬಂದು ನಮ್ಮಲ್ಲಿ ಋಷಿಗಳು ತುರುಬದಲ್ಲಿ ಕಟ್ಕೊಂಡ್ರು, ಕೆಲವರು ರಟ್ಟಿಯಲ್ಲಿ ಕಟ್ಕೊಂಡ್ರು. ಅದು ಒಂದು ಪರಂಪರೆ ಬಂತ ನಮ್ಮಲ್ಲಿ. ಅದು ಇದ್ರು. ಅದರಲ್ಲಿ ನಾಥರು ಅಂತಿದ್ರು, ಸಿದ್ಧರು ಅಂತಿದ್ರು, ಕಾಳಾಮುಖರು ಅಂತಿದ್ರು, ಪಾಶುಪತರು ಅಂತಿದ್ರು, ಲಾಕುಲೀಶರು ಅಂತಿದ್ರು. ಇವರೆಲ್ಲ ಯಾವಾಗಿದ್ರ ಅಂದ್ರೆ 8ನೇ ಶತಮಾನ ಮತ್ತು 12ನೇ ಶತಮಾನದ ನಡುವಿದ್ರು ಇವರೆಲ್ಲ. ನೋಡಿ, ಇವರೆಲ್ಲ ಆ ಸ್ಥಾವರ ಲಿಂಗದ ಪ್ರತೀಕವಾಗಿನೇ ಇವರು ಕೂಡ ಲಿಂಗ ಧಾರಣೆ ಮಾಡ್ತಿದ್ರು. ಇವರಿಗೆ ಅವಾಂತರ ಶೈವರು, ಪ್ರವರ ಶೈವರು, ಶುದ್ಧ ಶೈವರು ಅಂತ ತಿಳ್ಕೊಂಡು ಹಿಂಗಿಂಗ ಭೇದಗಳು ಬರ್ತಾವ. ಮುಂದೆ ಏನಾಗ್ತದೆ ಅಂದ್ರೆ ಇದೇ ಪರಂಪರೆ ಮುಂದುವರಿತು. ಆ ಸ್ಥಾವರ ಲಿಂಗ ಅಲ್ಲೈತಿ, ಇಲ್ಲಿ ಜೀವದಾನ, ದೇವರು ಬೇಕಂದಾಗ ಅವನ ಹಂತಕ್ಕೆ ಹೋಗ್ಬೇಕು, ಅಥವಾ ಸ್ಥಾವರದ ಪ್ರತೀಕವಾಗಿ ಇಲ್ಲಿ ಪೀಠಿಕವನ್ನು ಕಟ್ಕೊಂಡಿವೆ ಅಂದ ಬಳಿಕ ಇಲ್ಲಿ ಇದು ಬರೀ ಧ್ಯಾನವನ್ನ ಹೇಳ್ತದೆ. ಇದು ಬರೀ ಧ್ಯಾನವನ್ನ ಹೇಳ್ತದೆ. ಇಲ್ಲಿ ಅಂತರಂಗದ ಅರಿವಿನ ಜ್ಯೋತಿ ಅನ್ನೋದು ಆಗುದಿಲ್ಲ. ಹಾಗಾದ್ರೆ ಇದಕ್ಕೇನು ಬೇಕು ಅಂತಂದಾಗ ಮುಂದೆ ಈ ಕಂತಿಯಿಂದ ತಯಾರು ಮಾಡಿರ್ತಕ್ಕಂಥ ಇಷ್ಟಲಿಂಗ ಏನೈತಿ ನೋಡ್ರಿ, ಕಂತಿ ಕೊಟ್ಟಂತ ಇಷ್ಟಲಿಂಗ ಅಷ್ಟಬಂಧಗಳನ್ನ ಹಾಕಿ ಅರಗು, ರಾಳ, ಶಿಲಾರಸ, ಇಂಗಳೀಕ, ರುಮಾಮಸ್ತಕಿ, ಆಕಳು ತುಪ್ಪದ ಕಾಡಿಗೆ, ಚಂದ್ರಕಾಂತ ಶಿಲೆ ಇವನ್ನೆಲ್ಲವನ್ನ ಹಾಕಿ ಇದಕ್ಕೊಂದು ಚೈತನ್ಯವನ್ನ ಕೊಟ್ಟು ಇದನ್ನ ಸದ್ಗುರುವಿನ ಮುಖದಿಂದ ಇದನ್ನ ಕೊರಳಲ್ಲಿ ಕಟ್ಟುವಂತ ಪರಂಪರೆ ಯಾರ ಕಾಲಕ್ಕೆ ಬಂತು ಅಂದ್ರ 12ನೇ ಶತಮಾನದ ಬಸವಣ್ಣವ್ರ ಕಾಲಕ್ಕೆ ಬಂತು. ಅದಕ್ಕ ಬಸವಣ್ಣವರು ಬರೋಕ್ಕಿಂತ ಪೂರ್ವದಲ್ಲಿ ಸ್ಥಾವರ ಲಿಂಗಗಳಿದ್ವು, ಪೀಠಿಕದ ಲಿಂಗಗಳಿದ್ವು, ಇಟಗಿ ಲಿಂಗಗಳಿದ್ವು, ಕಟಗಿ ಲಿಂಗಗಳಿದ್ವು, ಬಾಣದ ಲಿಂಗಗಳಿದ್ವು. ನಮ್ಮ ಕೊರಳಾಗ ಕಟ್ಟಕೊಂಡು ಇಷ್ಟ ಲಿಂಗ ಇದು ಯಾರ ಕಾಲಕ್ಕೆ ಬಂತು ಅಂದ್ರೆ 100 ಬಸವಣ್ಣವ್ರ ಕಾಲಕ್ಕೆ ಬಂತು. ಅದಕ್ಕೆ ಈ ಕೈಯಾಗಿಟ್ಟು ಪೂಜೆ ಮಾಡೋ ಲಿಂಗ ಕೊಟ್ಟವರು 100ಕ್ಕೆ 100 ಬಸವಣ್ಣನವರು ಅನ್ನೋದು ಶತಸಿದ್ಧ. ಇದು ಸಂಶೋಧನೆಯಿಂದ ಕೂಡ ದೃಢಪಟ್ಟಂತ ವಿಷಯ, ಶತಸಿದ್ಧ ಇದೆ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಆದಿ ಬಸವಣ್ಣ ಅನಾದಿ ಲಿಂಗವೆಂಬರು. ಬಸವಣ್ಣ ಈಗ ಬಂದಾನ, ಲಿಂಗ ಮೊದಲ ಐತಂತಾರ, ಹುಸಿ ಈ ನುಡಿಯೇ ಕೇಳಲಾಗದು. ಆದಿಯೇ ಲಿಂಗವು, ಅನಾದಿಯೇ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದ ಬಸವಣ್ಣ ಮಾಡಲಿಕ್ಕಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದೆರಿದನಯ್ಯ ಕೂಡಲ ಚನ್ನ ಸಂಗಮ ದೇವ. ಅಂತ ಬಸವಣ್ಣನಿಂದಾನೇ ಬಂತಿದ್ದು. ಕಾಯದಲ್ಲಿ ಗುರುಲಿಂಗ ಜಂಗಮ ದಾಯತವನರ ಎಲಿಕೆ ಸುಲಭೋ ಪಾಯದಿಂದಿದರಿಟ್ಟು ಬಾಯ ಸ್ಥಳಕ್ಕೆ ಕುರುಹಾಯಿ. ದಾಯದೋರಿ ಸಮಸ್ತ ಭಕ್ತರ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಅಂತ ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಬರೀತಾನೆ. ಕಾಯದೊಳಗೆ ಗುರು ಅದಾನ, ಕಾಯದೊಳಗೆ ಲಿಂಗ ಐತಿ, ಕಾಯದೊಳಗೆ ಜಂಗಮ ಐತಿ, ಬ್ರಹ್ಮರಂಧ್ರದೊಳಗೆ ಗುರು ಅದಾನ, ಗುರು ಮಧ್ಯದಲ್ಲಿ ಲಿಂಗ ಐತಿ, ಸಹಸ್ರದಳದ ಕಮಲದಲ್ಲಿ ಜಂಗಮ ಐತಿ, ಒಳಗಿಂದ ನಿರಾಕಾರ ಐತಿ. ಅದು ಧ್ಯಾನ ಮಾಡಿದ್ರೆ ಕಾಣೋದಿಲ್ಲ, ಅದು ಕಣ್ಣು ಮುಚ್ಕೊಂಡು ಕುಂತ್ರೆ ಕಾಣೋದಿಲ್ಲ ಅಂತೇಳಿ ಆ ಒಳಗಿನ ಅರಿವಿನ ಜ್ಯೋತಿಯ ಪ್ರತೀಕವಾಗಿ ಅಂತರಂಗವೇ ಬಹಿರಂಗದಲ್ಲಿ ಇಷ್ಟಲಿಂಗವಾಗಿ ಬಂತು. ಆ ಇಷ್ಟಲಿಂಗವನ್ನ ತದೇಕ ಚಿತ್ತದಿಂದ ಅಂಗೈಯಲ್ಲಿ ಇಟ್ಟುಕೊಂಡು ಅದನ್ನು ನೋಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಆ ಲಿಂಗ ಸ್ವರೂಪವೇ ನೀ ಅಂತಿ, ನಿನ್ನೊಳಗಿರುವಂತ ಆ ಪ್ರಾಣಲಿಂಗವಾಗಿ ಭಾವಲಿಂಗ ನೀನಕ್ಕಿದೆ. ಈ ಇಷ್ಟಲಿಂಗ ಸ್ವರೂಪ ಇದು ಶಿವಯೋಗ ಅಂತ ತಿಳ್ಕೊಂಡು ಕರೀತಾರೆ. ಇದಕ್ಕೆ ದೃಷ್ಟಿ ಯೋಗ ಅಂತಲೂ ಕೂಡ ಕರೀತಾರೆ. ಇದೇ ಮುಖ್ಯ. 12ನೇ ಶತಮಾನದ ಶರಣರ ಕ್ರಾಂತಿಗೆ ಇದ ಮುಖ್ಯ. ಶೈವ ಸಂಪ್ರದಾಯನ ಬೇರೆ, ಲಿಂಗವಂತ ಸಂಪ್ರದಾಯನ ಬೇರೆ. ಮುಂದೆ ಆ ಬಸವಣ್ಣನವರ ಆ ಇಷ್ಟಲಿಂಗ ಕ್ರಾಂತಿ ಒಳಗ ನಾಥ ಪಂಥ, ಸಿದ್ಧ ಪಂಥ, ಶೈವ ಪಂಥಗಳು ಎಲ್ಲಾ ಪಂಥಗಳು ಮಿಕ್ಸ್ ಆದವು. ಕಲ್ಯಾಣ ಕ್ರಾಂತಿ ಆದ ಮೇಲೆ ಲಿಂಗ ಬಿಡಲಿಲ್ಲ, ಹಳೇದು ಒಗಿಲಿಲ್ಲ, ಹಳೇದು ತಂದು ಇದ್ರಾಗ ಸೇರಿಸಿದ್ರು. ಹಿಂಗಾಗಿ ಈ ಧರ್ಮ ಕಲಬೆರಕೆ ಹಾಕೊಂತ ಬಂತು. ಅಂದು ಕಲಬೆರಕೆ ಆಗಿದ್ದು ಹಿಂದೂ ಒರಿಜಿನಲ್ ಆಗಕ್ಕೆ ತಯಾರಿಲ್ಲಿದು. ಇವತ್ತಿನ ಕಲಬೆರಕೆಗೆ ಹೊಂಟದ್ದು, ಮಿಕ್ಸ್ ಆಗೇ ಹೊಂಟದ್ದು. ಒಬ್ಬ ಶೈವ ಅಂತ ಹೊಡಿತಾನ, ಒಬ್ಬ ವೀರ ಶೈವ ಅಂತ ಹೊಡಿತಾನ, ಒಬ್ಬ ಲಿಂಗಾಯತ್ ಅಂತ, ಒಬ್ರು ವೀರಶೈವ ಲಿಂಗಾಯತ್ ಅಂತ ಎರಡು ಒಂದ ಅಂತ, ಅದು ಬೇರೆ ಅಂತ. ಯಾಕೆ ಹಿಂಗಾತಂದ್ರೆ ಇದನ್ನ ನಾವು ಸರಿಯಾಗಿ ಜನಗಳಿಗೆ ತಿಳಿಸಿಕೊಡಲಾರದಕ್ಕೆ ಹಿಂಗೆ ಬಂತು. ಕೆಲವರಿಗೊಂದು ಧರ್ಮಗ್ರಂಥನ ಬೇರೆ, ಇದಕ್ಕೊಂದು ಧರ್ಮಗ್ರಂಥನ ಬೇರೆ. ಇದರ ಬಗ್ಗೆ ಸ್ಪಷ್ಟ ಇತಿಹಾಸ ನಮಗೆ ಎಲ್ಲಿ ಸಿಗ್ತದೆ ಅಂದ್ರೆ ವಚನಗಳನ್ನು ಓದಿದಾಗ ಸಿಗ್ತದೆ. ಇದು ಸ್ಪಷ್ಟ ಇದೆ. ಅದರಿಂದ ಬಂತಂದ್ರೆ ಈ ಲಿಂಗಾಯತ ಸಂಪ್ರದಾಯ ಬಸವಣ್ಣವರಿಂದನೂ ಬಂತು, 100% ಅವರಿಂದನೂ ಬಂತು. ಇದನ್ನ ಅವರು ಉದ್ಧಾರ ಮಾಡಕ್ಕೆ ಬಂದ್ರು ಅಂತ ಹೇಳ್ತಾರ. ಉದ್ಧಾರ ಮಾಡಕ್ಕೆ ಬಂದ್ರು ಅನ್ನುವಂಥದ್ದು ಇತಿಹಾಸದಾಗ ಎಲ್ಲಿಯೂ ಇಲ್ಲ. ಕಾವ್ಯಗಳು ಹೇಳ್ತಾವ, ವಚನಗಳಲ್ಲಿ ಮಾತ್ರ ಬಸವಣ್ಣ ಇಷ್ಟಲಿಂಗ ನಿರ್ಮಾತೃ, ಬಸವಣ್ಣನಿಂದ ಲಿಂಗ ಬಂದಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ನಾನು ಅಪ್ಪಗಳು ಅದೀವಿ, ಸಮಕಾಲೀನರು, ಒಂದು 10-20 ವರ್ಷ ಅವರು ದೊಡ್ಡವರು, ನಾವು ಸಣ್ಣವಿರ್ಬೋದು.
ಆದ್ರೆ ಅವ್ರ ಬಗ್ಗೆ ಅವ್ರನ್ನ ನೋಡ್ಕೊಂತ ನಾ ಏನು ಬರಿತೀನಿ ನೋಡು ಅದು ಪಕ್ಕ ಪಕ್ಕ. ಯಾಕಂದ್ರೆ ಅವ್ರನ್ನ ನಾನು ನೋಡೀನಿ, ಅವ್ರ ಜೊತೆ ಸಂಪರ್ಕದೆ, ಅವ್ರ ಚರಿತ್ರೆಗಳನ್ನ ನಾ ಏನು ಬರಿತೀನಿ ನೋಡು ಅದು ಪಕ್ಕ ಅವ್ರ ಬಗ್ಗೆ. ನಾವು ಅವ್ರು ಇಲ್ಲದ ಕಾಲಕ್ಕೆ ಒಂದು 50-100 ವರ್ಷಕ್ಕೆ ಮತ್ತೊಬ್ಬರು ಏನಾರ ಮಂದಿ ಬಾಯಿಂದ ಕೇಳ್ಕೊಂಡು ಬರೀತಾರ ನೋಡು, ಅದು ಅರ್ಧಂಬರ್ಧ ಪಕ್ಕ ಆಕತಿ, ಪೂರ್ಣ ಪಕ್ಕ ಆಗೋದು. ಹಂಗ ಬಸವಣ್ಣವ್ರು ಇದ್ದ ಕಾಲದಲ್ಲಿ ಚನ್ನ ಬಸವಣ್ಣವ್ರು ಇದ್ರು. ಬಸವಣ್ಣನವರು ಸೋದರಳೆಯನ ಚನ್ನ ಬಸವಣ್ಣ, ಮತ್ತಿನ್ನೇನು ಹೇಳ್ಬೇಕು? ಇಲ್ಲೇನು ಬಂದು ಕೂತ್ ಹೋಗ್ಯಾನಲ್ಲ, ಈ ಉಣಕಲ್ ಕೆರೆ ಇದಕ್ಕೆ ಚನ್ನ ಬಸವಣ್ಣನ ಕೆರೆ ಅಂತಾನೆ ಕರೀತಾರೆ. ಇದಕ್ಕೆ ಚನ್ನ ಬಸವ ಸಾಗರ ಇದು ಏನು ಪಕ್ಕದಲ್ಲಿ ಐತಿದು. ಇಲ್ಲೇ ಬಂದು ಕುಂದಿರ್ತಾರವ್ರು. ಇಲ್ಲಿ ಬಂದು ಕುಂತವ್ರು ಲಿಂಗ ಪೂಜೆ ಮಾಡ್ಕೊಂಡು ಮೊದಲು ಎಲ್ಲಿ ಬಂದ್ರು ಅಂದ್ರೆ ಧಾರವಾಡ ಮರೇವಾಡಕ್ಕೆ ಬಂದರು. ಮರೇವಾಡದಲ್ಲಿ ಅವ್ರು ಗುಡಿ ಆಯ್ತು. ಮರೇವಾಡದಿಂದ ಧಾರವಾಡಕ್ಕೆ ಬಂದರು. ಧಾರವಾಡದೊಳಗೆ ಉಳುವಿ ಬಸಪ್ಪನ ಗುಡಿ ಐತಿ, ಅಲ್ಲೊಂದು ಕೆರೆ ಐತಿ. ಅಲ್ಲೇ ಕೆರೆಯಾಗಿ ಜಳಕ ಮಾಡ್ತಿದ್ರು, ಬಂದು ಅಲ್ಲೇ ಲಿಂಗಾರ್ಚನೆ ಮಾಡ್ತಿದ್ರು. ಅದಕ್ಕೆ ಹೇಳ್ತಾರ ನೋಡು, ಉಳವಿಯ ಬಸವಣ್ಣ ಉಳಿಯೋ ನಮ್ಮನೆಯಾಗ ನೀರ ಕಾದಾವ ಜಳಕಕ್ಕ ಹಾಲ ಕಾದಾವ ಕುಡಿಲಕ್ಕ ಅಂತೇಳಿ ನೋಡು. ಇದೆಲ್ಲ ಅವ್ರು ಬಂದು ಕಾಲಕ್ಕೆ ಆದದ್ದು. ಧಾರಾ ನಗರಿ ಎಂತಿತ್ತು ಮೊದಲದು, ಧಾರಾ ನಗರಿ ಎಂತಿತ್ತು. ಚನ್ನ ಬಸವಣ್ಣವ್ರ ಹಾದ ಮೇಲೆ ಧಾರವಾಡ ಆಯ್ತು. ಇದೆಲ್ಲದಕ್ಕೂ ಒಂದು ಇತಿಹಾಸವೇ. ಮುಂದೆ ಅದೇ ಚನ್ನ ಬಸವಣ್ಣವರು ಇದೇ ಮಾರ್ಗದಲ್ಲಿ ಹೋಗುವಾಗ ಇದೇ ಉಣಕಲ್ ಕೆರೆ ದಂಡಿ ಮೇಲೆ ಇದ್ರು. ಇಲ್ಲೇ ಅವರು ಲಿಂಗಾರ್ಚನೆ ಮಾಡಿಕೊಳ್ತಾರೆ. ಇಲ್ಲೇ ಕೆಲವು ದಿವಸ ಇದ್ದದಕ್ಕೆ ಮುಂದೆ ಎಲ್ಲಿಗೆ ಹೋಗ್ತಾರೆ? ಇಲ್ಲಿಂದ ಅರಳಿಕಟ್ಟಿಗೆ ಹೋಗ್ತಾರ. ಅರಳಿಕಟ್ಟಿ ಅಂತ ಬರ್ತದೆ. ಅರಳಿಕಟ್ಟಿ ಹೋಗಿ ಅರಳಿಕಟ್ಟಿಯಿಂದ ಮತ್ತವ್ರು ಯಾಕಡೆ ಬರ್ತಾರಂದ್ರೆ ಪ್ರಯಾಣವನ್ನ ಹೀಗೆ ಬೆಳೆಸ್ತಾರ. ಈ ಭಾಗದಿಂದ ಬೆಳೆಸಿ ಮುಂದೆ ಅವರು ಬ್ರಹ್ಮರಕ್ಷಸಿ ಕಟ್ಟವನ್ನು ದಾಟಿ ಉಳಿವಿ ಕಡೆ ಹೋಗ್ತಾರ. 3 ತಂಡ ಬರ್ತತಿ. ಒಂದು ಮುರುಗೋಡದಿಂದ ಬರ್ತತಿ, ಒಂದು ಲಿಂಗನ ಮಠದಿಂದ ಬರ್ತತಿ, ಇನ್ನೊಂದು ಈ ಮರೇವಾಡ ಸೌದತ್ತಿ ಮಾರ್ಗವಾಗಿ ಬರ್ತತಿ. ಅದಕ್ಕೆ ಕಾದರವಳ್ಳಿ ಅಂತ ಕರಿತಾರ ನೋಡ್ರಿ. ಕಾದರವಳ್ಳಿಯ ಮುಂದ ಕಾದಿದರು ಜಂಗಮರು ಕಾದು ಹಿಮ್ಮೆಟ್ಟಿ ಸೈನ್ಯವನ್ನು ಮುರಗೋಡ ಹಾದಿಯೋಳು ಮುರಿದ ಮಾಚಯ್ಯ ನೋಡ್ರಿ. ಯುದ್ಧ ಆಯ್ತು. ಎಲ್ಲಿ ಮಠ ಅಂದ್ರೆ ಕಾದರವಳ್ಳಿ ಹಂತಕ್ಕೆ ಕದನ ಆಯ್ತು. ಇವನು ತಿರುಗ್ಕೊಂಡು ಹೋದ್ರು. ಮುರುಗೋಡದ ಹಂತಕ್ಕೆ ಹೋಗಿ ಯುದ್ಧ ಮುರುಗೇಡ ಆತ. ಅವಾಗ ಒಪ್ಕೊಂಡವ ಬಿಜ್ಜಳನ ಮಗನಾದ ಸೋವಿದೇವ. ನಿಮ್ ಸುದ್ದಿಗೆ ಬರೋದಲ್ಲಿನ ನೀವೇನಾರು ಮಾಡ್ಬೋದು, ನೀವು ಹೋಗ್ಬೋದು, ನಾ ಹೊಳ್ಳಿ ಹೊಕ್ಕಿನಂದ. ಯುದ್ಧ ಮುರುಗೇಡ ಆತು. ಮುರುಗೇಡೆ ಆದ ಊರು ಮುರಗೋಡ ಅಂತ ಆತು. ಮುರಗೋಡ ಅಂತ ಉಡು ಮಗಳೇ ತಡಿ, ಉಡು ಹೋಗಬೇಡ ತಡಿ, ಉಡು ತಡಿ. ಅಕ್ಕ ಮಾದಿಯವರು ಹುಟ್ಟಿದ ಊರು ಉಡುತಡಿ ಆಯ್ತು. ಉಡುತಡಿ ಆಯ್ತು. ಇದಕ್ಕೊಂದು ಹಿನ್ನೆಲೆ ಬರ್ತತಿ. ಕಾದಾಡಿದ ಊರು ಕಾದ್ರೊಳ್ಳೆ ಆಯ್ತು. ಶಿವಯೋಗಿಗಳು ಲಿಂಗಾರ್ಚನೆ ಮಾಡಿಕೊಂಡ ಜಾಗ ಲಿಂಗನ ಮಠ ಆಯ್ತು. ಇವತ್ತಿಗೂ ಲಿಂಗನ ಮಠ ಅಂತ ತಿಳ್ಕೊಂಡು ಕರಿತೀವಿ. ಮುಂದೆ ಭೃಷ್ಟಾದೇವಿ ಅನ್ನುವಂಥ ತಾಯಿಗೆ ವಯಸ್ಸಾತು, ಮುಂದೆ ಹೋಗಾಕಾಗಲಿಲ್ಲ. ಕಕ್ಕಯ್ಯ ಮತ್ತು ಭೃಷ್ಟಾದೇವಿ ಅನ್ನುವಂಥ ಇಬ್ಬರು ಶರಣರು, ಅವ್ರಿಗೆ ಬಹಳ ವಯಸ್ಸಾಗಿತ್ತು. ಅವರಿಗೆ ಉಳುವಿ ಅರಣ್ಯದಾಗ ಹೋಗಕ್ಕಾಗಲಿಲ್ಲ. ಅವರಿಬ್ರು ಅಲ್ಲೇ ಉಳ್ಕೊಂಡ್ರು, ಅಲ್ಲೇ ಲಿಂಗೈಕ್ಯರಾದ್ರು. ಅದೇ ಕಕ್ಕೇರಿ ಆತು. ಆ ಕಕ್ಕೇರಿ ಒಳಗಿರುವಂತ ಹೆಣ್ಣು ತಾಯಿ ಆಕಿ ಭೃಷ್ಟಾದೇವಿ ಅಲ್ಲ, ಒಬ್ಬ ಶರಣೆ, ಭೃಷ್ಟಮ್ಮ ಅಂತ ಒಬ್ಬ ಶರಣೆ. ಕಕ್ಕಯ್ಯನ ಹೆಂಡತಿ, ಡೋರ ಕಕ್ಕಯ್ಯನ ಹೆಂಡತಿ. ಈಗ ಹೋಗಿ ಜಗ್ಗ ಕುರಿಕೋಣ ಬಲಿ ಕೊಡ್ತೀರಿ. ಈಕಿ ಶರಣೆ, ಒಬ್ಬ ಶರಣೆ ಐಕಿ, ಮಹಾಶರಣೆ ಐಕಿ. ಇಲ್ಲೇ ಬೈಲಹೊಂಗಲ ತಾಲೂಕಿನಲ್ಲಿ ಹೊಳೆ ದಂಡಿಗೆ ನಾಗಲಾಪುರ ಅಂತ ಬರ್ತೈತಿ. ಅಕ್ಕ ನಾಗಮ್ಮ ಇದ್ದು ಹೋದ ಜಾಗ ನಾಗಲಾಪುರ. ತಿಗಡಿ ಕಲ್ಯಾಣಮ್ಮ ಇದ್ದ ಜಾಗ ನೋಡಿ. ಬೈಲಹೊಂಗಲದ ಮಡ್ಡಿ, ಸಂಗ್ಯಾಬಾಳ ನಾಟಕದಲ್ಲಿ, ಸಂಗ್ಯಾಬಾಳ ಸಿನಿಮಾದಲ್ಲಿ ಬರುವಂತ ಚನ್ನಬಸವಣ್ಣನ ತೇರು. ಅದು ಯಾವ್ದಂದ್ರೆ ಚನ್ನಬಸವಣ್ಣನ ಕುಂತು ಮರಡಿನೇ. ಅವ್ರು ಮಡ್ಯಾಗ ಕುಂತರು. ಅದಕ್ಕೆ ಹೆಸರು ಏನಪ್ಪ ಅಂತಂದ್ರೆ ಮಡ್ಡಿ ಬಸವಣ್ಣ, ಮರಡಿ ಬಸವಣ್ಣ. ಇವತ್ತಿಗೂ ಬೈಲಹೊಂಗಲದಾಗ ಏನು ತೇರು ಹಿಡಿತೈತಲ್ಲ, ಅದು ಪಕ್ಕ ಚನ್ನಬಸವಣ್ಣವ್ರು ಕುಂತು ಬಂದಿದ್ದ ಜಾಗ. ಕಲ್ಯಾಣ ಚಂದ್ರಿಗೆ, ಚಂದ್ರಿಗೆ ನೋಡಿ. ಎಲ್ಲವೂ ಇತಿಹಾಸವೇ ಇವೆಲ್ಲವೂ ಇತಿಹಾಸವೇ. ಶರಣರು ಬಂದ ನಾಡ ಇವೆಲ್ಲ. ಇದನ್ನೆಲ್ಲ ಸಂಶೋಧನೆ ಮಾಡಿ ನೋಡ್ರಿ, ಇವೆಲ್ಲವೂ ಸತ್ಯ ಅನಿಸ್ತದೆ. ಮುಂದೆ ಅವರು ಉಳಿವಿಗೆ ಹೋಗ್ತಾರೆ, ಆ ಮಾತು ಬೇರೆ, ಅದೊಂದೆಲ್ಲ ಇತಿಹಾಸ ಆಗ್ತದೆ. ಅದಕ್ಕೆ ಇಲ್ಲಿ ಬಸವಣ್ಣನವರನ್ನು ನೋಡಿ ಚನ್ನಬಸವಣ್ಣವರು ಬರೀತಾರಲ್ಲ ವಚನ, ಅದು ಪಕ್ಕ ಬಸವಣ್ಣವ್ರಕ್ಕಿಂತ ಪೂರ್ವದಲ್ಲಿ ಸ್ಥಾವರಲಿಂಗ ಇದ್ವು. ಬಸವಣ್ಣವರ ನಂತರ ಇಷ್ಟಲಿಂಗ ಬಂದು ಇಷ್ಟಲಿಂಗವನ್ನು ಕೊಟ್ಟಂತ ಧೀಮಂತ ಪುರುಷ ಬಸವಣ್ಣನೇ. 100% ಸಂಶಯನೇ ಇಲ್ಲ. ಬಸವಣ್ಣನಿಂದನೇ ಲಿಂಗ ಬಂತು. ಅದಕ್ಕೆ ಬರೆದ್ರು ಬಗ್ಗೆ ಮಾಯಿದೇವರು ಏನಂತ, ಬಸವ ಪುರಾತನ ರಚಿಸಿ ತೋರಿದ ಶಟಸ್ಥಲ ಮಾರ್ಗ ಇದು ಅಂತ ಬರೆದ್ರು. ಬಸವಣ್ಣ ಬರೋಕ್ಕಿಂತ ಮೊದಲು ಶಟಸ್ಥಲ ಇದ್ದಿಲ್ಲನ್ರಿ ಅಂದ್ರೆ ಇದ್ದಿದ್ದೇ ಇಲ್ಲ. 100% ಇದ್ದಿದ್ದಿಲ್ಲ. ಯಾರು ಬೇಕಾದ್ರೆ ಚರ್ಚೆಗೆ ಬರ್ಬೋದು. ಇದ್ದಿದ್ದಿಲ್ಲ. ಬಸವಣ್ಣನಿಂದನೇ ಶಟಸ್ಥಲ ಬಂತು, ಬಸವಣ್ಣನಿಂದನೇ ಅಷ್ಟಾವರಣ ಬಂತು, ಬಸವಣ್ಣನಿಂದನೇ ಪಂಚಾಚಾರ ಬಂತು. ಬಸವ ಮಾಡಿದಡಾಯಿತು ಗುರುನೆಲೆ, ಬಸವ ಮಾಡಿದಡಾಯಿತು ಲಿಂಗವು, ಬಸವ ಮಾಡಿದಡಾಯಿತು ಜಂಗಮ ಭಕ್ತಿ ವಸುದೆಯಲ್ಲಿ, ಬಸವನೇ ಪರದೈವವೆಂದೆನ್ನುತ್ತಿದ್ದ ಗುರುರಾಯ ಅಂತೇಳಿ ಪ್ರಭುಲಿಂಗ ಲೀಲೆಯಲ್ಲಿ ಹೇಳ್ಕೊಂಡು ಬರ್ತಾರೆ. ಭೀಮಕವಿಯ ಬಸವ ಪುರಾಣ ಹೇಳ್ತದೆ. ವಚನಗಳಂತರೂ ಪಕ್ಕ. ಈ ಕಾವ್ಯಗಳನ್ನು ಬಿಟ್ಟು ಬಿಡ್ರಿ ನಂತರ ಬಂದು. ಆದ್ರೆ ವಚನಗಳದಾವು, ಪ್ರಭುವಿನ ವಚನಗಳು, ಮಡಿವಾಳ ಮಾಚೆಯಿನ ವಚನಗಳು, ಚನ್ನಬಸವಣ್ಣವರ ವಚನಗಳು, ಇವನ್ನೆಲ್ಲ ನೋಡ್ರಿ ನೀವು. ಇದು ಯಾರಿಂದ ಬಂತು ಇಷ್ಟಲಿಂಗ ಅಂದ್ರೆ
ಕಂತಿ ಧರಿಸಿದ ಲಿಂಗ ಯಾರಿಂದ ಬಂತು? ಕೊಳ್ಳಾಗ ಕಟ್ಟಿಕೊಂಡು ಯಾವಾಗಲೂ ನೀವು ಉಡುವಾಗ, ಉಣ್ಣುವಾಗ, ಮಲಗುವಾಗ, ಕೊನೆಗೆ ನೀ ಅಂತಿಮವಾಗಿ ನೀವು ಹೋದಾಗಲೂ ಸಹಿತ ಎಲ್ಲಾ ಕಳ್ಕೊಂಡು ನೀನು ಒಳಗೆ ಇಟ್ಟು ಕಳಿಸುವಂತ ಇಷ್ಟಲಿಂಗ ಅದು ಬಸವಣ್ಣನವರಿಂದ ಬಂದದ್ದು ಅನ್ನುವಂಥದ್ದು ಸತ್ಯವಾದ ಮಾತು. ಇದನ್ನ ನಾವು ಅಧ್ಯಯನಗಳ ಮೂಲಕ, ಸಾಧನೆಗಳ ಮೂಲಕ ತಿಳ್ಕೋಬೇಕು. ಹಾಗಾದ್ರೆ ಇಂಥ ಇಷ್ಟಲಿಂಗವನ್ನು ಬಸವಣ್ಣನವರು ಯಾಕೆ ಕೊಟ್ಟರು ಅಂತ ತಿಳ್ಕೊಂಡು ಕೇಳಿದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತಿ. ದೇವರನ್ನ ನೋಡ್ಬೇಕಂತ ಹೋದ್ರೆ ನೀ ಗುಡಿಗೆ ಹೋಗ್ಬೇಕು. ಆ ಗುಡಿಯ ಮತ್ತು ದೇವರ ನಡುವೆ ಒಬ್ಬರು ಇರ್ತಾರ, ಮಧ್ಯದಲ್ಲಿ ಪೂಜಾರಿ ಇರ್ತಾರ. ಮತ್ತ ದೇವ್ರು ಬೇಕಂದಾಗ ಒಮ್ಮೆಗೆ ಸಿಗುದಿಲ್ಲ. ನೀನಾ ದೇವರಾಗಬೇಕಪ್ಪ, ನಡೆದಾಡುವಂತ ಲಿಂಗ ನೀನೇ ಆಗಿಬಿಡ್ಬೇಕು. ಅದೇನು ವಾಕಿಂಗ್ ಗಾಡ್ ಟಾಕಿಂಗ್ ಟೆಂಪಲ್ ಅಂತ ನೋಡ್ರಿ. ನಮ್ಮ ಅಂಗದ ಮ್ಯಾಲಿನ ಇಷ್ಟಲಿಂಗವನ್ನು ಕಟ್ಟಿಬಿಟ್ರು. ನೀ ಎಲ್ಲರ ಇರು, ನೀ ಯಾವ ಜಗದಗರ ಇರು, ನಿನ್ನ ಅಂಗದ ಮ್ಯಾಗ ಲಿಂಗ ಇತ್ತು ಅಂದ್ರ ನೀನೇ ಸಂಗಮನಾಥನಾಗಿ ಬಿಡ್ತಿದೆ. ಅದಕ್ಕೆ ಹೊಲೆ ಇಲ್ಲ, ಕುಲ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಂಗಡಿಲ್ಲ. ಯಾರು ಅಂಗದ ಮೇಲೆ ಗುರುವಿನಿಂದ ಲಿಂಗವನ್ನು ಧರಿಸಿಕೊಂಡು ಶುದ್ಧವಾದ ಕಾಯಕ ದಾಸೋಹದಲ್ಲಿ ಗುರುಲಿಂಗ ಜಂಗಮ ಭಕ್ತರಾಗಿ ನಡೀತಾರ, ಅವರು ಲಿಂಗವಂತರು. ಅವರು ಬಣಿಜ್ಗಾರರ ಇರಲಿ, ಪಂಚಮರರ ಇರಲಿ, ಗಾಣಿಗರರ ಇರಲಿ, ನೊಳಂಬರರ ಇರಲಿ, ಸಾದರರ ಇರಲಿ, ಇನ್ಯಾರ ಇರಲಿ, ಜಗತ್ತಿನ ಎಲ್ಲಾ ಜಾತಿಗಳು 12ನೇ ಶತಮಾನದಲ್ಲಿ ಬಂದವು. 770 ಅಮರಗಣಗಳದಾರ. ಆ 770 ಅಮರಗಣಗಳಲ್ಲಿ ಒಂದೇ ಜಾತಿಯವರಿಲ್ಲ, ಒಂದೇ ಕುಲದವರಿಲ್ಲ, ಎಲ್ಲಾ ಜಾತಿಯವರದಾರ, ಎಲ್ಲಾ ಪಂಗಡದವರದಾರ. ಅವರ ಜಾತಿ ಬೇರೆ ಇರಬಹುದು, ಅವರ ಕಾಯಕ ಬೇರೆ ಇರಬಹುದು, ಅವರ ಧರ್ಮ ಲಿಂಗಾಯತ, ಅವರ ಪೂಜಿಸಿದ್ದು ಇಷ್ಟಲಿಂಗ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇದು ಎಲ್ಲಿ ಗೊತ್ತಾಗ್ತದೆ ಅಂದ್ರೆ ವಚನಗಳನ್ನ ಆಳವಾಗಿ ಓದಿದ ಮೇಲೆ ಇದು ಗೊತ್ತಾಗ್ತದೆ. ಇದನ್ನು ವೇದದಲ್ಲಿ, ಆಗಮದಲ್ಲಿ, ಶ್ರುತಿಯಲ್ಲಿ, ಸ್ಮೃತಿಯಲ್ಲಿ, ಪುರಾಣದಲ್ಲಿ ಹುಡುಕಾಕ ಗೊತ್ತಾಗುದಿಲ್ಲ. ಹುಬ್ಬಳ್ಳಿ ಇದ್ದಾಗ ಐತಿ, ನಾವು ಧಾರವಾಡ ಕಡೆ ಹೊಂಟ್ರೆ ಹುಬ್ಬಳ್ಳಿ ಸಿಗುದಿಲ್ಲ. ವಚನಗಳಲ್ಲಿ ಹುಡುಕಿದ ಮಾತ್ರ ಇದಕ್ಕೆ ಸಿಗತೈತಿ. ಮತ್ತೆ ಇದನ್ನು ಬಿಟ್ಟು ಅಲ್ಲಿ ಹೊಂಟ್ರಿ ಅಂದ್ರೆ ಸಿಗಂಗಿಲ್ಲ. ಸ್ಪಷ್ಟ ತಿಳಿತಲ್ಲ? ಲಿಂಗ ಯಾರ ಕಾಲಕ್ಕೆ ಬಂತು? ಇಷ್ಟಲಿಂಗ, ಸ್ಥಾವರ ಲಿಂಗ ಶೈವರದು, ಬಾಣಲಿಂಗ, ಪೀಠಿಕಲಿಂಗ ಅವೆಲ್ಲ ಶೈವ, ಅನಾದಿ ಶೈವ, ಮಹಾಶೈವದ್ದು, ಸಿದ್ಧರು, ಸಾಧ್ಯರು, ಕಾಳಾಮುಖರು ಅಂತಿದ್ರು. ಆದ್ರೆ ಕಂತಿ ಧರಿಸಿದ ಇಷ್ಟಲಿಂಗ ಇವತ್ತು ನಿಮ್ಮ ಅಂಗದ ಮೇಲೆ ಐತಲ್ಲ, ಹುಟ್ಟು, ಜಾತಿ, ಸೂತಕ, ಮುಟ್ಟು, ತಟ್ಟು, ಮಡಿ, ಮೈಲಿಗಿಲ್ಲ. ಅಂಗದ ಮ್ಯಾಗ ಲಿಂಗ ಇತ್ತು ಅಂದ್ರ, ಲಿಂಗದ ನೀರು ನಿನ್ನ ಮ್ಯಾಗ ಬಿತ್ತಂದ್ರ ನೀ ಶುದ್ಧವಾಗಿರ್ತೀಯಪ್ಪ. ಇದಕ್ಕೆ ಭೇದನ ಇಲ್ಲ ಅಂತ ತಿಳ್ಕೊಂಡು ಅಂತ ಒಂದು ಪರಂಪರೆ ಕೊಟ್ಟವರು ಯಾರಂದ್ರ ಬಸವಾದಿ ಶರಣರಿಂದ ಇದು ಬಂತು. ಯಾರಿಂದ ಬಂತು? ಬಸವಾದಿ ಶರಣರಿಂದ ಬಂತು. ಮುಂದೆ 101 ವಿರಕ್ತರು ಬಂದರು, ಪ್ರಫುಲ್ಲವಾಗಿ ಬೆಳೆಸಿದರು. ನಂತರ ಯಡಿಯೂರಿನ ಸಿದ್ಧಲಿಂಗೇಶ್ವರರು ಬಂದರು, 701 ವಿರಕ್ತರನ್ನು ಬೆಳೆಸಿದರು. ಸ್ವತಃ ಆ ಸಿದ್ಧಲಿಂಗೇಶ್ವರರೇ ತಮ್ಮೊಂದು ವಚನದಲ್ಲಿ ಹೇಳ್ತಾರೆ ಏನಂತ? ಸಮಸ್ತ ಲೋಕಾದಿ ಲೋಕಗಳಿಲ್ಲದಂದು ಅನಾದಿ ಪರಶಿವ ನೀನೊಬ್ಬನೇ ಇದ್ದೆ, ನಿನ್ನಿಂದ ನಾನು ಉದಯವಾದೆ. ಜ್ಞಾನಾಜ್ಞಾನಗಳಿಲ್ಲದ ಮುನ್ನ ಜ್ಞಾನಾನಂದನೆಂಬ ಗಣೇಶ್ವರನಾಗಿದೆ, ಶರೀರವಿಲ್ಲದ ಮುನ್ನ ನಿರ್ಮಲನೆಂಬ ಗಣೇಶ್ವರನಾದೆ. ಬಸವಣ್ಣ ಮೊದಲಾದ ಪ್ರಮುಖರು ಇಷ್ಟಲಿಂಗವ ಸಾಧಿಸಿ ಕೊಟ್ಟರಾಗಿ ನಾನು ನಿನಗೆ ಯೋಗ್ಯವಾದನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳ್ತಾರೆ. ಸಿದ್ಧಲಿಂಗೇಶ್ವರ ಹೇಳಬೇಕಾಗಿತ್ತಲ್ಲ ಏನಂತ? ಮೊದಲನೇವ್ರು ಮಾಡಿ ಕೊಟ್ರಂತೇಳಿ ಇಲ್ಲ. ಸಿದ್ಧಲಿಂಗೇಶ್ವರ ಏನು ಸ್ಪಷ್ಟ ಹೇಳ್ತಾರ? ಬಸವಣ್ಣ ಮೊದಲಾದ ಪ್ರಮುಖರು ಪ್ರಸಾದವ ಸಾಧಿಸಿ ನನ್ನ ಕಳಿಸಿದ್ರಪ್ಪ, ನೀ ಭೂಮಿಗೆ ಹೋಗೋ, ಈ ಧರ್ಮವನ್ನ ಪ್ರಚಾರ ಮಾಡಂತೇಳಿ. ಅದಕ್ಕೆ ನಾ ಬಂದೆ. ಅದಕ್ಕೆ ಅವ್ರಿಗೆ ಏನಂತ ಕರೆದ್ರು? ಶಟಸ್ಥಲ ನಾಯಕ ಅಂತ ಕರೆದ್ರು ಯಡಿಯೂರಿನ ಸಿದ್ಧಲಿಂಗೇಶ್ವರನ್ನು. ಅವ್ರು ಎಲ್ಲಿ ಕುಂದಿರ್ತಾರಲ್ಲಿ ಮಠಗಳಾದವು. ಅವ್ರು ಹೊಂಟ್ರ ಹೂವಿನ ಗಿಡಗಳ ಬಗ್ಗೆ ನಮಸ್ಕಾರ ಮಾಡಿದವರಿಗೆ, ಅವ್ರು ಹೊಂಟ್ರ ದಾರಿ, ನದಿ ದಾರಿ ಕೊಟ್ಟವರಿಗೆ ಎಷ್ಟು ದೊಡ್ಡ ಪ್ರಭಾವಿ ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುವಿನ ಬಿಟ್ಟ ಮೇಲೆ ಬಹಳ ದೊಡ್ಡ ತಪಸ್ವಿಗಳು ಬಂದವರಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರರು. ಅವ್ರ ನಂತರ ಮತ್ತೊಬ್ಬರು ಬಂದೆಲ್ಲ ಬಂದಾರಂದ್ರೆ ಅವ್ರ ಕೆಳಗ ಉಳಿದವ್ರಿಗೆ ಅವ್ರ ಕೆಳಗನ. ಎಲ್ಲರಿಗೂ ಇವ್ರ ಮೂಲ ಆರಾಧ್ಯರೇ. ಏನು ಮುಂದೆ ಬಂದ್ರಲ್ಲ ದೊಡ್ಡ ದೊಡ್ಡ ಮಹಾತ್ಮರು, ಇವ್ರನ್ನ ನೆನದ ಮುಂದೆ ಹೊಕ್ಕಾರ. ಅವರೆಲ್ಲ ಇವ್ರನ್ನ ಸ್ಮರಿಸೆ ಮುಂದೆ ಹೊಕ್ಕಾರ, ಇವ್ರನ್ನ ನೆನೆಸೆ, ಇವ್ರನ್ನ ಸ್ಮರಿಸೆ ಮುಂದೆ ಹೋಗ್ತಾರ. ಅವರೆಲ್ಲ ಅಂದ್ರೆ ಆದಿ ಪ್ರಥಮ ಗುರುಗಳು ಇವರೆಲ್ಲ, ಪ್ರಥಮಾಚಾರ್ಯರು ಇವರೆಲ್ಲ, ಪೂರ್ವಾಚಾರ್ಯರು ಅಂತೇಳಿ ಇವ್ರನ್ನ ಕರೀತಾರೆ. ಹಿಂಗ ನಮ್ಮ ಪರಂಪರೆ ಬಂತು. ಅವಾಗ ಪೂಜ್ಯ ಗುರುಗಳು ಏನ್ ಹೇಳಿದ್ರು? ಇಷ್ಟಲಿಂಗ ಇದು ನಮ್ಮ ಅಂತರಂಗದ ಅರಿವಿನ ಜ್ಯೋತಿ. ಏನಿದೋ ಅಂತರಂಗದ ಅರಿವಿನ ಜ್ಯೋತಿ. ಹಾಗಾದ್ರೆ ಈ ಲಿಂಗವನ್ನ ನಾವು ಯಾಕೆ ಪೂಜೆ ಮಾಡ್ಕೋಬೇಕು? ಈ ಲಿಂಗವನ್ನ ಸದಾಕಾಲ ಎದಿ ಮೇಘನ ಯಾಕೆ ಕಟ್ಕೋಬೇಕು? ಈ ಲಿಂಗವನ್ನ ನಾವು ಯಾಕೆ ಅಂಗೈ ಒಳಗೆ ದೃಷ್ಟಿ ಇಟ್ಟು ನೋಡಬೇಕು? ಇದೆಲ್ಲವನ್ನ ತಿಳಿಸ್ತಾ ಗುರುಗಳು ಹೇಳ್ಕೊಂತ ಬರ್ತಾರ. ಅದಕ್ಕೆ ಅವ್ರು ಹೇಳ್ತಾರ. ಮತ್ತೆ ಸಿದ್ದಪ್ಪನವ್ರ ಪ್ರಶ್ನೆ ಕೇಳ್ತಾರೆ, ಇಷ್ಟ ಲಿಂಗವನ್ನ ಯಾಕೆ ಕಟ್ಕೋಬೇಕು? ಇದನ್ನ ಯಾಕೆ ಪ್ರತಿನಿತ್ಯ ಪೂಜೆ ಮಾಡಬೇಕು? ಇದನ್ನ ಯಾಕೆ ದೃಷ್ಟಿ ಇಟ್ಟು ನೋಡಬೇಕು? ಅವಾಗ ಅದಕ್ಕೆ ಗುರುಗಳು ಉತ್ತರ ಕೊಡ್ತಾರ. ಒಂದು ಚಲೋ ಸುಂದರವಾದ ವಚನ, ಗದ್ದಲ ಮಾಡಬೇಡ್ರಿ ಹುಡುಗರು, ಸುಮ್ಮನೆ ಕುಂದ್ರಿ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ. ನೋಡ್ರಿ, ನೀವೆಲ್ಲ ಒಕ್ಕಲ್ತನ ಮಾಡೋ ರೈತರಿದಿರಲ್ಲ, ಬೆಳೆವ
ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವನು ಕೂಡಲ ಸಂಗಮ ದೇವ. ಇದು ಅಗ್ರಿ ಸ್ಪಷ್ಟ ಕನ್ನಡದಲ್ಲಿ ಇದು ವಚನ ಇದೆ. ತಿಳಿದಿತ್ತಲ್ಲ ನಿಮಗೆ? ನೀವು ಒಕ್ಕಲತನ ಮಾಡೋ ರೈತರಿದ್ರೆ ಹೆಚ್ಚು ಕಡಿಮೆ ಉಣಕಲ್ 1000 ಮೇಟಿ ಒಕ್ಕಲತನದ ಊರಂತ ಖ್ಯಾತ ಆಗೈತಿ. ನೀವು ಹೊಲದಾಗ ಹೋಗಿ ಬಿತ್ತಿರಲ್ಲ, ಕಸ ಬಿತ್ತಿರೋ ಬೀಜ ಬಿತ್ತಿರೋ? ಬೀಜ ಆಟ ಬಿತ್ತಿರೋ. ಬೀಜ ಬಿತ್ತಿ ಒಂದು ವಾರ ಬಿಟ್ಟು ನೋಡಕ್ ಆದ್ಮೇಲೆ ಬೀಜದ ಕೂಡ ಏನು ಬೆಳೆದಿರ್ತೈತಿ? ಕಸ ಬೆಳೆದಿರ್ತೈತಿ. ನೀವು ಆ ಕಸ ಕಂಡ್ರೆ ನೀವು ನೋಡಪ್ಪ, ನೀ ನನಗೆ ಸಂಬಂಧ ಇಲ್ಲ, ನಾ ಬೀಜ ಆಟ ಬಿತ್ತೀನಿ, ಬೀಜ ಆಟ ತಕೊಳ್ಳೋ, ನಾ ನಿನಗೆ ಬಿತ್ತೇ ಇಲ್ಲ, ನೀ ನನಗೆ ಸಂಬಂಧನೇ ಇಲ್ಲ ಅಂತ ಅಂದ್ ಬಾ, ನೀ ಮನೆಗೆ ಅದು ಆಟ ಅಂತದ್ದು. ನಿನ್ನಂತ ದರಿದ್ರ ಗಿಡನೇ ಬೇಕಾಗಿತ್ತು, ಹೋಗಿ ನೀ ಇಟ್ಟ ಅಂತ ಹೇಳ್ತದೆ. ಏನಂತೈತಿ ಅದು? ಹೊಲದಾಗಿನ ಕಸ ನನಗೂ ನಿನ್ನಂತ ದರಿದ್ರ ಗಿಡನ ಬೇಕಾಗೈತಿ, ಇಟ್ಟ ಅಂದ್ರೆ ನೀ ಮನೆಗೆ ಹೋಗ್ಬಿಡ ಅಂತೈತಿ. ಅದು ಅವಾಗ ಏನ್ ಮಾಡ್ತೈತಿ ಗೊತ್ತ ಅನ್ನೋದು? ಕಸ ಇದು ಏನು ಬೆಳಿಬೇಕಾಗಿತ್ತು ನೋಡ್ರ, ರಸ ರಸ ಅಡಗಿಸ್ತೈತಿ, ಇದು ಹತ್ತಿಗೆ ಕಸನ ಬೆಳೆದ್ ಬಿಡ್ತೈತಿ. ಹುಡಿಕ್ಯಾಡಿ ಸೋಯಾಬೀನ್ ಕಿತ್ಕೋಬೇಕು ನೀವು, ಹುಡಿಕ್ಯಾಡಿ 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 ಸೋಯಾಬೀನ್ ಕಿತ್ಕೋಬೇಕು, ಹುಡಿಕ್ಯಾಡಿ ಶೇಂಗಾ ಕಿತ್ಕೋಬೇಕು. ನೀವೇನ್ ಮಾಡ್ತೀರಿ? ಛೇ 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 ಪ್ರಮಾದ ಆಗೈತಪ್ಪ, ಕಸ ಭಾಳ ಬೆಳೆದ್ಬಿಟ್ಟದ, ಕಸ ಭಾಳ ಬೆಳೆದ್ಬಿಟ್ಟದ ಅಂತೇಳಿ ಅವಾಗ ಏನ್ ಮಾಡ್ತೀರಿ? ಎಡಿ ಹೊಡಿತೀರಿ. ಎಡಿ ಹೊಡೆದ ಮೇಲೆ ಒಂದಿಟ್ಟು ಕಸ ಹೊಕ್ಕೈತಿ. ಆಮೇಲೆ ಕುಲ್ಪಿ ಕುರ್ಚಿಗಿ ತಗೊಂಡ ಸಂಧ್ಯಾಗ ಒಂದ್ಯಾಗ ಕೈ ಹಾಕಿ ಕಳೆ ತೆಗಿತೀರಿ. ಕಳೆ ತೆಗೆದು ಕಸ ತೆಗೆದು ಇಳಿಗ್ಯಾನ ಹುಲ್ಲು ಸಿಂಪಿಗ್ಯಾನ ಹುಲ್ಲು ಕರಿಕಿ ಎಲ್ಲಾ ಕೆತ್ತು ಒಗದ ಮೇಲೆ ಹೊಲ ಸ್ವಚ್ಛ ಕರಡಕತಿ. ಅವಾಗ ಅದು ಪೀಕ್ ಹೇಳ್ತೈತಿ ಅಂತ, ಭಾಳ ಚಲೋ ಮಾಡಿದಿಪ್ಪ, ಈ ಕಸ ಅನ್ನೋದು ನನ್ನ ಬೆಳಗೊಟ್ಟಿದ್ದಿಲ್ಲ, ನನಗೆ ತುಳಿದು ಬಿಟ್ಟಿತ್ತು, ಇದನ್ನ ಕಿತ್ತು ಹೋಗೋದಲ್ಲ, ನಾ ಇನ್ನು ಹುಲುಸಾಗಿ ಬೆಳಿತೀನಿ, ನಿನ್ನ ಬಡತನವನ್ನು ಕಳಿತೀನಿ ಅಂತ ಅದು ಪೀಕ್ ಹೇಳ್ತೈತೆ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು. ಆ ಹೊಲದಾಗ ಬೀಜ ಅಡ್ಡ ಬಿತ್ತೀರಿ, ಕಸ ಕೊಂಡು ತಂದಿಲ್ಲ, ಆದ್ರೂ ಬೀಜದಕ್ಕಿಂತ ಕಸನ ಹೆಚ್ಚು ಬೆಳೆದೈತಿ. ಹಂಗೆ ಇದು ಒಂದು ಹೊಲ ಅಂತಿದ್ರು, ಇದು ಇದು ಬಂದೈತಿ ಅಂತಿದ್ರು, ಜನ್ಮದಿಂದ ಬಂದೈತಿ ಅಂತಿದ್ರು. ದೇಹ ಶರೀರವೆಂತೆಂಬುವ ಹೊಲನ ಹಸನ ಮಾಡಿರೋ ಪರತತ್ವ ಬೆಳೆಯನ್ನೇ ಬೆಳೆದುಂಡಿರೋ. ಸಿದ್ದಪ್ಪ ಜಗಕ್ಕೆ ಬಂದಾವಂದ್ರೆ ಹೊರಗಿನ ಹೊಲ ಹರಗಕ್ಕೆ ಬಂದಾವಲ್ಲವ, ಈ ಹೊಲ ಹರಗಿದೆ ಅವ ನೋಡ್ರಿ. ಅಲ್ಲಿರೋ ಕಂಟಿ ಕಸ ಕಿತ್ತಾವಲ್ಲವ, ಇಲ್ಲಿರೋ ಕಾಮಕ್ರೋಧದ ಕಂಟಿ ಕಸ ಕಿತ್ತು ಸಿದ್ದಪ್ಪ ಅದಾವ ನೋಡ್ರಿ. ಅದಕ್ಕೆ ಅವನಿಗೆ ಇವತ್ತಿಗೆ ತೇರ್ ಮಠ ಮಾಡಿರಿ, ತೇರ್ ಕಟ್ಟಿರಿ. ಯಾಕ ಅವ ಇಲ್ಲಿ ಕಿತ್ತೋಗದವ, ನೀವು ಹೊರಗೆ ಕಿತ್ತೋಗದ್ರಿ, ಹೊರಗೆ ಹೋಗೋದು ಬಿಟ್ರಿ ನಿಮ್ಮನ್ನ. ಅವ ಒಳಗೆ ಕಿತ್ತೋಗದ, ವರ್ಷ ಅವ್ರ ಜಾತ್ರೆ ಮಾಡ್ತಾರ ನೋಡ್ರಿ. ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ, ಹೊರಗೆ ಒಳಗೆ ಒಕ್ಕಲ್ತನ ಮಾಡೋದ್ರ ನೋಡ್ರಿ. ಇದು ಕೃಷಿನ, ಇದು ಕೃಷಿನ ನೋಡ್ರಿ. ಎಷ್ಟು ಅದ್ಭುತ ಹೇಳ್ತಾನೆ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟೈತಿಪ್ಪ, ತಿಳಿಯಲಿಯದು ಎಚ್ಚರಲಿಯದು. ನೋಡುತ್ತಲೇ ಬೆಳೆದು ಬಿಟ್ಟೈತಿ. ನೋಡ್ಕೊಂತ ಕುಂತ್ರ ನೀವೇನ್ ಮಾಡ್ತೀರಿ? ಹೊಲದಾಗ ನಿಂತೆ ಕಸ ನೀವು ಹೋಗ, ನಮ್ಗೆ ಸಂಬಂಧ ಇಲ್ಲ ಹೋಗಂದ್ರೆ ಹೋಗೋದಲ್ಲದ, ನಿಂದಿರ್ಬೇಕಾದಕ್ಕೆ ತಗೊಂಡು ಕೊಡಗೋಲು ಕುರ್ಚಿಗೆ ಅಂದಾಗ ಹೊಕ್ಕತ್ತಾನ. ಹಂಗ ಈ ಶರೀರ ಅನ್ನೋದು ಹುಟ್ಟಿ ಬಂತು ತಂದೆ ತಾಯಿಗಳ ಗರ್ಭದಿಂದ, ಶುಕ್ಲ ಶೋಣಿತದಿಂದ. ಇದು ಹಂಗ ಬರಲಿಲ್ಲ ಅಂತಿದು, ಜನ್ಮದ ಕರ್ಮಗಳನ್ನು ತಗೊಂಡು ಬಂದತ್ತೆ ಅಂತ. ಇದು ಜನ್ಮದ ಕರ್ಮಗಳನ್ನು ತಗೊಂಡು ಬಂದತ್ತೆ ಅಂತ. ಇದಕ್ಕೆ ಅಣವ ಮಲ ಐತೆ ಅಂತ, ಮಾಯಾಮಲ ಐತೆ ಅಂತ, ಕಾರ್ಮಿಕ ಮಲ ಐತೆ ಅಂತ, ನಾನು ನನ್ನದು ನನ್ನಿಂದ ಅನ್ನುವಂಥ ಮಲತ್ರಯಗಳದಾವಂತ. ಅವು ಹೆಂಗಿರ್ತಾವ್ರಿ ಅಜ್ಜಾರ ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಆತ್ಮನಿಗೆ ಅಂಟುಕೊಂಡಾವಂತವ್ ಮಲತ್ರಯಗಳು. ಆ ಮಲತ್ರಯಗಳು ಆತ್ಮಕ್ಕೆ ಅಂಟುಕೊಂಡಿದ್ದಕ್ಕೆ ಶುದ್ಧ ಆತ್ಮ ನಾವೇನಾಗ್ಬಿಟ್ನಂತ ಬದ್ಧ ಜೀವಾತ್ಮನ ಅಂದಂತೀವ. ಏನಾದ? ಬದ್ಧ ಜೀವಾತ್ಮ. ನಾನು ನಂದ ಚಲೋ ಇರ್ಲಿ, ನಂದಂತ ಆಗ್ಲಿ ಪಡ್ಕೊಂತಿರ್ತಾವ ನೋಡ್ರಿ. ಇವೆಲ್ಲ ಇವಕ್ಕೆ ಇಂಜೆಕ್ಷನ್ ಮಾಡಿಸಿದ್ರೆ ಹೋಗೋದಿಲ್ಲ ಇವು ಗುಣ ಇಲ್ರಿ. ಭಾಳ ಪಡ್ಕೊಂತೈತಿ, ಒಂದು ಇಂಜೆಕ್ಷನ್ ಮಾಡಿಸ್ಬಿಡ್ರಿ ಅಂದ್ರೆ BP ಶುಗರ್ ಏನಾರ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ರಿ, ಇದು ಭಾಳ ಹಪ್ಪಿ ಮಾಡ್ತೈತಿ, ಇದು ಜೀವಗಳ ಐತಿ, ಇದಕ್ಕೊಂದು ಇಂಜೆಕ್ಷನ್ ಮಾಡಿಬಿಡ್ರಿ ಅಂದ್ರೆ ಔಷಧಿ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಐತಿ ನೋಡ್ರಿ, ರೋಗಕ್ಕೆ ಔಷಧ ಕೊಡ್ಬೋದಂತ, ಸ್ವಭಾವಕ್ಕೆ ಔಷಧಿ ಇಲ್ಲ ಅಂತ ನೋಡ್ರಿ. ಆ ಸ್ವಭಾವ ಆತ್ಮಕ್ಕೆ ಕಟ್ಟಿಕೊಂಡಿರ್ತಾವ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಆ ಮಲತ್ರಯಗಳು ಅಂಟುಕೊಂಡವ ಆತ್ಮಕ್ಕೆ. ಏನು? ನಾನು ನನ್ನದು ನನ್ನಿಂದ. ಒಬ್ಬ ಶ್ರೀಮಂತ ಒಂದು ದೊಡ್ಡ ಮನೆ ತಗೊಂಡಿದ್ದ, ತಾನು ಹಳ್ಳಿಯಾಗಿದ್ದ, ಪೇಟೆಗೆ ಒಂದು ದೊಡ್ಡ ಮನೆ ತಗೊಂಡಿದ್ದ. ಅವನಿಗೆ 3 ಮಂದಿ ಮಕ್ಕಳಿದ್ರು. ಯಾರಿಗೆ? ಶ್ರೀಮಂತನಿಗೆ, ಗೌಡನಿಗೆ. ಪೇಟೆಗೆ ಒಂದು ಮನೆ ತಗೊಂಡಿದ್ದವು. ಆ ಮನಿ ತಗೊಂಡಿತ್ತಂದ್ರೆ ಆ ಮನಿ ಕಲ್ಲು ಹೊತ್ತಿಲ್ಲ, ಮಣ್ಣು ಹೊತ್ತಿಲ್ಲ, ರೊಕ್ಕ ಕೊಟ್ಟಾನ, ಸಂಸ್ಕಾರ ಪಾವತಿ ಮಾಡ್ಕೊಂಡಾನ, ತಂದಂತ ಮನಿ ಮಾಡ್ಕೊಂಡ್ ಬಂದಾನ. ಕಾಗದ ಪತ್ರ ಅಂತಾರಲ್ಲ, ಸಂಸ್ಕಾರ ಪಾವತಿ ಅಂತ ಮಾಡಿಸ್ತಾರಲ್ಲ, ಅರ್ಧ ರೊಕ್ಕ ಕೊಟ್ಟು ಕಾಗದ ಪತ್ರ ಮಾಡ್ಕೊಂಡು ಬಂದಾನ. ಅದ್ರ ಮೇಲೆ ಎಷ್ಟು ಮೋಹ ಇಟ್ಟು ಬಿಟ್ಟನ ಗೊತ್ತನವ, ಮನಿ ತಗೊಂಡಿನ ಹೋಗ್ಬಾಳೆ. ಎಂತ ಮನಿ? 3 ಅಂತಸ್ತಿನ ಮನಿ. ಕಟ್ಟಿಗೆ ಮ್ಯಾಗ ಕುಂತಾಗ ಅದನ್ನ ಹೇಳ, ಉಣ್ಣಾಕ ಕುಂತಾಗ ಅದನ್ನ ಹೇಳ, ಮಂದಿಗೆ ತಿಳಿ ಹಿಡಿದು ಹೋತು, ನಾ ಮನಿ ತಗೊಂಡಿನಿ ಅಂತೇಳಿ. ಆ ಜೀನ್ ಎಲ್ಲಿ ಇಟ್ಟುಬಿಡುತ್ತೆ ಗೊತ್ತಂದ್ರೆ ಅದು ಆ ಮನಿ ಮ್ಯಾಗ ಇಟ್ಟುಬಿಡುತ್ತೆ. ನನ್ನ ಮನಿ ಇದ್ದ ಮನಿ ಮರಿ ತೂರಾಗಿಂದು ಬರೀ ಅದ್ರ ಕಡೆನ ಲಕ್ಷ್ಯ ಇಟ್ಟುಬಿಡುತ್ತೆ. ಜೀವಗಳತನ, ಮಲತ್ರಯದ ದೋಷಗಳಂತ. ಏನು ಮನಿ ಬಡಿವಾರನ ಹೇಳಕತ್ತ. ಯಾವಾಗಾರ ಹುಬ್ಬಳ್ಳಿಗೆ ಹೋದ್ರ ಆ ನಗರದಾಗ ಹೋಗಿ ಬಾ, ನನ್ನೊಂದು ಮನಿ ಐತಿ ನೋಡು ಅಂತೇಳಿ ಅದನ್ನ ಸಿದ್ದಪ್ಪನ ಮಠ ಮಾಡಿದಂಗೆ ಮಾಡಿಬಿಟ್ಟಂತ ಹೇಳಕತ್ತ, ಹೇಳ್ಕೊಳಕತ್ತ. ಜೀವಗಳತನ ಬಂದ್ಬಿಡುತ್ತ ಅವನಿಗೆ. ಏನು ಮಾಡೋದಪ್ಪ? ಇವನಿಗೆ 3 ಮಂದಿ ಮಕ್ಕಳಿದ್ರು. ಇವ್ರು 3 ಮಂದಿ ಮಕ್ಕಳು ಬೇಯಕತ್ತಿರು.
ಈತ್ತೂರಾಗಿನ ಮನಿನ ಕಸ ಹೊಳೆಯವ್ರ ದಿಕ್ಕಿಲ್ಲ, ಇವ ಹೋಗಿ ಊರಾಗ ಹುಬ್ಬಳ್ಳಿಯಾಗ ಮನಿ ತಗೊಂಡಾನ ಅಂತೇಳಿ ಯಾರಂದ್ರು ದೊಡ್ಡ ಮಗ ಅಂದ. ನಡವಲ ಮಗ ಏನಂತ, ಹೇ ಯಾಣ ಇರ್ಲಿ ಬಿಡು, ನಮ್ದು ಒಂದು ಪೇಟೆಗೆ ಮನಿ ಇದ್ರ ಚಲೋ ಅಲ್ಲ ಅಂತ ನಡವಲ ಅಂದ. ಸಣ್ಣ ಮಗ ಬರೀ ಮನಿನ ತಗೊಳ್ಳೋದಾತು, ಮನ್ಯಾಗ ಬೆಳೆದನೆ ಅಂತ ಮಕ್ಕಳು ಅದರ ಲಗ್ನ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ಅಂತ 3 ಅವನ ಮಕ್ಕಳ 1 ಬುದ್ಧಿ 1 ಕಿಲ್ ನೋಡ್ರಿ. ಇದ ಭವ, ಇದಕ್ಕ ಭವ ಬಂದನ ಅಂತ ಕರೀತಾರೆ. 3 ಗೌಡನ ಮಕ್ಕಳ 1 ಬುದ್ಧಿ 1 ಕಿಲ್ಲ. ಇವ್ ತಗೊಂಡ್ ಯಾಕಂತ ಜಗಳ ತಗದ ಇವ್ ಬೇಷ ಆತಂತಾನ, ಇವ್ ಬರೀ ಇದನ್ನ ಮಾಡ್ಕೊತ ಹೋಗ್ರಿ ನನಗ ಮುದುಕರ ಕೇಳ್ತೀವ ಅಂತ ನೋಡ್ರಿ. 3 ವ್ಯತ್ಯಾಸ ಅದ. ಅದಕ್ಕೆ ಯಾರದರ ಮನ್ಯಾಗ ಮಕ್ಕಳು ತಿದ್ದಾಕ ಪ್ರಯತ್ನ ಮಾಡ್ರಿ. ತಿದ್ದಲಿಲ್ಲ ಅಂದ್ರೆ ರಕ್ತ ನಿಮಗಿರ್ಬೋದು, ಬುದ್ಧಿ ನಿಮ್ಮದೆಲ್ಲ ಕೈ ಬಿಟ್ಟು ಬಿಡ್ರಿ. ಅವ್ರ ಫಲವಾಗಿ ಅವ್ರು ನೋಡ್ತಾರೆ ಇಷ್ಟ. ಅದ್ರ ಸಲುವಾಗಿ ಮಾನಸಿಕ ಮಾಡ್ಕೊಳಕ್ ಹೋಗ್ಬಾರ್ದು. ಜನ್ಮ ಕೊಟ್ರಿ, ಸಂಸ್ಕಾರ ಕೊಡ್ರಿ, ಇಟ್ಟು ಮಿಕ್ಕಿನೋ ಅವ ಹದಿಗಟ್ಟು ಹೊಕ್ಕವ ಅಂದ್ರೆ ನಿಮಗೆ ತಪ್ಪಲ್ಲ, ಒಬ್ರು ಪ್ರಾರಬ್ಧ ಅದ್ರ ಫಲವಾಗಿ ಅವು ಉಣ್ತಾವ. ಅದಕ್ಕೆ ಬ್ಯಾರ್ಯಾದಾರ ಮರಿಗೆ ಸಾಯಬಾರ್ದಂತ. ಅಥವಾ ನೀನು ಎಡಿ ನೀವು ಉಣ್ತಿ ಅನ್ಬೇಕಂತ. ಮಾಡಿದೆ ಕುಣ್ತಾಳ ಮಣಿ ಅಂತ ಕೇಳ ಬರ್ತಿದ್ದು ನನ್ನ ಸಿದ್ದಪ್ಪಜ್ಜ. ಹಂಗೆ ಮಾಡಿದವ್ರು ಉಣ್ತಾರೆ. ಸುಳ್ಳ ಅವ್ರ ಸಲುವಾಗಿ ಇವು ಮಾನಸಿಕ ಮಾಡ್ಕೊಂತಾವ, ಮಾಡ್ಕೋಬಾರ್ದಂತ. ಅವ್ರ ಕರ್ಮ ಫಲ ಹೆಂಗೆ ಹಂಗೆ ಹೊಕ್ಕಾವ. ಕರ್ತವ್ಯವನ್ನು ಸರಿಯಾಗಿ ಮಾಡ್ಬೇಕಂತ. ಕರ್ತವ್ಯ ಮಾಡಿನೂ ಅವ ಹಾದಿ ಬಿಡ್ತಾವ ಅಂದ್ರೆ ನಿಮಗೆ ತಪ್ಪಲ್ಲಂತ. ಅವಕರ ಬುದ್ಧಿಯ ಫಲ ಅಂತದು, ಸಹವಾಸದ ಫಲ ಅಂತ, ಅವಕರ ಕರ್ಮದ ಫಲ. ಕೈ ಬಿಟ್ಟು ಬಿಡ್ಬೇಕಂತ ಅವ್ನು ಮನುಷ್ಯಗೆ ಹಚ್ಕೋಬಾರ್ದಂತ. ಭಾಳ ಮಂದಿ ಮನೆಯಾಗಿದ್ದಾಗ ವ್ಯತ್ಯಾಸ ಇರ್ತೈತ್ರಿ. ಮಕ್ಕಳ ಸಲುವಾಗಿ ಮಾನಸಿಕ ಮಾಡ್ಕೊಂತಾರ, ಏನು ಬೇಕಾದ್ ಮಾಡ್ಕೊಂತಾರ, ಮಾಡ್ಕೊಳಕ್ ಹೋಗ್ಬಾರ್ದು. ನಿಮ್ಮ ಕರ್ತವ್ಯ ನೀವು ಸರಿ ಮಾಡಿರಿ. ಆ ಕರ್ತವ್ಯ ಮಾಡಿನೂ ಅವು ಹದಿಗಟ್ಟವ ಅಂದ್ರೆ ನಿಮಗೆ ತಪ್ಪಲ್ಲ. ಅವು ಮಕ್ಕಳದಾವ, ವೈರಿಗಳದಾವ. ಏನು ವೈರಿಗಳು ಕೂಡ ಗುದ್ದಾಡೋ ಅಂತ ತಿಳ್ಕೊಂಡ್ಬಿಡ್ಬೇಕಂತ. ಸರದ ನಿಂತು ಬಿಡ್ಬೇಕಂತ. ಗೂಳಿ ಕೂಡ ಗುದ್ದಾಡಕ್ ಹೋಗ್ಬಾರ್ದಂತ. ಇವು ಗುದ್ದಾಡಕ್ ಹೋಗ್ತಾವ. ಎಷ್ಟೋ ಮಂದಿ ಮಕ್ಳು ತಂದಿನ ಮಾಡಿಬಿಡ್ತಾವ. ನೋಡ್ರಿ ಅಕ್ಕ ನೋಡ್ರಿ ಇಂಥವೆಲ್ಲ ಪೇಪರ್ನ ಬರ್ತಾವ ನೋಡ್ರಿ, ನೆಲ್ಲ ನೋಡ್ತೀವಿ. ಮೊನ್ನೆ ಒಬ್ಬ ಹುಡುಗ ತಾಯಿ ಕುತ್ತಿಗೆ ಕೈ ಹಾಕ್ಯಾನ. ಇರೋದರ 4 ವರ್ಷದ ಐತದ. ತಾಯಿ ಗ್ವಾಡಿಗೆ ನಿಂತಾಳ, ಗ್ವಾಡಿಗೆ ಕೈ ಹಾಕಿ ಹಿಸ್ಗಾಕ. ಆ ತಾಯಿಗೆ ಕುಡಿಸ್ಕೊಳ್ಳೋದೇನು ದೊಡ್ಡದಲ್ಲ, ಜಾಡಿಸಿ ಹೋಗೋದು ಹೊಕ್ಕಾನ. ಆಕಿ ಏನು ತಾಪ ಹಾಕತ್ತಂದ್ರೆ 4 ವರ್ಷದ ಮಗನ ನನ್ನ ಕುತ್ತಿಗೆ ಹಿಸ್ಗಾಕತ್ತಾನಲ್ಲ, ಇದ್ಯಾಂತ ಕರ್ಮ ಇದು ಅಂತ ಆಕಿಗೆ ತಾಪಾಗಿ ಹಾಕತ್ತಾಳ. ಆಕಿ ಮತ್ತೇನಲ್ಲ, ಜಾಡಿಸಿ ಹೋಗೋದು ಹೋಗಿ ಬಿಡ್ತಿತ್ತವ. ಅದು ತಪ್ಪಲ್ಲಕ್ಕಿದು. ಇದು ನನ್ನ ಮಗನ, ಇದು ನನ್ನ ಕೊಲ್ಲಾಕ್ ಬಂತಲ್ಲ ಅನ್ನುವಂಥ ಮಾನಸಿಕ ರೋಗದಿಂದ ಆಕಿ ಬಳಲಾಕತ್ತಾಳ. ನೋಡ್ರಿ ಅವೆಷ್ಟು ಸಂಕಟ, ಅವೆಷ್ಟು ನೋವುಗಳು. ಇವ ಭವಬಂಧನ ಅಂತ ಕರೀತಾರೆ. ಏನಂತಾರ ಭವಬಂಧನ. ಇವು ಬಿಟ್ಟೇನೆ ಅಂದ್ರೆ ಬಿಡೋದಿಲ್ಲ. ಇವು ಬೆಂಬಿಡದೆ ಕಾಡಿತ್ತು ಮಾಯ ಅಂತಾರಲ್ಲ, ಭವಬಂಧನ. ಚಲೋ ಬಂತು ಚಲೋನ, ಎಡ ಬಂತು ಅದ್ರ ಪರಿಸ್ಥಿತಿ ಯಾರ್ಯಾರಿಗೂ ಹೇಳಕ್ ಬರೋದಿಲ್ಲ. ಶಿವ ನೋಡಿ, ಇದು ಕುಟುಂಬಿಕ ಜೀವನ. ಇದು ಹಿಂಗೆ ಎಲ್ಲರ ಪರಿಸ್ಥಿತಿನೂ. ಇವ ಏನ್ ಮಾಡಿದ, ಮನಿ ಮ್ಯಾಗ ಜೀವ ಇಟ್ಟು ಕುಂತ ಎಲ್ಲರಿಗೂ ಬಡಿವಾರ ಹೇಳವ ಬಂದು ಬೀಗರಿದ್ರಿಗೆ. ಒಂದ್ಸಲ ನೀವು ತಗೊಂಡ ಮನಿ ಏನಾಗಿತ್ತಲ್ಲ, ಆ ಮಗ್ಳೊಂದು ಟಿ ಸಿ ಇತ್ತು, ದೊಡ್ಡ ಕರೆಂಟಲ್ಲಿ ಟಿ ಸಿ. ಅದು ಸುಟ್ಟು ಬ್ಲಾಸ್ಟ್ ಆಗಿ ಆ ಮನಿ ಬಿದ್ದು ಬಿಟ್ಟಿತ್ತು, ಸುಟ್ಟು ಬಿಟ್ಟಿತ್ತು. ಯಾರೋ ಓಡ್ಕೊಂತ ಬಂದು ಹೇಳಿದ್ರು, ಗೌಡ ಕುಂತಿದ್ದು ಕಟ್ಟಿ ಮ್ಯಾಗ, ಗೌಡ್ರ ನೀವು ಹುಬ್ಬಳ್ಳಿಯಾಗ ಅಲ್ಲಿ ಮನಿ ತೊಗೊಂಡಿದ್ರಿ ಅಂತಲ್ರಿ ಆ ನಗರದಾಗ, ಟಿ ಸಿ ಬ್ಲಾಸ್ಟ್ ಆಗಿ ನಿಮ್ಮ ಮನಿ ಎಲ್ಲ ಸುಟ್ಟು ಹೋಗ್ಬಿಟ್ಟಂದಾಗ ನನ್ನ ಮನಿ ಅಂತ ಬಾಯಿ ಬಡ್ಕೊಳಕತ್ತ ಅನ್ಕೊಳಕತ್ತ. ಯಾಕಂದ್ರೆ ಜೀವ ಇಟ್ಟಿದ್ದ ಅದ್ರ ಮೇಲೆ ಮಲತ್ರಯ, ನಂದು ಅನ್ನುವಂಥ ಜೀವ ಇಟ್ಟು ಬಿಟ್ಟಿದ್ದ. ನನ್ನ ಮನಿ ಅಂತ ಬಡ್ಕೊಳಕತ್ತ ಮೇಲೆ ಹಿರಿಯ ಮಗ ಓಡಿ ಬಂದ. ಯಾಕೆ ಅಳಕತ್ತಿದೆ ನಿಮ್ಮ ಮೊದಲ ಕರ್ವೆ ಹಾಕಿದ್ದಲ್ಪ, ಮೊದಲ ತಗೋಬೇಡ ಅಂತ ಹೇಳಿದ್ದಲ್ಪ, ನೋಡಲ್ಲಿ ಮನಿ ಹಿಂಗಾಗೈತೆ ಅಂತ. ಯಾವ ಮನಿ? ಅಲ್ಲಿ ಹುಬ್ಬಳ್ಳಿಯಾಗ ತಗೊಂಡ ಮನಿ. ಯಾಕ? ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟು ಬಿದ್ದ ಹೋಗ್ಬಿಟ್ಟಂತ. ಕಿಮ್ಮತ್ತಿನ ಮನಿ ಬಿದ್ದ ಹೋತಂದಾಗ ಅವ ಅಂದ, ನೀನು ಸಂಸ್ಕಾರ ಪಾವತಿ ಮಾಡಿಸಿ ಬಂದಿದ್ದಲ್ಲ, ರೊಕ್ಕ ಕೊಟ್ಟು ನಮ್ಮ ಅಪ್ಪಗ ವಯಸ್ಸಾಗಿವು, ಅವರು ಮೂರು ಹೋಯ್ತದಕ್ಕೆ ಬುದ್ಧಿಲ್ಲ ಅಂತೇಳಿ ನಾನು ಕಾಗದ ಕ್ಯಾನ್ಸಲ್ ಮಾಡಿಸಿ ಬಂದೀನಿ ಅಂತ ಹೇಳಿದೀವ ಹಿರಿಯ ಮಗ. ಏನಂತ? ನಾ ಕಾಗದ ಕ್ಯಾನ್ಸಲ್ ಮಾಡಿಸಿ ಬಂದೀನಿ ಅಂತ. ಹೌದಾ? ಸುಟ್ರು ಸುಡೋಲ್ಲ ಕೂಡ ಅಂತ. ತಂದಲ್ ನೋಡ್ರಿ. ಏನಂದ? ತಂದಲ್ ನೋಡ್ರಿ. ಅದ ಸುಟ್ರು ಸುಡೋಲ್ಲ ಕೊಡಪ್ಪ. ಅದಕ್ಕೆ ಹಿರಿಯ ಮಕ್ಕಳು ತಂದೆ ಸಮಾನ ಅನ್ನೋದಪ್ಪ. ನೋಡ್ರಿ ಮತ್ತೀಗ ಮೊದಲು ಏನಂದ? ಮೊದಲ ಕರ್ಬಾಯಿ ಹಾಕಿದ್ದಿ ಅಂತ. ಈಗ ಕಾಗದ ಕ್ಯಾನ್ಸಲ್ ಮಾಡಿಸಿ ಬಂದಿದ್ದಲ್ಲ ಮಗ, ಸುಟ್ರು ಸುಡೋಲ್ಲ ಕೊಡಪ್ಪ ಅಂತ ಅನ್ನಲ್ಲ. ಹಿರಿಯ ಮಗ ತಂದೆ ಸಮಾನ ಅಂತ ನೋಡಿ. ಈಗ ನೋಡ್ರಿ ಮನುಷ್ಯರ ಬುದ್ಧಿ ಹೆಂಗೆ ಚೇಂಜ್ ಆಕ್ಕ, ಒಂದು ಕ್ಷಣದಾಗ ಚೇಂಜ್ ಆಕ್ಕವ. ಮತ್ತು ನಡವಲ ಮಗ ಓಡ್ಕೊಂತ ಯಪ್ಪ ಗಾತ ಆತು. ಏನಾತ? ನೀವು ಮನಿ ತಗೊಂಡಿದ್ದಲ್ಲ, ಹೊಟ್ಟು ಹೋಗ್ಬಿಟ್ಟಂತ. ಯಾಕೆ ಸುಟ್ರು ಸುಡೋದಕ್ಕೆ ಬಿಡಲೆ? ನಿಮ್ಮ ಅಣ್ಣ ಹೋಗಿ ಅಂದ್ರೆ ಕಾಗದ ಪತ್ರ ಕ್ಯಾನ್ಸಲ್ ಮಾಡಿಸಿ ಬಂದಾನ, ಸುಟ್ರು ಸುಡೋದಕ್ಕೆ ಬಿಡ. ಅಣ್ಣ ಕ್ಯಾನ್ಸಲ್ ಮಾಡಿಸಿದ್ಯಾ, ನಾ ಮತ್ತೊಂದು ವಾರ ಬಿಟ್ಟು ಕರೆ ಮಾಡಿಸ್ಕೊಂಡ್ ಬಂದಿದ್ದೆ ಅಂದಾಗ ಮತ್ತೆ ಹೊಯ್ಕೊಳಕಂತ, ಮತ್ತೆ ಕೊಡ್ಕೊಳಕಂತ. ಸೂಕ್ಷ್ಮ ತಿಳ್ಕೊಬೇಕಿಲ್ಲ. ಒಂದು ಎಳೆ ಐತಿ. ಏನು ಎಳೆ ಐತಿ? ಮೊದಲೇ ನಾವು ಬಂದು ನಮ್ಮದು ಅಲ್ಲ ಬಿಡ ಅಂದಾಗ ಸುಖ ಆತೋ ದುಃಖ ಆತೋ? ಸುಖ ಆತಿಲ್ಲ. ನಮ್ಮದು ಅಲ್ಲ ಬಿಡ ಅಂದಾಗ ಸುಖ ಆತು, ಮತ್ತು ನಮ್ಮದಂದಾಗ ದುಃಖ. ಈ ಪ್ರಪಂಚನೂ ಹಿಂಗೈತಿ ಅಂತ ನಮ್ಮದಂತ ಹಚ್ಕೊಂಡಿವಿ, ದುಃಖ ಆಕತಿ ಅಂತ. ನಮ್ಮದಲ್ಲ, ಇದನ್ನ ಮಾಡಿ ನಾವು ಒಬ್ಬ ಅದಾನಂದ್ರೆ ಸುಖ ಆಕತಿ ಅಂತ. ಈ ಸುಖ ದುಃಖಗಳ ನಡುವೆ ಒಂದು ಎಳೆ ಐತಿ ಅಂತ. ನಮ್ದಲ್ಲಪ್ಪ. ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂದು ಭಾವಿಸುವಂತೆ, ದರೆ ವನಿತೆ ಪುತ್ರ ಮಿತ್ರ ನನ್ನವರು ತನ್ನವರು ಎಂದು ಹೋರಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಚೆನ್ನ ಸಂಗಯ್ಯ. ದರೆ ನೀ ಬರೋಕ್ಕಿಂತ ಮೊದಲ ಐತಿ. ಭಾಳ ಮಂದಿ ಬಂದು ಬಿತ್ಯಾರ ಬೆಳೆದಾರ. ಸಾವಿರಾರು ನಾಗರಿಕತೆಗಳು ಅಳದು ಹೋಗ್ಯಾವಿಲ್ಲ.
ಕೋಟಿ ಕೋಟಿ ನಾಗರಿಕತೆಗಳು ಗಪ್ಪಾಗ್ಯಾವ. ಯಾರು ಬಂದಿಲ್ಲ ಹಿಡಿ ತಂದಿಲ್ಲ, ಯಾರು ಹಿಡಿ ಓದಿಲ್ಲ. ದರೆ ನಿಂದಲ್ಲ. ವನಿತೆ ಹೆಂಡತಿ ನಿನ್ನವಳಲ್ಲ. ಹೆಂಡತಿ ನಿನ್ನವಳಾಗಿದ್ರೆ ಕಾಯಂ ನಿನ್ನ ಹಂತಕ್ಕೆ ಇರಬೇಕಾಗಿತ್ತು, ಅಥವಾ ಆಯುಷ್ಯ ಮುಗಿದು ಅಕ್ಕಿ ಹೋಗಬಾರ್ದಾಗಿತ್ತು, ಇಲ್ಲ ನಿನ್ನ ಆಯುಷ್ಯ ಮುಗಿದು ನೀ ಹೋಗಬಾರ್ದಾಗಿತ್ತು. ಹೆಂಡತಿ ಆಯುಷ್ಯ ಮುಗಿತೈತೆ ಅಂದ್ರೆ ಹೆಂಡತಿ ಋಣ ತಪ್ಪಿದ್ರೆ ಹೆಂಡತಿ ಹೊಕ್ಕಾಳ ಅಂದ್ರೆ ಹೆಂಡತಿ ನಿನ್ನವಳಲ್ಲ, ವನಿತೆ ನಿನ್ನವಳಲ್ಲ, ಪತಿ ನಿನ್ನವನಲ್ಲ, ಸತಿ ಸುತರು ನಿನ್ನವರಲ್ಲ. ಸುಮ್ಮನೆ ಬಂದಿವೆಪ್ಪ ಪಾತ್ರ ಮಾಡ್ಬೇಕಾಗೈತಿ, ಪಾತ್ರ ಒಬ್ಬರ ಇದ್ರೆ ಚಂದ ಆಗೋದಿಲ್ಲ ಅಂತ ಒಂದು 4 ಮಂದಿ ಜತಿ ಮಾಡ್ಕೊಂಡು ಪಾತ್ರ ಮಾಡಕತ್ತೀವಿ. ಪಾತ್ರ ಮುಗಿದ ಮೇಲೆ ಅವ್ರವ್ರ ಪಾತ್ರ ಮುಗಿದ ಮೇಲೆ ಅವ್ರವ್ರು ಹೊಕ್ಕಾರ. ಹಂಗ ನಮ್ಮ ಪಾತ್ರ ಮುಗಿದ ಮೇಲೆ ಹೊಕ್ಕವ. ಗುಪ್ಪಿ ಬ್ಯಾರೆದರ ಮನ್ಯಾಗ ಬಂದು ಗೂಡು ಕಟ್ಟಿತ್ತಂತ, ನಂದ ಅಂತ ಪಡ್ಕೊಂತಿತ್ತಂತ. ಒಂದಿನ ಸಿದ್ದಪ್ಪನ ಜಾತ್ರೆ ಬಂದಾಗ ಗೌಡಿಸನಿ ತೆಗೆದು ಜಾಡಿಸಿ ಹೊರಗೆ ಹೋಗಲ್ದಂತ, ಮನಿ ಸಾರಿಸುವಾಗ ಹೊರಗೆ ಹಾರಾಡಕ್ ಹೋದ್ ಗುಪ್ಪಿ ಬಂತಂತ. ನನ್ನ ಗೂಡು ಯಾರು ಹೊರಗೆ ತೆಗದಾರ ಅಂತಂತ. ಅವಾಗ ಗೊತ್ತಾಗಿತ್ತಂತಿದ್ದ, ನಂದಲ್ಲ ಮನಿ ಬ್ಯಾರೆದರ ಮನ್ಯಾಗ ಗೂಡು ಕಟ್ಟಿ ಹಾರಾಡಕತ್ತಿದ್ದೇನೋ ಅದಕ್ಕೆ ಹೊರಗೆ ಹೋಗದಾರ ಅಂತೇಳಿ. ಹಂಗ ಆ ಗುಬ್ಬಿ ಬ್ಯಾರೆದರ ಮನ್ಯಾಗ ಗೂಡು ಕಟ್ಟಿ ನಂದ ಅಂತ ಹೆಂಗೆ ತಿಳ್ಕೊಂಡೈತಿ, ಹಂಗ ಜೀವಾತ್ಮನ್ನು ಗುಬ್ಬಿ ಪರಮಾತ್ಮ ಸೃಷ್ಟಿ ಮಾಡಿದ ಭೂಮಿ ಮೇಲೆ ಬಂದು ಇದು ನಂದ ಅಂತ ತಿಳ್ಕೊಂಡೈತಿ. ಇದಕ್ಕೆ ಮಲತ್ರಯಗಳಂತ ಕರೀತಾರ. ಇದ ಮಮಕಾರ, ಮಲತ್ರಯ. ನಾನು ಕೊನೆಗೆ ಒಂದು ದಿನ ನಂದು ಇಲ್ಲ ಇಂದು ಇಲ್ಲ ನೋಡಿ. ಸರ್ವಕರ್ತೃ ಕೂಡಲ ಚಂದ ಸಂಗಯ್ಯ ಪರಮಾತ್ಮನೊಬ್ಬನೇ ಅವದಾನವ, ಸುಮ್ಮನೆ ಬಳಕೆ ಮಾಡಕ್ ಕೊಟ್ಟಾನಂತ. ಅದಕ್ಕೆ ಪ್ರಪಂಚದೊಳಗೆ ಮನಸ್ಸಿಗೆ ದುಃಖ ಆಗಬಾರ್ದಂದ್ರೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಅದಕ್ಕೊಂದು ಸೂತ್ರ ಹೇಳ್ತಾರ ಅವ್ರು. ಏನಂದ್ರೆ ಈ ಪ್ರಪಂಚದ ವಸ್ತುಗಳನ್ನ ಬಳಕೆ ಮಾಡ್ಬೇಕಂತ. ಏನಂತ ಬಳಕೆ ಮಾಡ್ರಿ, ಇವನು ಗಳಿಕೆ ಮಾಡಕ್ ಹೋಗ್ಬಾರ್ದಂತ ನೋಡಿ. ಬಳಕೆ ಮಾಡ್ಬೇಕಂತ, ಗಳಿಕೆ ಮಾಡಬಾರ್ದಂತ, ಅವ್ರ ಮೇಲೆ ಮೋಹ ಇಡಬಾರ್ದಂತ. ಆತಪ್ಪ ಇನ್ನು 15 ದಿನ ಕುಂತ್ಯ ಮುಗಿತಾ ಸುಮ್ಮನೆ ಎದ್ದು ಹೋಗ್ಬಿಡ್ಬೇಕು. ನಾ 15 ದಿನ ಕುಂತಿದ್ನಿಲ್ಲ, ಮುಂದೆ ಹೆಂಗ ಅಂದ್ರೆ ಎಲ್ಲಿ ಸುಗಿತಾರ ನೋಡಿ. ಇಷ್ಟ ಸುಮ್ಮನೆ ಹೇಳ್ಬಿಡ್ಬೇಕು, ಸುಮ್ಮನೆ ಹೇಳ್ಬಿಡ್ಬೇಕು, ಏನು ಮಾಡಕ್ ಬರೋದಿಲ್ಲ. ಕುಂತದ್ದು ಎಟ್ಟು ಕರೆ, ಇಳಿದು ಅಟ್ಟ ಕರೆ. ನಾವು ಇಳಿದು ಅಟ್ಟ ಕರೆ, ಕಟ್ಟಿದ್ದೆಟ್ಟು ಕರೆ, ಕೆಡವುದು ಅಟ್ಟ ಕರೆ, ಹುಟ್ಟಿದ್ದೆಟ್ಟು ಕರೆ, ಸಾಯುವುದು ಅಟ್ಟ ಕರೆ, ಪ್ರಾರಂಭ ಆಗಿದ್ದೆಟ್ಟು ಕರೆ, ಮುಕ್ತಾಯ ಆಗೋದು ಅಟ್ಟ ಕರೆ. ಇದ್ರ ಮೇಲೆ ದುಃಖ ಇಟ್ಕೊಳ್ಳಾರ್ದಂಗೆ ಬದುಕ್ತಾರಲ್ಲ ಅವರು ಸಹಜ ಪ್ರಜ್ಞೆಯಲ್ಲಿ ಇರ್ತಾರಂತ, ಅವ್ರಿಗೆ ದುಃಖಗಳಾಗೋದಿಲ್ಲ ಅಂತ ನೋಡ್ರಿ. ಇದು ಸೂತ್ರ ನೋಡಿ. ನಾವು ಜಗ್ಗ ಜೀವ ಇಟ್ಕೊಂಡ್ಬಿಡ್ತೀವಿ. ಅವ್ರು ಏನು ಮಾಡ್ತಾವಂತ, ಭೌತಿಕವಾದ ವಸ್ತುಗಳಾಗ್ಲಿ ಅಥವಾ ಜೀವ ವಸ್ತುಗಳಾಗ್ಲಿ ನಾವು ಯಾವುದ್ರ ಮೇಲೆ ಜೀವ ಇಟ್ಟಿರ್ತೀವಿ ಅವು ಅಂತಿಮ ಸತ್ಯ ಒಂದು ದುಃಖ ಕೊಡ್ತಾವಂತ, ಇಲ್ಲ ನಮ್ಮನ್ನ ಸಾವಿಗೆ ಗುರಿ ಮಾಡ್ತಾವಂತ. ಇವೆರಡ ಅಂತ. ಈಗ ಯಾವ್ದಾರ ಒಂದ್ ಮೇಲೆ ಜೀವ ಇಟ್ಟಿರ್ತೀರಿ ನೀವು, ಅದು ನಿಮ್ಮನ್ನ ಅದನ್ನ ಕಳ್ಕೊಂಡಾಗ ನಗುತ್ತೀರಿ, ಕಳಿತು ನೋಡು ಅಂತೇಳಿ ಇಲ್ಲ, ದುಃಖ ಮಾಡ್ಕೊಂತೀರಿ. ಅಥವಾ ಯಾರನ್ನಾರ ಅತಿಯಾಗಿ ಪ್ರೀತಿಸಿರ್ತೀರಿ, ಹಚ್ಕೊಂಡಿರ್ತೀರಿ, ಅವ್ರು ನಿಮ್ಮನ್ನು ಬಿಟ್ಟು ದೂರ ಆದ್ಮೇಲೆ ಖುಷಿ ಪಡ್ತಿರೋ ದುಃಖ ಪಡ್ತಿರೋ. ಅದಕ್ಕೆ ಜಗತ್ತಿನ ಎಲ್ಲಾ ವಸ್ತುಗಳು ದುಃಖನ ಕೊಡ್ತಾವಂತ. ಶಾಶ್ವತವಾದ ಸುಖ ಕೊಡೋ ವಸ್ತು ಯಾವ್ದಂದ್ರ ಅದು ಲಿಂಗ. ಆ ಲಿಂಗವನ್ನ ಯಾರು ಭಕ್ತಿಯಿಂದ ಪ್ರೀತಿಸ್ತಾರ ಅದು ಶಾಶ್ವತವಾಗಿ ಅವ್ರ ಜೊತೆ ಇರ್ತೈತೆ ಅಂತ. ಅದಕ್ಕೆ ಅಂಗದ ಮೇಲೆ ಯಾವಾಗಲೂ ಲಿಂಗವನ್ನು ಧರಿಸಿಕೊಂಡಿರಬೇಕು ನೋಡಿ. ಮಲತ್ರಯಗಳ ಬಗ್ಗೆ ಗೊತ್ತಾತಲ್ಲ, ಮಲತ್ರಯಗಳೇನು ಗೊತ್ತಾತಲ್ಲ. ಈಗ ಮಲತ್ರಯಗಳು ಮುಗಿದವಲ್ಲ, ಇನ್ನು ಮತ್ತ ತನು ಮನ ಧನ ಅಂತ 3 ಬರ್ತಾವ. ಹೇಳ್ಬೇಕಿದ್ರೆ ದೀಕ್ಷಾ ಅಂದ್ರೆ ಏನು ಅನ್ನೋದು. ಶಿಷ್ಯ ಕುಂತಾನ, ಗುರು ಹೇಳಕತ್ತಾನ, ನೋಡಪ್ಪ ಹೊಲದಾಗಿನ ಕಸ ಕಿತ್ತೊಗ್ಯಾಕ ಹೆಂಗ ಕುಲಿಚಬೇಕು, ನಮ್ಮ ಒಳಗಿನ ಕಸ ಅದಾವಂತ. ಕಾಮದ ಕಸ, ಕ್ರೋಧದ ಕಸ, ಲೋಭದ ಕಸ, ಮೋಹ ಮದ ಮತ್ಸರಗಳ ಕಸ. ಇವು ಯಾರಿಗೂ ಹೆದರೋದಿಲ್ಲ ಅಂತೀವು. ನಮ್ಮಂತರ ಪ್ರವಚನ ಕೇಳುವಾಗ ನೆಟ್ಟಗೆ ಕುಂತಿರ್ತಾವಂತ, ಮತ್ತೆ ಮನೆಗೆ ಹೋದ್ರೆ ಎದ್ದು ಕುಣ್ಯಾಕ ನಿಂತು ಬಿಡ್ತಾವಂತ, ಮತ್ತೆ ಎದ್ದು ಕುಣ್ಯಾಕ ನಿಂತಿರ್ತಾವಂತವು. ಅದಕ್ಕೆ ಅವು ಕಾಯಂ ಹೆದರ್ಬೇಕಂದ್ರ ಗಟ್ಟುಳ ಗಂಟ ಸಿಮ್ಮಿದ್ದ ಮನಿ ಬಾಗಿಲದಾಗ ನರಿ ಬರೋದಿಲ್ಲಂತ. ಗುರು ಕೊಟ್ಟ ಇಷ್ಟಲಿಂಗ ಎದಿಮೆಯಾಗಿದ್ರ ನಿನ್ನೊಳಗಿನ ಹರಿಶಬ್ದಗಳು ಅಡಗತಾವಂತ. ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯಲು ಎಚ್ಚರಲಿಯಲು ಎನ್ನವಗುಣವೆಂಬ ಕಸವಕ್ಕಿತ್ತು ಸಲಹೆಯ ಲಿಂಗ ತಂದೆ. ಆ ಇಷ್ಟಲಿಂಗವನ್ನು ಅಂಗೈಯಲ್ಲಿಟ್ಟುಕೊಂಡು ದೃಷ್ಟಿಯಿಂದ ಅಷ್ಟಾಂಗ ಯೋಗ ಬಲು ಕಷ್ಟವಿಲ್ಲ ಮಗನೇ. ಯಾಕೆ ಕೈ ಕಾಲು ಹೊಳಿಸಾಡಕ್ ಹೋಗಿದಿ, ಚಂಡ ಕೆಳಗೆ ಮಾಡಿ ಕಾಲು ಯಾಕೆ ಮ್ಯಾಲೆ ಮಾಡಕ್ ನಿಂದಿರ್ತಿದಿ, ಮಾಡಿದ ಕರೆ ಕೆಳಗೆ ಇಳಿದ್ರು ಚಲೋ, ಹಿಡ್ಕೊಂಡು ನಿಂತಂದ್ರೆ ಏನ್ ಮಾಡೋಣ. ಅಷ್ಟಾಂಗ ಯೋಗ ಬಲು ಕಷ್ಟವಿಲ್ಲ ಮಗನೇ. ಬಹಳ ಕಷ್ಟ ಅದಾವು. ಸಂಸಾರಿಕರು ಎಂದು ಅಷ್ಟಾಂಗ ಯೋಗ ಮಾಡಬಾರದಂತ, ಮಾಡೋದಿದ್ರು ಗುರುವಿನ ಮುಖದಾಗ ಮಾಡ್ಬೇಕಂತ. ಸಂಸಾರಿಕರ ಅಷ್ಟಾಂಗ ಯೋಗ ಈ ಹಠಯೋಗವನ್ನು ಮಾಡ್ತಾರೆ ನೋಡ್ರಿ. ಹಠಯೋಗ ಅಷ್ಟಾಂಗ ಯೋಗ ಗುರುವಿನ ಸಮ್ಮುಖದಲ್ಲೇ ಮಾಡ್ಬೇಕಂತ. ನೀವು ಯಾರ್ಯಾರ ಮೈ ಹೊಳಿಸಾಡಿದ್ರಂತ ಹೊಳಿಸಾಡಕ್ ಹೋಗಿರಿ, ಹಿಡ್ಕೊಂಡ ಬಿಡ್ತಾವು. ಸರಳ ಐತಿದು, ಏನಿಲ್ಲ. ಸ್ನಾನ ಮಾಡು, ಸ್ನಾನ ಮಾಡಿ ಬಾ, ಬುಡಕ್ಕೊಂದು ಏನಾರ ಚಾಪಿ ಹಾಕೋ, ಮುಂದೆ ಒಂದಿಷ್ಟು ಹೂಪತ್ರಿ ಇದ್ರು ತಗೋ, ಒಂದು ತಂಬಿಗೆ ನೀರು ತಗೋ. ನಮ್ಮ ಲಿಂಗಯ್ಯ ಹಾಲು ಕೇಳೋದಿಲ್ಲ, ತುಪ್ಪ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಬರಿಯ ಅಗ್ಗವಣ್ಣಿ ಪತ್ರೆಯ ತಂದು ಪೂಜಿಸು ಲಿಂಗವ ನೋಡ್ರಿ. ಸುಪ್ರಭಾತ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನ ಮಾಡಿ ಒಂದು ತಂಬಿಗೆ ನೀರು, ಹೂಪತ್ರಿ ಇದ್ರೆ 1-2 ಹೂಪತ್ರಿ ತಂದು ಬಂದು
ಬರಿಯ ನೀರಿನಲ್ಲಿ ಎರೆದು ಅವನೊಂದಿಷ್ಟು ವಿಭೂತಿ ಹಚ್ಚಿ ಅವನೊಂದಿಷ್ಟು ಕಣ್ಣಾಗ ಕಣ್ಣಿಟ್ಟು ನೋಡು, ಅವ ನಿನ್ನ ಕೊನೆ ತನಕ ನೋಡ್ತಾನಂತ ಹೇಳ್ತಾರ. ಅಕಸ್ಮಾತ್ ಇಲ್ಲೊಂದು ಪ್ರಶ್ನೆ ಬರ್ತದೆ, ಪರಮಾತ್ಮ ಎಲ್ಲರಿಗೂ 100 ವರ್ಷ ಆಯುಷ್ಯ ಕೊಟ್ಟಾನಂತ. ಆದ್ರೆ ಕೆಲವರು ಅವರವರ ಆರೋಗ್ಯ, ಅವರವರ ನಡತಿ, ಅವರವರ ಸ್ವಭಾವ, ಅವರವರ ಕರ್ಮಾನುಸಾರವಾಗಿ ಬದುಕ್ತಾರಂತೆ. ಕೆಲವರಿಗೆ ಪ್ರಾರಬ್ಧ ಕರ್ಮಗಳಿರ್ತಾವೆ, ಕೆಲವರಿಗೆ ಅಕಾಲ ಮರಣಗಳಿರ್ತಾವೆ, ಕೆಲವರಿಗೆ ಅಕಾಲ ಮೃತ್ಯುಗಳಿರ್ತಾವೆ. ಇದನ್ನು ತಪ್ಪಿಸ್ಬೇಕಂದ್ರೆ ಹೆಂಗ? ಅದಕ್ಕೆ ಅವ್ರು ಹೇಳ್ತಾರೆ ಬಸವಣ್ಣವರು, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಯಾರ ನಸಿಕಿನ ಜಾವದಾಗಿ ಅಂತ ಲಿಂಗಾರ್ಚನೆ ಮಾಡಿಕೊಳ್ತಾರ, ಅವ್ರ ಹಣೆ ಬಾರದಾಗ ಏನಾರ ಆಗೋದಿತ್ತಂದ್ರೆ ಅದು ತಪ್ಪು ಹೋಗತ್ತೆ ಅಂತ ನೋಡ್ರಿ. ಎಷ್ಟು ಚಂದ ಹೇಳ್ತಾರ, ಎಷ್ಟು ಚಂದ ತಪ್ಪು ಹೋಗತ್ತೆ ಅಂತ. ದೇವ ಪೂಜೆಯ ಮಾಟ ದುರಿತ ಬಂಧನ ದೂಟ ಶಂಭು ನಿಮ್ಮಯ್ಯ ನೋಟ ಹಿಂಗದ ಕಂಡಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಎಷ್ಟು ಚಂದ ಹೇಳ್ತಾರ ಅವ್ರಂದ್ರ, ಒಂದು ಪಣತಿ ಇಟ್ರಿ, ಪಣತ್ಯಾಗ 4 ತಾಸು ಉರಿವಷ್ಟು ಎಣ್ಣೆ ಹಾಕಿರಿ, ಆದ್ರೂ ದೀಪ ಆರಿಬಿಟ್ಟೈತಿ. ಯಾಕ? ಗಾಳಿ ಬಂದರ ಆರಿಸಿರ್ತೈತಿ, ಇಲ್ಲ ದೀಪದ ಹುಳ ಬಡದರ ಆರಿಸಿರ್ತೈತಿ, ಅಥವಾ ಏನಾರ ಬಡದ ಆರಿರ್ತೈತಿ. ಹಂಗಾರ ಆ ಪಣತ್ಯಾಗ ಎಣ್ಣೆ ಐತಿ, ದೀಪ ಆರಿಬಿಟ್ಟೈತಿ. ಹಂಗಾರ ಪಣತ್ಯಾಗ ಎಣ್ಣೆ ತೀರು ಮಟನು ದೀಪ ಉರಿಬೇಕಂದ್ರೆ ಏನ್ ಮಾಡ್ಬೇಕು? ಗಾಳಿ ಬಿಡ್ಲಿ, ಹುಳ ಬರ್ಲಿ, ಆದ್ರೂ ದೀಪ ಆರಬಾರ್ದಂದ್ರೆ ಅದ್ರ ಮ್ಯಾಗ ಒಂದು ಗ್ಲಾಸ್ ಹಾಕಿ ಬಿಡ್ಬೇಕು. ಗ್ಲಾಸ್ ಹಾಕಿಬಿಟ್ರೆ ಆ ಎಣ್ಣೆ ತೀರು ಮಟನು ಆ ದೀಪ ಉರಿತೈತಿ. ಹಂಗ ಮನುಷ್ಯ ಹುಟ್ಟಿ ಬಂದ ಮೇಲೆ ಒಳ್ಳೆ ಕಾರ್ಯಗಳನ್ನ ಮಾಡುತ್ತಾ ತನುಮನಧನವನ್ನ ದಾಸೋಹ ಮಾಡುತ್ತಾ 100 ಕಾಲ ಬದುಕಬೇಕಂತ. ಆದ್ರೂ ಕೆಲವರು ಅಕಾಲಕ್ಕೆ ಒಳಗಕ್ಕಾರ, ಕೆಲವರು ದುರ್ಮರಣಕ್ಕೆ ಹೊಕ್ಕಾರ, ಕೆಲವರು ಅಕಾಲಕ್ಕೆ ಸಾಯ್ತಾರ. ಯಾಕಂದ್ರ ಆ ಪ್ರಾರಬ್ಧ ಕರ್ಮಗಳು ಬಂದು ಹೆಂಗ ನೊಣ ಬಂದು ದೀಪ ಆರಿಸ್ತೈತಿ. ಹೇಳಂಗಿಲ್ಲ, ಇನ್ನೂ ಹರಿಯದಾವಿದ್ನಲ್ಲ, ಹೌದು ಅವ ಹರಿಯದಾವಿದ್ದ, ಇನ್ನೂ ಆಯುಷ್ಯ ಇರ್ತೈತಿ, ಆದ್ರೂ ಅವ್ರು ತೀರ್ಕೊಂತಾರ. ಆಯುಷ್ಯ ಇದ್ದಾಗ ರೋಗಗಳು ಬಂದು ನಮ್ಮನ್ನು ಒಯ್ತಾವ, ಅಥವಾ ಅಪಘಾತಗಳು ಬಂದು ನಮ್ಮನ್ನು ಒಯ್ತಾವ. ಇವು ಯಾವೂ ಬಂದು ನಮ್ಮನ್ನು ಮುಟ್ಟಬಾರ್ದಂದ್ರ ದೀಪದಾಗಿನ ಎಣ್ಣೆ ತೀರು ಮಟನು ಹೆಂಗ ಗ್ಲಾಸ್ ಹಾಕಿದ್ರೆ ಅದು ಚಂದಾಗ ಬೆಳಗ್ತೈತೋ, ಹಂಗ ನಮ್ಮ ಆಯುಷ್ಯ ಮುಗಿ ಮಟ ನಾವು ಆನಂದವಾಗಿ ಯಾವುದೇ ದುಃಖ ದುಮ್ಮಾನಗಳು ಪ್ರಾರಬ್ಧ ಕರ್ಮಗಳು ಹಣೆ ಬರ ಬಂದ ನಮ್ಮನ್ನು ಮುಟ್ಟಬಾರ್ದಂದ್ರೆ ಇಷ್ಟಲಿಂಗ ಅನ್ನೋ ಗ್ಲಾಸ್ ಎದಿ ಮ್ಯಾಗ ಹಾಕೊಂಡು ಪೂಜಿಸಿದ್ರೆ ಅವು ಯಾವ ಬರೋದಿಲ್ಲ. ನಾ ಹೇಳೋದಿಲ್ಲ, ಶರಣರು ಹೇಳ್ತಾರೆ. ಅದಕ್ಕೆ ಲಿಂಗವ ಪೂಜಿಸುತ್ತ ಜಂಗಮದ ಮುಖವ ನೋಡುವ ಸುಖವ ಕೊಡು ಕಂಡ ಲಿಂಗವೇ. ಮಾತು ಬಲ್ಲಾತ ಜಾಣನಲ್ಲ. ಖಂಡಾಪಟ್ಟಿ ಮಾತಾಡ್ತೀವಿ ನಾವು. ಹೇಳಿದ್ರು ಕಡ್ಕೊಂಡು ಮಡಿವಾಳಪ್ಪನವ್ರು, ಮಾತು ಮಾರಿಕೊಂಡು ಬದುಕುವರ ಕಾಲ ಮುಂದೆ ಬರ್ತಾದ ನೋಡಿರಣ್ಣ ಅಂತೇಳಿ ನಾವೆಲ್ಲ ಮಾತು ಮಾರಕತ್ತೀವಿ. ಮಾತು ಬಲ್ಲಾತ ಜಾಣನಲ್ಲ, ಗೀತವ ಬಲ್ಲಾತ ಜಾಣನಲ್ಲ, ಜಾಣನು ಗುರುಲಿಂಗ ಜಂಗಮಕ್ಕೆ ದನವೇ ಸವಿಸುವಾತ ಜಾಣ. ನೋಡ್ರಿ, ಜವನ ಬಾಯಲ್ಲಿ ಬಾಲವ ಕೊಯ್ದಾತ ಜಾಣ. ನಮ್ಮ ಬಾಲ್ ಎಲ್ಲಿ ಸಿಕ್ಕೊಂಡೈತಂತ? ಜವನ ಬಾಯಲ್ಲಿ, ಯಮನ ಬಾಯಲ್ಲಿ ಸಿಕ್ಕೊಂಡೈತಂತ ನಮ್ಮ ಬಾಯಿ. ನೋಡ್ರಿ, ಬೇಕಾದಂತ ವಿದ್ಯೆ ಗಳಿಸಿರ್ತಾರ್ರಿ, ಪಾಪ ಆಯುಷ್ಯ ಇರೋದಿಲ್ಲ ಅವಕ್ಕ. ನಮ್ಮ ಕೈಯಾಗ ಬಾಳ ಮಂದಿ ಅದರ ರೇಖಾ ನೋಡ್ರಿ ಅಂತ. ಆಯುಷ್ಯ ರೇಖೆ, ಅರ್ಥ ರೇಖೆ ಇರ್ತೈತಿ, ಇಲ್ಲಿಂದ ಇಲ್ಲಿ ಮಠ ಆಯುಷ್ಯ ರೇಖೆ ಇಟ ಇರ್ತೈತಿ. ಮತ್ತೆ ರೊಕ್ಕ ತಗೊಂಡು ಏನ್ ಮಾಡ? ಅರ್ಥ ರೇಖಾನಾರ ಇಲ್ಲಿಂದ ಇಲ್ಲಿ ಮಠ ಐತಿ, ರೇಖಾದಾಗ ಅರ್ಥ ರೇಖೆ ಇಲ್ಲಿಂದ ಇಲ್ಲಿ ಮಠ ಐತಿ. ಆ ಅರ್ಥ ರೇಖೆಯನ್ನು ಅನುಭವಿಸಕ ಆಯುಷ್ಯನೇ ಇಲ್ಲ ಅಂದ್ರೆ ರೊಕ್ಕ ತಗೊಂಡು ಏನ್ ಮಾಡೋದು? ನೋಡಿ, ಆಯುಷ್ಯ ಇದ್ರೆಲ್ಲ ರೊಕ್ಕ, ಆಯುಷ್ಯ ಇದ್ರೆ ಹೆಂಡತಿ, ಆಯುಷ್ಯ ಇದ್ರೆ ಮಕ್ಕಳು, ಆಯುಷ್ಯ ಇದ್ರೆ ಪ್ರಪಂಚ, ಆಯುಷ್ಯ ಇದ್ರೆ ಬದುಕು. ಆಯುಷ್ಯನೇ ಇಲ್ಲ ಅಂದ್ರೆ ಎಲ್ಲ ಬರೋದು ಮುಗಿದೋಗ್ತು, ಏನಿಲ್ಲ ಇಲ್ಲ. ಹಂಗಾರ ರೇಖೆಗಳನ್ನು ನೋಡ್ತೀವಿ ನಾವು. ಕೈಯಾಗ ರೇಖಾ ಕೊಡಿರ್ತಾವ ಗಂಡ ಹೆಣ್ಣರು, ಮನ್ಯಾಗನ ಕೊಡಿರೋದಿಲ್ಲ, ಕೈಯಾಗ ಕೊಡಿರ್ತಾವ. ಏನ್ ನೋಡ್ಬೇಕು, ಕೈಯಾಗ 2 ಕುಡಿ ಬಿಟ್ಟಿರ್ತಾವ. ಮನ್ಯಾಗ ಅದ್ರ ಮಾರಿ ಹತ್ತಾಗ ಇದ್ರ ಮಾರಿ ಇತ್ತಾಗ ಮತ್ತೆ ರೇಖಾ ತಗೊಂಡು ಏನ್ ಮಾಡೋದಪ್ಪ? ಕೈಯಾಗ ಅನ್ನ ರೇಖಾ ಇರ್ತೈತಿ ಕರೆ, ಆದ್ರೆ ಯಾರಿಗೂ ಏನು ಕೊಡದಂಗಿದ್ರೆ ರೇಖಾ ತಗೊಂಡು ಏನ್ ಮಾಡೋಣ? ಅದಕ್ಕೆ ರೇಖೆಗಳ ಮೇಲೆ ಜೀವನ ನಿಂತಿಲ್ಲ, ನಮ್ಮ ದುಡಿಮೆ ಮೇಲೆ, ನಮ್ಮ ಪ್ರಯತ್ನದ ಮೇಲೆ ನಮ್ಮ ಬದುಕು ನಿಂತೈತೆ ಅಂತ ವಚನಕಾರ ಹೇಳ್ತಾರೆ. ಪ್ರಯತ್ನಶೀಲನಾಗುತ್ತೆ. ಪ್ರಾರಬ್ಧ ಐತಿ ಇಲ್ಲ ಅಂತಲ್ಲ, ಆದ್ರ ಪ್ರಯತ್ನದಿಂದ ಪ್ರಾರಬ್ಧವನ್ನು ಗೆಲ್ಲಾಕ ಬರ್ತೈತಿ. ವಿಧಿ ಬರದ ಹಣೆ ಬರ ಚೇಂಜ್ ಮಾಡಾಕ ಬರೋದಿಲ್ಲ ಅನ್ನೋದು ಕೆಲವರ ಅಭಿಮತ. ಪ್ರಯತ್ನ ಮಾಡಿದ್ರೆ ಅದನ್ನ ಚೇಂಜ್ ಮಾಡ್ಕೊಳಕ್ ಬರ್ತೈತಿ ಅನ್ನೋದು ಶರಣರ ಅಭಿಮತ. ಅದಕ್ಕೊಂದಿಷ್ಟು ಸಾಧನೆ ಬೇಕಿಷ್ಟ. ಶರಣರ ಸಂಘ, ನಿತ್ಯ ಲಿಂಗ ಪೂಜೆ, ಇಷ್ಟಿದ್ರ ಅದು ನಿವಾರಣೆ ಆಕತ್ತೆ ಅಂತ ಹೇಳ್ತಾರೆ. ನೋಡಿ, ಇಷ್ಟು ಅದ್ಭುತ ಶಕ್ತಿ ಐತಿ ಲಿಂಗ ಪೂಜೆಯಲ್ಲಿ. ಹಂತಪ್ಪ ಲಿಂಗ ಪೂಜೆ ಮಾಡ್ಕೊಂಡು ಸಜ್ಜನ ಕೂಡ ಶರಣಮ್ಮ ಅಂದು, ಹಂತಪ್ಪ ಲಿಂಗ ಪೂಜೆ ಮಾಡ್ಕೊಂಡು ಗುಡ್ಡಾಪುರ ದಾನಮ್ಮ ಅಂದು, ಹಂತಪ್ಪ ಲಿಂಗ ಪೂಜೆ ಮಾಡ್ಕೊಂಡು ಅಕ್ಕ ಮಹಾದೇವಿ ಆದ್ರು. ಯಾರು ಇದ್ದಾಗ ಲಿಂಗವನ್ನು ಪೂಜಿಸುತ್ತಾರ ಅವ್ರು ಹಾದ ಮೇಲೆ ಜಗತ್ತು ಅವ್ರನ್ನ ಪೂಜಿಸುತ್ತೈತಿ. ನಾವು ಲಿಂಗ ಬಿಟ್ಟು ನಾವು ಬೇರೆ ಬೇರೆ ಪೂಜಿಸ್ತೀವಿ, ಅವಕ್ಕೂ ಮುಕ್ತಿ ಇಲ್ಲಂತ, ಪೂಜಿಸಿದವ್ರಿಗೂ ಮುಕ್ತಿ ಇಲ್ಲಂತ. ಕೆಲವು ದೇವರು 6 ತಿಂಗಳು ಮುತ್ತೈದೆ ಎಕ್ಕವಂತ, 6 ತಿಂಗಳು ವಿಧವೆ ಎಕ್ಕವಂತ. ಮತ್ತೆ ಅವಕ್ಕ ನಾಟಕ ಮುತ್ತೈದಿಲ್ಲ, ನಿಮಗೇನು ಮುತ್ತೈದತನ ಕೊಡ್ತಾವ? ಅರಗು ತಿಂದು ಕರಗುವ ದೈವವ, ಉರಿಯ ಕಂಡಡೆ ಮುರುಟುವ ದೈವವ, ಅಂಜಿಕೆಯಾದಡೆ ಹೂಳುವ ದೈವವ, ಅವಸರ ಬಂದಡೆ ಮಾರುವ ದೈವವ. ಎಂತೂ ಸರಿ ಎಂಬನೆಯ. ಕೆಲವು ದೇವರ ಅಂಜಿಕೆ ಆದ್ರೆ ಮುಗಿದು ಬಿಡ್ತೀವಂತ, ಮಾರಿ ಎತ್ತರ ಆಗಿಬಿಡ್ತಾವ. ಹೊರಗೆ ತುಂಬಿರ್ತಾರ, ದೀಪ ಬೆಳಗ್ಬೇಕಾದ್ರೆ ಕಣ್ಣ ಕಿಸ್ತು ಬಿಡ್ತಾವು. ಅವು ಜಗಲಿ ಮ್ಯಾಗಿನ ಮೂರ್ತಿ ಎದ್ದವತ್ತದು ಆಗಿಬಿಡ್ತಾವ. ಏನ್ ಮಾಡ್ತೀರಿ? ದೇವ್ರು ಶೆಟ್ಟಾಗ್ಯಾವ, ಏನ್ ಮಾಡೋದು? ಹೋಗದ್ ಬಿಡ ಇತ್ತಲ್ಲ. ಅಂಜಿಕೆಯಾದಡೆ ಹೂಳುವ ದೈವವ, ಅರಗ ತಿಂದು ಕರಗುವ ದೈವವ. ನೋಡಿ, ಉರಿಯ ಕಂಡಡೆ ಮುರುಟುವ ದೈವವ,
ಇವೆಲ್ಲ ಎಂದರ ದೇವರಕ್ಕವೇನೋ ಹುಚ್ಚ? ಹಾದಿ ಮ್ಯಾಗ ಬೀದಿ ಮ್ಯಾಗ ಬಿದ್ದ ಕಲ್ಲ ಮಣ್ಣ ಕಟ್ಟಿಗೆ ಇಟಿಗೆಲ್ಲ ದೇವಕ್ಕವೇನೋ ಕಂಡ. ಅದಕ್ಕೆ ಹೇಳ್ತಾರಲ್ಲ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ ಅಂತ ಹೇಳ್ತಾನೆ ಗುರುನಾಥ. ಕಲ್ಲಾಗ ಮಣ್ಣಾಗ ಕಟ್ಟಿಗೆಯಾಗ ಇಟಿಗೆಯಾಗ ದೇವರದಾನಂತ ತಿಳ್ಕೊಂಡ್ರೆ ಯಾರು ಹೇಳ್ತಾನಪ್ಪ? ಅದು ನಂಬಿಕೆ ಅಲ್ಲದು, ಮೂಢನಂಬಿಕೆ. ಅದು ಮೂಢನಂಬಿಕೆ. ನಿಜವಾದ ನಂಬಿಕೆ ಯಾವ್ದಂದ್ರೆ ತನ್ನ ತಾನು ತಿಳಿದ ಮೇಲೆ, ತನ್ನೊಳಗೆ ತಾನು ನೋಡಿದ ಮೇಲೆ ಏನದಾನಲ್ಲ, ಅದು ನಿಜವಾದ ನಂಬಿಕೆ. ಅಲ್ಲಿ ದೇವರದಾನ. ಅದಕ್ಕೆ ಸೃಷ್ಟಿಯನ್ನು ಪೂಜಿಸಬೇಡ, ಸೃಷ್ಟಿಯನ್ನು ಪೂಜಿಸಬೇಡ. ಸೃಷ್ಟಿ ಒಳಗೆ ನಾವ್ ಹೆಂಗ್ ಹುಟ್ಟಿವಿ ಹಂಗ ಕಲ್ಲು ಮಣ್ಣು ಹುಟ್ಟ್ಯಾವ. ಬರೀ ಕಲ್ಲು ಮಣ್ಣು ಹುಡುಕೊಂತ ಕೂತ್ರೆ ದೇವರು ಸಿಗೋದಿಲ್ಲ. ಸೃಷ್ಟಿ ಒಳಗಿನ ಜಡವಸ್ತುಗಳನ್ನು ಪೂಜಿಸಬೇಡ. ಇವನ್ನೆಲ್ಲ ಮಾಡಿದಂತ ಸೃಷ್ಟಿಕರ್ತನನ್ನು ಪೂಜಿಸು. ಯಾರವ? ಪರಬ್ರಹ್ಮ, ಅವನೇ ಪರಮಾತ್ಮ, ಅವನನ್ನು ಪೂಜಿಸು. ನಾವು ಮೂಗು ಕೊಟ್ಟವ್ರನ್ನ ಬಿಟ್ಟಿವೆ, ಮುಕ್ತಿ ಕೊಟ್ಟವ್ರನ್ನ ಬೆನ್ನತ್ತೀವಿ. ಅವಾಗೆ ಒಬ್ಬಕ್ಕೆ ಹೆಣ್ಮಗಳು ಗಾಂಡ ಅಪರೂಪಕ್ಕೆ ಮೂಗು ಮಾಡಿಸಿ ಕೊಟ್ಟದಕ್ಕೆ ಇಡೀ ಊರು ತುಂಬ ತೋರಿಸಿದ್ಲಂತೆ. ಏನ ಮುಕ್ತಿನ ಇಡೀ ಊರು ತುಂಬ ತೋರಿಸಿದ್ಲಂತೆ. ಹೊತ್ತು ಮುಳುಗು ಮುಂದೆ ಮನೆಗೆ ಬಂದಂತ, ಮಾವು ಕೂತಿರ್ತಂತ ಚವಣ್ಯಾಗ. ಯಾಕವ ಅಂದಂತ, ಊರಾಗ ಹೋಗಿದ್ರಿ ಎದಕ್ಕೆ? ಮೂಬಟ್ಟು ತೋರ್ಸಾಕ. ಯಾರು ಮಾಡಿಸಿಕೊಟ್ಟದ್ದು? ಗಾಂಡ ಮಾಡಿಸಿಕೊಟ್ಟದ್ದು. ಅಲ್ಲ ಬೇರೆ ಗಾಂಡ ಒಂದು ಮೂಬಟ್ಟು ಮಾಡಿಸಿಕೊಟ್ರೆ ಇಡೀ ಊರಿಗೆ ತೋರಿಸಿದಿ. ಪರಮಾತ್ಮನು ಗಟ್ಟೊಳ ಗಂಡ ಸುಂದರವಾದ ಮೂಗ ಕೊಡಲಿಲ್ಲ ಅಂದ್ರೆ ಮೂಬಟ್ಟು ಎಲ್ಲಿಂದ ಇಡ್ತಿದ್ದಿ? ಅದಕ್ಕೆ ಜಗದ ಹೆಂಡಿರನೆಲ್ಲ ಗಂಡಿರನಾಗಿ ಆಳುವ ಗೌರವ ಗಂಡ ಅಂದ್ರೆ ಪರಮಾತ್ಮ ಒಬ್ಬನ ಅಂತ. ಆ ಒಬ್ಬನ ಗಂಡ ಅಂತ ನಿಜವಾಗಿ, ಉಳಿದದ್ವೆಲ್ಲ ಹೆಂಡ್ರ ಅಂತ ನಾವಂತೀವಿ. ಕರೆ ವೀರಾದಿ ವೀರ ಮಹಾಸೂರ ಪರಾಕ್ರಮ ಗಂಡಾದಿ ಗಂಡ ಅಂತೇಳಿ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಿಕೇಶನ ಕರಿತಿದ್ವಿ. ಹಂಗ ನಿಜವಾದ ಗಂಡ ಅಂದ್ರೆ ಪರಮಾತ್ಮ ಒಬ್ಬನ. ಅವ ಎಲ್ಲಾ ಕಾಲಕ್ಕೆ ಅವ ಸ್ವಾಮಿ ನೀನು, ಶಾಶ್ವತ ನೀನು, ಎತ್ತಿದ ಬರೋದು ಜಗವೆಲ್ಲರಿಯಲು. ಕೃತಾಯುಗದಾಗೂ ಅವನ ಇದ್ದ, ತ್ರೈತಾಯುಗದಾಗೂ ಅವನ ಇದ್ದ, ದ್ವಾಪಾರದಾಗೂ ಅವನ ಇದ್ದ, ಕಲಿಯುಗದಾಗೂ ಅವನ ಅದಾನ ಪರಮಾತ್ಮ. ಆದ್ರೆ ಕೃತಾಯುಗದಾಗಿದ್ದವ್ರು ಕಲಿಯುಗದಾಗಿಲ್ಲ, ಅವರು ಸತ್ತಾರ. ಹುಟ್ಟು ಸಾವಿಗೆ ಒಳಗಾಗೋರೆಂದು ದೇವರಾಗೋದಿಲ್ಲ. ದೇವರು ಹುಟ್ಟಿಲ್ಲ, ಸತ್ತಿಲ್ಲ. ಅದಕ್ಕೆ ಸಾವಿಗೆ ದೇವರನ್ನ ಪೂಜಿಸಬೇಡ್ರಿ, ಅಲ್ಪ ಸುಖ ಕೊಡೋ ದೇವರನ್ನ ಪೂಜಿಸಬೇಡ್ರಿ, ಹುಳಿ ಮಜ್ಜಿಗೆಗೆ ಆಸೆ ಮಾಡಬೇಡ್ರಿ, ಅಮೃತ ಕುಡಿರಿ ಅಂತೇಳಿ ಪರಮಾತ್ಮನನ್ನ ಪೂಜೆ ಮಾಡಕ್ಕೆ ಹಚ್ಚಿದ್ದಾರೆ ಶರಣರು. ನಾವು ಬಿಟ್ಟಿವಿ ದುರ್ಗಾವತಿ ಅಮ್ಮನ ಹಿಡ್ಕೊಂಡು ನಾವು ಕುಂತೀವಿ. ನಮ್ಮ ಹಣೆ ಬಾರಿ ಇಷ್ಟು ಕೆಟ್ಟ ಹಾಕೊಂಡು ಕುಂತೀವಿ ಇಷ್ಟ. ನಾವು ಇಲ್ಲೇ ತೃಪ್ತಿ ಆಗೋದು. ನಾವು ಗಂಡ ಶಿವಲಿಂಗ ದೇವರ ಭಕ್ತ ಅಂತ, ಹೆಂಡತಿ ಮಾರಿ ಬಸಡಿ ಭಕ್ತಳಂತ, ಗಂಡ ಪಾದೋದಕ್ಕೆ ತಗೋತಾನಂತ, ಹೆಂಡತಿ ನೋಡಿದ್ರೆ ಕಡದ ಬಿಡ್ತೀನಿ ಅಂತಾಳಂತ. ಭಾಂಡ ಬಾಜನ ಶುದ್ಧ ಇಲ್ಲದವರ ಭಕ್ತಿ ಹೆಂಡದ ಮಡಿಕೆ ಒಳಗೆ ತುಂಬಿ ಹೊರಗೆ ತೊಳೆದಂಗಾಯಿತು ಅಂತ ಹೇಳ್ತಾರೆ. ಇದನ್ನ ಹೇಳಕತ್ರ ಕೆಲವು ಮಂದಿ ಸ್ವಾಮಿಗಳು, ನೀವು ನಮ್ಮ ಧರ್ಮ ಬೈತೀರಿ, ನಮ್ಮ ಧರ್ಮ ಬೈತೀರಿ. ಎಲ್ಲಿ ಬೈತೀವೋ ಮರಾಯ ಪುಣ್ಯಾತ್ಮ, ತೆಗೆದು ನೋಡೋ ಮರಾಯ. ಯಾಕೆ ಜನರ ತಿಳಿ ಹಾಕಿ ಮಾಡ್ತೀರಿ ನೀವು? ನಿನ್ನ ವಚನಗಳನ್ನು ಓದು. ನೀವು ಎಲ್ಲಿ ದೇವ್ರನ್ನ ಬೇಯಕ್ಕೆ ಸಾಧ್ಯ ಐತಿ? ಎಲ್ಲಿ ಬೇಯಕ್ಕೆ ಸಾಧ್ಯ ಐತಿ? ದೇವತೆಗಳ ಬೇರೆ, ದೇವರ ಬೇರೆ. ಮನ್ ಹೇಳಿನ ದೇವತೆಗಳಿಗೂ ನಮ್ಮಂಗ ಕಾಮ ಐತಿ, ಪ್ರೇಮ ಐತಿ, ಅವ್ರಿಗೂ ಸುಖ ಐತಿ, ದುಃಖ ಐತಿ. ಅವರು ಹುಟ್ಟ್ಯಾರ, ಸತ್ಯಾರ. ದೇವತೆಗಳಿಗೂ ಕಳಂಕದಾವ್. ಇಂದ್ರ ನೋಡುವಡೆ ಬಗದೇಹಿ, ಚಂದ್ರ ನೋಡುವಡೆ ಕುಷ್ಠ. ನೋಡಿ, ಚಂದ್ರ ದೇವರಂದ್ರಿ ಅವನಿಗೆ ಕುಷ್ಠ ರೋಗ ಐತಿ. ಇಂದ್ರ ದೇವರಂದ್ರಿ ಅವನಿಗೆ ಮೈ ತುಂಬ ಯೋನಿ ಮಂಡಲ ಐತಿ. ಬ್ರಹ್ಮ ದೇವರಂದ್ರಿ ಮಗಳನ್ನ ಮಹಿಷ ಲಗ್ನ ಆಗ್ಯಾನ. ವಿಷ್ಣು ದೇವರಂದ್ರಿ 10 ಅವತಾರದಾಗ ಬಂದಾನ. ರುದ್ರ ದೇವರಂದ್ರೆ ಸ್ಮಶಾನದಾಗ ಕುಂತಾನ. ನಮ್ಮ ದೇವರು ಹುಟ್ಟಿಲ್ಲ, ಸತ್ತಿಲ್ಲ. ಅವ ನಿರಾಕಾರ ಪರಮಾತ್ಮ, ಭಕ್ತರ ಹೃದಯದಲ್ಲಿ ಜ್ಯೋತಿ ಸ್ವರೂಪನಾಗಿ ಬೆಳಗಾಕತ್ತಾನಂತ. ಅವ ಜಗದಗಲ ಮುಗಿಲಗಲನಾಗ್ಯದಾನಂತ. ಅವ ನಿರಾಕಾರ ಪರಬ್ರಹ್ಮನಾಗ್ಯದಾನಂತ. ಅವ ಭಕ್ತರ ಉದ್ಧಾರಕ್ಕೆ ಲಿಂಗವಾಗಿ ಬಂದಾನಂತ. ನೋಡ್ರಿ, ಲಿಂಗವಾಗಿ ಬಂದಾನಂತ. ಎಷ್ಟು ಸೂಕ್ಷ್ಮ ಐತಿ ದೇವರ ಸ್ವರೂಪ. ನಾವು ದೇವರು ತಂದು ದೇವತೆಗಳೊಳಗೆ ಮಿಕ್ಸ್ ಮಾಡಿಬಿಟ್ಟು ಭತ್ತ ಮೊಸರು ಕಲಿಸಿ ತಿನ್ನಾಕ್ ಬರ್ದಂಗೆ ಮಾಡಿಟ್ಬಿಟ್ವಿ. ಇದ ಮಿಸ್ಟೇಕ್ ಆಗಕತ್ತ ನಮ್ಮಲ್ಲಿ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ಯಾರಲ್ರಿ ಬಸವಣ್ಣ ಅವ್ರಂದ್ರೆ. ದೇವನೊಬ್ಬ ನಾಮ ಹಲವು ಅಂದ್ರೆ ಹೆಂಗ? ಅಲ್ಲಹ, ಯವೋಹ, ಸುಪ್ರೀಂ ಗಾಡ್, ಬೆಳಕು ಅನ್ನೋದು ನಾಮ ಹಲವು. ಆದ್ರೆ ನಾವೇನ್ ಮಾಡಿಬಿಟ್ಟಿವಿ? ಗಂಗವ್ವ, ಗೌರವ ಇವು ಹೆಸರು ತಂದಿಟ್ಟಿವಿ. ಓಕೆ, ಬ್ರಹ್ಮದೇವರು, ವಿಷ್ಣು ದೇವರು ಇವು ಅಲ್ಲ ಅಂತ ಹೇಳ್ತಾರೆ. ಇದನ್ನ ವಚನಗಳನ್ನ ವ್ಯಾಖ್ಯಾನ ಮಾಡೋದ್ರಲ್ಲಿ ನಾವು ತಪ್ಪು ಹಾದಿ ತುಳಿತೀವಿ. ಕೆಲವೊಂದಿಷ್ಟು ಮಂದಿ ಅದಾರ, ಎಲ್ಲಿ ಸತ್ಯ ಹೊರಗೆ ಬಂತಂದ್ರೆ ನಮ್ಮ ಅಂಗಡಿ ಬಂದ್ ಮಾಡ್ಬೇಕಾಗತ್ತೀವಿ ಅಂತೇಳಿ ಇದನ್ನ ಹೇಳಿಸ್ಕೊಡ್ಬಾರ್ದು. ಇದನ್ನ ತೊಳಿಬೇಕು. ಶರಣರು ಅವರು ಸನಾತನವಾದಿಗಳಂತೇಳಿ ಜಗತ್ತಿಗೆ ತೋರಿಸ್ಬೇಕಂತಾರ. ನಿಮ್ಮ ಪ್ರಯತ್ನ ಯಶಸ್ವಿ ಆಗುದಿಲ್ಲ. ಶರಣರು ಸನಾತನವಾದಿಗಳು ಅಲ್ಲ, ಶರಣರು ಹಿಂದುತ್ವವಾದಿಗಳಲ್ಲ. ಶರಣರು ನಿಜವಾಗಿ ಸತ್ಯದವಾದಿಗಳು, ಅವರು ಪರಮಾತ್ಮನವಾದಿಗಳು, ಅವರು ನಿಜವಾಗಿ ಲಿಂಗವಂತವಾದಿಗಳು. ಅವರು ಸನಾತನನೂ ಅಲ್ಲ, ಪುರಾತನನೂ ಅಲ್ಲ. ಶರಣರದು ಒಂದು ವೇನ ಬೇರೆ ಐತಿ. ಓದಿದ್ರು ಗೊತ್ತಾಕತ್ತದ, ಓದಲಾರ್ದ ಏನಾರ ಹೇಳಕತ್ಬಿಟ್ರೆ. ಈಗ ಇನ್ನೊಂದು ಐತ್ರಿ ನಮ್ಮ ನಾಡಿನೊಳಗೆ, ಕೋಳಿ ನೀತಿ ಮಾಡೋರನ್ನ ಎಬ್ಸಕ್ ಬರೋದಿಲ್ಲ, ಕಾಳ ನೀತಿ ಮಾಡಿ ಕರೆ ಬಂದ್ರೆ ಮಕ್ಕೊಂಡವ್ರನ್ನ ಎಬ್ಸ್ಬೋದು. ಕರೆ ಬಂದ್ರೆ ಮಕ್ಕೊಂಡಿರ್ತಾರಲ್ಲ, 7 ಅಂತ 2 ಹೊಡೆದ್ರೆ ಎದ್ದು ಬಿಡ್ತಾರ. ಸುಳ್ಳ ಪಳ್ಳ ಮಕ್ಕೊಂಡಾರ, ಅವ್ರು ನೀನ್ ಎಬ್ಸವ್ರು ನೀವು. ನಮ್ಮಲ್ಲಿ ಕೆಲವು ಸ್ವಾಮಿಗಳು ಸುಳ್ಳ ಪಳ್ಳ ಗೊತ್ತೈತೆ ಅವ್ರಿಗೆ, ಸತ್ಯ ಕಳ್ರು ಹೇಳಕ್ ಹೆದರ್ತಾರ. ಪಕ್ಕ ಗೊತ್ತೈತೆ ಅವ್ರಿಗೆ, ಇದು ಪಕ್ಕ, ಇದು 12ನೇ ಶತಮಾನದ ಬ್ರ್ಯಾಂಡ್, ಇದು ಶರಣರ ಕಾಲಕ್ಕೆ ಬಂದೈತಿ, ಇದು ಇಷ್ಟಲಿಂಗ ಬಸವಣ್ಣವ್ರದು, ಲಿಂಗಾಯತ ಧರ್ಮದ ಮೂಲ ಸ್ಥಾಪಕ ಬಸವಣ್ಣನೇ ಅನ್ನೋ ಸತ್ಯ ಎಲ್ಲ ಗೊತ್ತೈತಿ. ಹೇಳಕ್ ಯಾಕೆ ಹೆದರ್ತಾರ ಅಂತಂದ್ರೆ ಏನೋ ಅವರಲ್ಲಿ ಒಂದು ಭ್ರಮೆ ಕಾಣಕತ್ತೈತಿ. ಆದ್ರೆ 2 2 4
ಪದೇ ಪದೇ ಹೇಳ್ಕೊಂತದೀನಿ. ಯಾರೋ ಒಬ್ಬ 5 ಅನ್ನಕತ್ತಿದ್ದಂತ, 5 ಅನ್ನಕತ್ತಿದ್ದ, ಇವು ಹಂಗೆ 5 ಅಂದವ ಅಂತ, 5 ಅಂದವ ಅಂತ. ಕೊನೆಗೆ ಒಬ್ಬ ಖರೆ ಬಂದ್ರೆ ಸರ್ ಬಂದಂತ, 5 ಅಲ್ಲೋ ಅವು 4 ಅಂದ್ರಂತ. ಓಸ್ ದಿವ್ಸ ಜಗಳಾಡಿದ್ವಂತ, 4 ಹೇಳಕ್ ಬಂದಿವ್ ತಪ್ಪದು, ಹಿಂದಿನವ್ರು 5 ಅಂದಾರಂತೆ. ಮತ್ತೆ ಓಸ್ ದಿವ್ಸ ಜಗಳಾಡಿದ್ವಂತ, ಮತ್ತೆ ಓಸ್ ದಿವ್ಸ ಜಗಳಾಡಿದ್ವಂತ. ಕೊನೆಗೆ ಗೊತ್ತಾತಂತ ಹಿಂದಿನವ್ರು ಸುಳ್ಳು ಹೇಳ್ಯಾರ, ಇವು ಹೇಳೋದು 2 4 ವಚನ ಸಾಹಿತ್ಯ ಅನ್ನೋ ಸರ್ ಬಂದು ಹೇಳಿದ್ವು, ಇದು ಇಷ್ಟಲಿಂಗ ಬಸವಣ್ಣನಿಂದ ಬಂದಿತ್ತಪ್ಪ, ಆತನೇ ಇದಕ್ಕೆ ಮೂಲ ಸಂಸ್ಥಾಪಕ ಆಗೋದು ಗೊತ್ತಾಯ್ತು. ಆತನ ಒಳಗೆ ಬಂದರು. ಆದ್ರೆ ಚೆನ್ನೈ ಬಂದ, ಡೋಹರ ಕಕ್ಕೈ ಬಂದ, ಸಮಗಾರ ಹರಳಾಯಿ ಬಂದ, ಕುಂಬಾರ ಗುಂಡಾಯಿ ಬಂದ, ಮುಸುಡಿ ಚೌಡಾಯಿ ಬಂದ. ಒಬ್ಬರಲ್ಲ, ಬಣಜಿಗರು ಬಂದ್ರು, ಆದಿ ಬಣಜಿಗರು ಬಂದ್ರು, ಜೈನರು ಬಂದ್ರು, ಪಂಚಮರು ಬಂದ್ರು, ಗೋವಳರು ಬಂದ್ರು, ತುರ್ಗಾಯಿಗಳು ಬಂದ್ರು, ಹೆಂಡ ಮಾರೋರು ಬಂದ್ರು, ಎಲ್ಲರೂ ಬಂದ್ರು. ಚಂದನ ಕುಲ ಚೆನ್ನ ಆತು, ದಾಸನ ಕುಲ ದಶ ಒಡೆಯಿತು. ಬಸವಣ್ಣ ಕೊಟ್ಟ ಕಾಯಕ ಇಷ್ಟಲಿಂಗ ಪೂಜೆ ಮರ್ತ್ಯಲೋಕವೇ ಶಿವಲೋಕವಾಯಿತು. ಇದು ಶರಣರ ಕಾಲದಲ್ಲಿ ನಡೆದಂತ ಘಟನೆ. ಇದು ಕಸ ಹೊಡೆಯಕ್ಕೆ ವಚನ ಬರಿತಾಳ್ರಿ, ಕಸ ಹೊಡೆಯಕ್ಕೆ ವಚನ ಬರಿತಾಳೆ. ಹೆಂಡ ಮಾರವ, ಹೆಂಡದ ಮಾರ ಇದ್ದ, ಅವನಂತೆ ಕೊಯ್ ಕುಂದ್ರಾಗ ಅವನು ಹೇಳ್ತಿದ್ದಂತ, ತಮ್ಮ ಇದನ್ನು ಕುಡಿದ್ರೆ 1 ತಾಸು ನಿಶೆ ಇರ್ತೈತಿ, ಅನುಭವ ಮಂಟಪಕ್ಕೆ ಹೋಗು, ಶರಣರ ಸಂಘದಾಗಿರು, ಒಮ್ಮೆ ನಿಶೆ ಏರ್ತಂದ್ರೆ ಮುಕ್ತಾಗಿ ಹೋಗಿ ಅಂತ ಹೇಳ್ತಿದ್ದಂತ. ಹೆಂಡದ ಮಾರಯ್ಯ ಅಂತ ಒಂದು ಶರಣ ಇದ್ದ. ಕೊನೆಗೆ ಹೆಂಡ ಮಾಡೋದು ಬಿಟ್ಟ. ಸತ್ಯಕ್ಕ ಅಂತಿದ್ಲು, ಮುನ್ಸಿಪಾಲ್ಟಿ ಕಸ ಹೊಡಿತಿದ್ಲು, ಧೂಪದ ಗೊಗ್ಗವೆ ಅಂತಿದ್ಲು. ಇವರೆಲ್ಲ ವಚನಕಾರರೇ. ಇವತ್ತಿಗೂ ಇಷ್ಟು ಯೂನಿವರ್ಸಿಟಿ ಅದಾವ, ಇವತ್ತಿಗೂ ಇಷ್ಟು ಶಾಲೆ ಕಾಲೇಜುಗಳದಾವ. ನಮಗೆ ಇವತ್ತಿಗೂ ಹೆಣ್ಮಕ್ಳಿಗೆ ಸಂಸ್ಕಾರ ಕಲಿಸಿದ್ರೆ ಫೇಲ್ ಆಗಿವಿ. ಇತ್ತಿತ್ತಲಾಗ ಹೆಣ್ಣು ಗಂಡು ಕೂಡ ಗ್ರೌಂಡಿನಾಗ ಹೋಗಿ ಬಣ್ಣ ಪಡ್ಕೊಳಕತ್ತಾವ. ಏನು ಹೇಳಕತ್ತೈತಿ ಇವು ಅವು ಬಡಿತಾವ, ಹೋಗಿ ಇವು ಬಡಿತಾವ. ಹಾಗಾಗಿ ಹೋಗ್ತೀರಿ ಇಷ್ಟ. ಇನ್ನೇನು ಭಾಳ ದಿನ ಹೋಗುದಿಲ್ಲ, ಜಗತ್ತಿದ್ರು ಬಂದೈತಿದ್ರು ದಾಂಡಿಗೆ ಹತ್ತೈತಿ. ಇನ್ನು ಎಂಡ ಇದೆ, ಇನ್ನು 8-10 ವರ್ಷಕ್ಕೆ ಕಲಾಸ ಆಗತ್ತೆ ಇದೆ. ಮತ್ತು ಗಟ್ಟೋಳವರು ಬರ್ತಾರೆ. ಹೊಟ್ಟೆಲ್ಲ ಹಾರತಾವಣ್ಣ, ಗಟ್ಟಿ ಕಾಳು ಉಳಿಯತಾವಣ್ಣ, ಪಟ್ಟಕ್ಕ ಚೆನ್ನ ಬಸವಣ್ಣ ಬರುವಾಗ ಲಿಂಗನಿಷ್ಠರು ಉಳಿಯತಾರಣ್ಣ ಅಂತ ಬಬಲಾದಿ ಚಿಕ್ಕೈ ಕಾಲ ಜ್ಞಾನ ಬರ್ತಾನೆ. ಅವ್ರು ಹೇಳ್ಯಾರಂದ್ರೆ ಅವ್ರು ಹೇಳಿದ ಹಿಂದೆ ಎಲ್ಲ ಆಗ್ಯಾವ. ಇನ್ನು ಮುಂದೆ ಅದು ಆಕತಿ. ಯಾಕಂದ್ರೆ ಮುಗದೈತಿದ್ರ ಕಥೆಗೆ ಸದ್ಯ ಇದು ಮುಗಿದು ಬಿಟ್ಟೈತಿ. ಈಗ ಹೊರಗಣ ಶೃಂಗಾರ, ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆ ಇದೆ ಏನು ಮಹೇಶ್ವರ. ಹೊರಗೆ ಬ್ಯೂಟಿ, ಒಳಗೆಲ್ಲ ಹೊಲಸೆಂದು ಹೋಗ್ಬಿಟ್ಟೈತಿ. ಹೊರಗಟ್ಟ ಚಂದ ಕಾಣಕತ್ತೀವಿ ನಾವು, ಒಳಗೆ ಏನೇನೋ ಆಗಿಬಿಟ್ಟಿವಿ. ಅದಕ್ಕೆ ಶರಣರು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡಲಿಲ್ಲ, ಅವರು ಒಳಗಿನ ಸೌಂದರ್ಯಕ್ಕೆ ಮಹತ್ವ ಕೊಟ್ಟು ಅದಕ್ಕೆ ಒಳಗಿನ ಯಾವಾಗ ಚಂದಕ್ಕೆ ಅಂದ್ರೆ ನಿನ್ನ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನ ಕಂಟ್ರೋಲ್ ಇಟ್ಕೊಂಡೆ ಅಂದ್ರೆ ನೀನು ದೇವರ ಹಾಕಿದಿ. ಆ ಕಂಟ್ರೋಲ್ ಇಡೋದಕ್ಕೆ ಸಹಾಯ ಯಾವ್ದು ಮಾಡ್ತೈತಿ ಅಂದ್ರೆ ಇಷ್ಟು ಲಿಂಗ ಮಾಡ್ತೈತಿ. ಮನಿ ಬಾಗಿಲು ಮುಂದೆ ಸಿಮ್ ಇತ್ತಂದ್ರೆ ನರಿ ಒಳಗೆ ಬರೋದಿಲ್ಲ, ನಿನ್ನ ಅಂಗದ ಮ್ಯಾಗ ಲಿಂಗ ಇತ್ತಂದ್ರೆ ನಿನಗೆ ಯಾವುದೇ ಕಾಡಾಟ ಬರೋದಿಲ್ಲ. ಅದಕ್ಕೆ ಇಷ್ಟ ಲಿಂಗವನ್ನು ನಿಷ್ಠೆಯಿಂದ ಪೂಜಿಸು. ನೀ ಹೋಗುವಾಗ ನೀನು ಕೂಡ ಬರ್ತೈತಿ ಅಂತ ಹೇಳ್ತಾರ. ನೀ ಕುಂತ್ರ ನೀನು ಕೂಡ, ನೀ ನಿಂತ್ರ ನೀನು ಕೂಡ, ನಿನ್ನ ಅಂಗದ ಮ್ಯಾಗ ಇರ್ತೈತಿದು. ಇದು ಜ್ಯೋತಿ ಸ್ವರೂಪ. ಮತ್ತೆ ಕೇಳಿದ್ರ ಪ್ರಶ್ನೆ, ಈ ಲಿಂಗ ಕಟ್ಕೊಳಕ ಹೆಣ್ಣು ಗಂಡು ಭೇದ ಐತೇನ್ರಿ? ಏನಿಲ್ಲ, ಇದಕ್ಕೆ ಹೆಣ್ಣು ಗಂಡು ಭೇದಿಲ್ಲ. ಯಾರು ಬೇಕಾದ್ರೆ ಇದನ್ನ ಕಟ್ಕೋಬಹುದಂದ್ರಂತ ಬಸವಣ್ಣವರು. ಅವಾಗ ಮೊಟ್ಟ ಮೊದಲು ಮಹಿಳೆಯರಿಗೆ ಇಷ್ಟಲಿಂಗ ಕೊರಳಲ್ಲಿ ಬಂತು. ಇಷ್ಟಲಿಂಗ ಬಸವಣ್ಣವರೇ ಕೊಟ್ಟರೆ ಅದು ಕೊರಳಲ್ಲಿ ಬಂತು. ಅವ್ರಿಗೆ ಮಡಿ ಹುಡಿ ಸೂತಕ ಅದ್ಯಾವುದೂ ಇಲ್ಲ. ಭಾಳ ಮಂದಿ ಬಸವಣ್ಣವ್ರಿಗೆ ಅಂದ್ರಂತ, ಏನ್ರಿ ಬಸವಣ್ಣವ್ರ ನೀವು ಅನುಭವ ಮಂಟಪ ಕಟ್ಟಿದ್ರಿ, ಹೆಣ್ಮಕ್ಳಿಗೂ ಲಿಂಗ ಕಟ್ಟಿಬಿಟ್ರಿ ಅಲ್ರಿ? ಹೌದಪ್ಪ, ಮತ್ತೆ ನೀವು ದೇವ್ರ ಗುಡಿಯಾಗಿ ಬಿಡಲಿಲ್ಲ, ನಾನು ಲಿಂಗ ಕಟ್ಟಿದ್ದೆ ಅಂದ್ರಂತ ಬಸವಣ್ಣ. ಹಂಗೆ ಕಟ್ಟಬಾರ್ದ್ರಿ. ಯಾಕೆ ಕಟ್ಟಬಾರ್ದು? ಮುಟ್ಟ ತಟ್ಟ ಹಾಕಾರವ್ರು, ಮುಟ್ಟು ಮಡಿ ತಡಿ ಆಗೋರಿಗೆ ಲಿಂಗ ನಡೀತೈತೇನ್ರಿ? ಆತಪ್ಪ ಪುಣ್ಯಾತ್ಮ, ಮುಟ್ಟ ತಟ್ಟ ಹಾಕಾರಂತೀರಿ, ಮತ್ತೆ ನಿಮ್ಮ ಅವರು ಮುಟ್ಟ ಗಟ್ಟಿ ಆದಾಗ ನೀವು ಹುಟ್ಟಿ ಬಂದಿಲ್ಲ, ನಿನಗೆ ಮುಟ್ಟಿಲ್ಲ ಅಂದ್ರೆ ಬಸವಣ್ಣ. ಅದಕ್ಕೆ ಹೇಳ್ತಾರೆ, ಮುಟ್ಟು ತಟ್ಟು ಮಡಿ ಮೈಲಿಗೆ ಇಲ್ಲಿ ಅಂದಾನವ ನಮ್ಮ ಬಸವಣ್ಣನವ. ಯವಾನಿ ಏನು ಹೆದರಬೇಡವೇ, ಅದು ಪ್ರಕೃತಿ ನಿಯಮ. ನೆಗಡಿ ಆದಾಗ ಮೂಗು ಸೋರುದ. ಎಷ್ಟು ಚಂದ ಹೇಳ್ತಾರ ಅವ್ರು ಶರಣರು. ನೆಗಡಿ ಆದಾಗ ಮೂಗು ಸೋರುದ, ಅದು ಏನು ತಪ್ಪಲ್ಲ. ನೆಗಡಿ ಆದಾಗ ಮೂಗು ಸೋರುದ, ಜ್ವರ ಬಂದಾಗ ಮೈ ಸುಡುದ. ಹಂಗ ಮುಟ್ಟು ತಟ್ಟು ಪ್ರಕೃತಿಯ ನೇಮ, ಅದು ಕೆಟ್ಟಲ್ಲವಾ, ಅದು ನಿಸರ್ಗ ಮಾಡೈತಿ. ನಿನ್ನ ಅಂಗದ ಮೇಲೆ ಇಷ್ಟಲಿಂಗ ಇತ್ತಂದ್ರೆ ನಿನಗೆ ದೋಷನೇ ಇಲ್ಲ, ನೀನು ಪಾದೋದಕ ಪ್ರಸಾದ ತಗೋ ಅಂತ ತಿಳ್ಕೊಂಡು ಶರಣರು ಹೇಳಿದ್ರು. ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನತೆ ಬಂತು. ಇವತ್ತಿಗೂ ಬೇರೆ ದರದ ಹೆಣ್ಮಕ್ಳು ಮುಟ್ಟು ತಟ್ಟು ಆದ್ರೆ ಪಾಲಿಸ್ತಾರ 4 ದಿನ. ಲಿಂಗಾಯತ ಒರಿಜಿನಲ್ ಹೆಣ್ಮಕ್ಳು ಪಾಲಿಸೋದಿಲ್ಲ. ಯಾಕಂದ್ರೆ ಗುರು ಕೊಟ್ಟ ಲಿಂಗ ಇರ್ತೈತಿ, ಜಂಗಮರ ಪಾದೋದಕ ಇರ್ತೈತಿ. ಅವ್ರಿಗೆ ಅಶುದ್ಧ ಅನ್ನೋದೇ ಇಲ್ಲ, ಅವ್ರು ಯಾವಾಗಲೂ ನಿತ್ಯ ಮುತ್ತೈದೆಯರಾಗಿರ್ತಾರಂತ. ಅದಕ್ಕೆ ಇಷ್ಟಲಿಂಗ ಅಂಗದ ಮೇಲೆ ಇರಲೇಬೇಕು. ಮತ್ತ ಅದನ್ನ ತೆಗೆದಿಟ್ಟಿಟ್ಟು ಪೂಜೆ ಮಾಡ್ಕೊಳಕ್ ಬರ್ತತೇನ್ರಿ ಅಂದ್ರೆ ಬರಂಗಿಲ್ಲ ಅಂತ ಹೇಳ್ತಾರ. ಯಾಕೆ ಬರೋದಿಲ್ಲ? ಒಮ್ಮೆ ಗಿಡ ಭೂಮಿಯಾಗ ಹಚ್ಚಿದೆ ಅಂದ್ರೆ ಅದನ್ನ ಅಲ್ಲೇ ಬಿಡಬೇಕು, ದೊಡ್ಡದಾಕತಿ. ಅದನ್ನ 4 ದಿನ ಇಲ್ಲಿ ಬಿಡುದು, ಮತ್ತೆ ಕಿತ್ತು ಮತ್ತೊಂದು ಕಡೆ ಹಚ್ಚೋದು, ಮತ್ತೆ ಕಿತ್ತು ಮತ್ತೊಂದು ಕಡೆ ಹಚ್ಚೋದು. ಗಿಡ ಒಣಗಿ ಹೋಗತಿ. ಬೇಕಾದಾಗ ಕಟ್ಕೊಳ್ಳೋದು, ಬೇಡಾದಾಗ ಊಟಕ್ಕೆ ಹಾಕಿದ್ರ ನೀ ಒಣಗಿ ಹೋಗ್ತಿದಿ, ಲಿಂಗಕ್ಕೆ ಏನು ಹಾನಿ ಆಗೋದಿಲ್ಲ. ಅದಕ್ಕೆ ಅದು ಒಮ್ಮೆ ಕಟ್ಕೊಂಡ್ರ ಗಂಡ ಕಟ್ಟಿದ ತಾಳಿ ಹೆಂಗಿರ್ತೈತಿ, ಗುರು ಕಟ್ಟಿದ ಲಿಂಗ ಕೊಳ್ಳಾಗ ಶಾಶ್ವತ ಇರ್ಬೇಕಂತ ಅದನ್ನೆಂದು ಬಿಟ್ಟಿರಬಾರ್ದು, ಎಂದು ಬಿಟ್ಟಿರಬಾರ್ದು. ಅಕಸ್ಮಾತ್ ಮತ್ತದ ಏನಾರ ಭಿನ್ನ ಆದ್ರೆ ಕಂತಿ ಹಿಡಿಸ್ಬೇಕಂತ. ಒಂದ್ ವೇಳೆ ಏನಾರ ಅಪ್ಪಿತಪ್ಪಿ ಕಳ್ಕೋಬಾರ್ದಂತ ಕಳಿತಂದ್ರೆ ಮತ್ತೊಮ್ಮೆ ಗುರುವಿನ ಕಡೆ ಹೋಗಿ ದೋಷವನ್ನು ನಿವಾರಣೆ ಮಾಡ್ಕೊಂಡು ತಗೋಬೇಕಂತ ಹೊರತು ಮತ್ತೆ ಹೊಳಿ ಪಳಿ ಹಾರಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ.
ಲಿಂಗ ಕಳ್ಕೊಂಡ್ಬಿಟ್ಟೆ ನಾ ಆತ್ಮಹತ್ಯೆ. ಈಗ ಲಿಂಗ ಕಳ್ಕೊಂಡು ಆತ್ಮಹತ್ಯೆ ಮಾಡೋ ಮಕ್ಕಳಂತೂ ಹುಡುಕಾಡಿದ್ರೆ ಶುರುವಿಲ್ಲ. ಆದ್ರೆ ಅವ್ರು ಅವಾಗಿನ ಕಾಲದಾಗಿದ್ರು ಅವ್ರು ಲಿಂಗ ಹೋತು. ಮುಳುಗುಂದದ ಮಹಂತ ಶಿವಯೋಗಿಗಳು ಹೊಳೆಯಾಗಿ ಈಸು ಮಾಡೋ ಹೊಡೆಗೆ ಆ ಕೊಳ್ಳಾಗಿನ ಲಿಂಗ ಅವರಿಂದ ಬೇರೆ ಆಗಿ ಬಿಟ್ರೆ ಅಲ್ಲೇ ಧ್ಯಾನಾಸಕ್ತರಾಗಿ ಕೂತ್ ಬಿಟ್ರಂತ. ಹೊಳ್ಳೆ ಆ ಲಿಂಗ ಸಿಗೋ ಮಠನೂ ಅವ್ರು ಬರಲಿಲ್ಲ ಅಂತ, ಹೊರಗೆ ಬರಲಿಲ್ಲ ನೋಡಿ. ಅದೆಂತ ಪ್ರಾಣಲಿಂಗ ಸಂಬಂಧ ನೋಡಿ. ಬರೇ ಗವಿ ಮಠದಾಗ ಕುಂತು ಉಳಿವಿ ಜಾತ್ರಿ ಎಳಿದನು, ಉಳಿವಿ ತೇರಿ ಎಳಿದನು ತಮ್ಮ ಲಿಂಗದಾಗ ತೋರಿಸಿದ್ರಂತ ಮುಳುಗುಂದದ ಮಹಂತ ಶಿವಯೋಗಿಗಳು. ಎಂಥ ಲಿಂಗದ ಶಕ್ತಿ. ಲಿಂಗಕ್ಕೆ ಕಡೆ ಇಲ್ಲ, ಲಿಂಗಿಲ್ಲ ನೆಡೆ ಇಲ್ಲ, ಲಿಂಗದೊಳು ಜಗವು ಅಡಗಿವುದು, ಲಿಂಗವನ್ನು ಹಿಂಗಿದವರುಂಟೆ ಸರ್ವಜ್ಞ ಅಂತ ಹೇಳ್ತಾರ. ಅದಕ್ಕೊಂದು ಮಾತು ಹೇಳ್ತಾರ, ಪಶ್ಚಿಮಾಗ್ರದೊಳಿರ್ಪ ಸ್ವಚ್ಛ ನಿರಂಜನ ಆವಾಚ್ಯ ಬ್ರಹ್ಮವನು ನಿಶ್ಚಯಿಸಿ ಕರಕಿತ್ತ ನಿಶ್ಚಯಿಷ್ಟ ಗುರುವೇ ಕೃಪೆಯಾಗು. ಗುರು ಏನು ಮಾಡಿದಂತ ಮಸ್ತಕದ ಮೇಲೆ ಹಸ್ತ ಇಟ್ಟನಂತ ನಮ್ಮೊಳಗಿರುವಂತ ಅರಿವಿನ ಕಳೆ ತೆಗೆದು ಅದನ್ನು ಲಿಂಗ ಅಂತ ಕೊಟ್ಟು ಆ ಲಿಂಗದೊಳಗೆ ದೃಷ್ಟಿ ಇಟ್ಟು ನೋಡು, ನೀನು ನಿನ್ನ ಲಿಂಗ ನಿನ್ನೊಳಗ, ನೀ ಲಿಂಗದೊಳಗ ಲಿಂಗಾಂಗ ಸಮರಸ ಆತು ಅಂದ್ರ ನೀನ ಪರಮಾತ್ಮ, ಜೀವಾತ್ಮ ಹೋಗಿ ಪರಮಾತ್ಮಕ್ಕಿದೆ. ಇದು ಸರಳವಾದ ಯೋಗ. ಭಾಳ ಮಂದಿ ಪ್ರಾಣಾಯೋಗ ಮಾಡ್ತಿರ್ತಾರೆ, ಮೂಗು ಹಿಡಿತಿರ್ತಾರೆ, ಬಸ್ ಅಂತ ತಗೊಂತಿರ್ತಾರೆ, ಮೂಗು ಹೊರಗೆ ಬಿಡ್ತಿರ್ತಾರೆ. ಸ್ವಾಮಿ ಒಳಗ ಕಬ್ಬಿಣ ಪೈಪ್ ಇಲ್ಲ, ಮತ್ತ ಒಳಗಿರು ತೊಗಲಿನ ಪೈಪ್ ಅದಾವು. 1 ಇಂಚಿನ ಪೈಪ್ನ್ಯಾಗ 3 ಇಂಚಿನ ನೀರು ಹರಿಸಿದ್ರು ಪೈಪ್ ಬ್ಲಾಸ್ಟ್ ಆಕತಿ. ನೋಡ್ಬೇಕೀಗ ದೇವ್ರ ಕಾಣ್ತೀವಿ ಅಂತ ಮೂಗು ಹಿಡ್ಕೊಂಡು ಬಸ್ ಬಸ್ ಅನ್ನೋದು ಎಲ್ಲರ ಗಾಳಿ ಹೊಕ್ಕ ಬ್ಲಾಸ್ಟ್ ಆಗಿ ಮೂಗಿನಾಗ ರಗತ್ ಬಂದು ಸತ್ತು ಹಾದಿಗಿದ್ರಿ ಮಾಡಬೇಡ್ರಿ ಅಂತ ಹೇಳ್ತಾರೆ. ಪ್ರಾಣಾಯಾಮದ ಯೋಗ ತ್ರಾಣಾಗುಂದುವುದೆಂದು ಜಾಣೈಸಿ ಲಿಂಗವ ಕೊಟ್ಟ ಶ್ರೀ ಗುರುವೇ ಕೃಪೆಯಾಗ. ಸೊಮ್ಮನ ಹಿಡ್ಕೊಂಡು ನೋಡ್ಕೊಂತ ಕುಂದ್ರು ಉಸಿರು ತಾನ ಬಂದಕತಿ, ದೃಷ್ಟಿನೂ ತಾನ ನಿಂದಿರ್ತೈತಿ, ಹಾಲಿ ನಿಂದಿರ್ತೈತಿ, ಗಾಳಿ ನಿಂದಿರ್ತೈತಿ, ಮನಸ್ಸು ನಿಂದಿರ್ತೈತಿ. ರೆಕ್ಕಿ ಇರೋ ಮಠ ಬಡಿತೈತಿ, ರೆಕ್ಕಿನ ಹಿಡಿದು ಬಿಟ್ರೆ ಹಕ್ಕಿ ಬಡಿದಿಲ್ಲ. ಮನಸ್ಸು ಹರಿದಾಡೋದ ಕಣ್ಣಿನ ಮೂಲಕ ಆ ಕಣ್ಣನ್ನ ಲಿಂಗದಲ್ಲಿ ನಟ್ಟು ಬಿಟ್ರೆ ಒಂದಿಟ್ಟು ಕಾಲು ಬಡಿತೈತಿ, ತೆಪ್ಪಗ ಬೀಳ್ತೈತಿ. ಮನಸ್ಸು ಯಾವಾಗ ನಿಂತು ನೀ ಮಹಾದೇವನಕ್ಕಿದಿ, ಮನಸ್ಸು ಯಾವಾಗ ಹರಿತೈತಿ ನೀನು ಬಂಧನ ಕೊಡಬೇಕು. ಎಷ್ಟು ಸರಳ ಹೇಳ್ಬಿಟ್ರೆ ನಾವು ಅದ್ಭುತ. ಇಷ್ಟಲಿಂಗ ಒಂದ ದಿನಕ್ಕೆ ಮುಗಿತೈತಿ, 1 ತಿಂಗಳಿಗೆ ಮುಗಿತೈತಿ. ಇದರ ಅಧ್ಯಾಯ ಇಲ್ಲ, ಮುಗಿಯಂಗಿಲ್ಲ. ಇದನ್ನು ವರ್ಷಾನ್ಗಟ್ಲೆ ಹೇಳ್ಬೋದು. ಇಂಥ ಇಷ್ಟಲಿಂಗದ ಬಗ್ಗೆ ಗುರುಗಳು ಹೇಳಿದರು. ಗುರುಗಳೇ ನಾ ಧನ್ಯನಾದೆ, ನಾನು ಇದನ್ನು ಕಟ್ಕೊಂತೀನಿ. ಮತ್ತು ಇದನ್ನು ಕಟ್ಕೊಂಡ ಮೇಲೆ ಇದಕ್ಕೆ ಏನು ಮಾಡ್ಬೇಕ್ರಿ ಅಂದಾಗ ಇದನ್ನು ನಿತ್ಯ ಅನುಸಂಧಾನ ಮಾಡು, ತ್ರಿಕಾಲಲಿಂಗ ಪೂಜೆ ಮಾಡು. ಆಗೋದಿಲ್ಲ 2 ಹೊತ್ತರ ಮಾಡು, 2 ಹೊತ್ತು ಆಗೋದಿಲ್ಲ ಕೊನೆಗೆ 1 ಹೊತ್ತರ ಮಾಡು ಅಂತ ತಿಳ್ಕೊಂಡು ಗುರುಗಳೇ ಹೇಳ್ತಾರೆ ನೋಡಿ. ಸುಳ್ಳೇ ಭಕ್ತರಂತೀವಿ ನಾವು. 1 ದಿನನೂ ಲಿಂಗಾನ ತೆಗೆದು ಯಾವಾಗ ನಮ್ಮ ಲಿಂಗ ನೆನಪಕ್ಕ ಹೋಗುತ್ತೆ ನಮ್ಮ ಶ್ರಾವಣ ಮಾಸದಾಗ ಸೋಮವಾರ ಬಂದಾಗ, ಸಣ್ಣ ಸೋಮವಾರ ಬಂದಾಗ ಗೂಟಕ್ಕೆ ಹಾಕಿದ ಲಿಂಗ ನೆನಪಕ್ಕ ಹೋಗುತ್ತೆ. ಗೂಟದ ಲಿಂಗ ಬೇರೆ ಅಂತ, ಊಟದ ಲಿಂಗ ಬೇರೆ ಅಂತ. ಊಟದ ಲಿಂಗ ಅಂದ್ರೆ ಊಟ ಮಾಡುವಾಗ ಅಟ ಹಾಕೊಳ್ಳೋದಂತ, ಗೂಟದ ಲಿಂಗ ಅಂದ್ರೆ ವರ್ಷಕ್ಕೊಮ್ಮೆ ಅಟ ಹಾಕೊಳ್ಳೋದಂತ. ಇಂಥವ್ರನ್ನೆಲ್ಲ ಲಿಂಗಾಯತರನ್ನಕತ್ತೆ ಅಂದ್ರೆ ಈ ಮಾನಿಗಿರಿಗಳನ್ನೆಲ್ಲ ಒಪ್ಪಂಗಿಲ್ಲ. ನಮ್ಮ ಶರಣರು ಒಪ್ಪೋದಿಲ್ಲ, ಇದ್ರ ಒಪ್ಪಂಗಿಲ್ಲ, ಇದು ತಪ್ಪು. ಮತ್ತೆ ನಿಮಗೆ ಹೇಳ್ತೀನಿ, ಜಗತ್ತಿನೊಳಗೆ ಏನು ಬರೋದಿಲ್ಲ ನಿಮಗೆ ಕೂಡ ಲಿಂಗಾನ ಬರೋದು. ಸುಮ್ಮನೆ 1 ನಿಮಿಷನಾಗ ಒಂದು ದೃಷ್ಟಾಂತ. ನಾ ಭಾಳ ಸಣ್ಣವಿದ್ದಾಗ ಶರಣ ಬಸವೇಶ್ವರ ಪುರಾಣ ಹೇಳಕ್ಕಿದ್ದೆ. ಒಂದು ಹಳ್ಳಿ 23 ವರ್ಷದ ಹಿಂದಿನ ಸುದ್ದಿ. ಆ ಊರು ಯಾರ ಕೈಯಾಗಿತ್ತಂದ್ರೆ ಲಿಂಗಾಯತ ರೆಡ್ಡಿ ಹೆಣ್ಮಗಳಿಗೆ ಆಕಿನ ಕೈಯಾಗಿತ್ತು, ಆಕಿನ ಅಂಡ್ರನಾಗ ಇತ್ತು. ಆಕೆ 7 ಅಂದ್ರೆ ಹೇಳ್ತಿದ್ರು, ಮಂದಿ ಕುಂದ್ರತಿದ್ರು. ಏನು ನೋಡ್ಬೇಕು ಭಾರಿ ಅಂದ್ರೆ ನಿಮ್ಮದು ಭಾಷೆದಾಗ ಹೇಳ್ಬೇಕಂದ್ರೆ ಜವಾರಿ ಭಾಗದ ಬಾಳೆಹಣ್ಣಿನ ಹಿಂಗಿತ್ತು ಆಕೆ ಹೆಣ್ಮಗಳು. ಆ ಬರೀ ದಪ್ಪ ದೊಡ್ಡ ಪುಟ್ಟ ಗಜರಿ ತುಂಬಾಗಿದ್ದು, ಮೈ ತುಂಬ ಬಂಗಾರ ಸಾಮಾನು, ಒಂದು 2 ಕಿಲೋ ಇದ್ವು ನಾವು. ಭಯಂಕರ ಹಾಕ್ಕೊಂಡಿದ್ದು. ಹೋಗ್ಬೇಕಾದ ಶಾಸ್ತ್ರಿ ಹೋಗಿದ್ದಿಲ್ಲ, ನನಗೆ ಬಂದಿತ್ತು ಹಣೆ ಬರ ಹಾಗೆ. ಅವ್ನು ಬಿಟ್ಟಿದ್ದು 4 ನಿಮಿಷ ನಮಗೆ ಕಳಿಸಿದ್ರು. ಮೊದಲ 23 ವರ್ಷದಿಂದ ಇನ್ನೂ ಆ ಕಡೆ ಅಷ್ಟು ಬಸ್ಸು ವ್ಯವಸ್ಥೆ ಇಲ್ಲ. ಕರ್ಕೊಂಡು ಹಾದ್ರು. ದೌಡ್ ಹೋಗು ನಡ್ರಿ ವೇದಿಕೆಗೆ ಅಂತ ಅಂತೀನಿ. ಗೌಡ ಶಾಣ್ಯರನ್ನ ಭೇಟಿ ಆಗ್ಬಿಟ್ರಿ ಅಂದ್ರೆ, ಯಪ್ಪ ನಾಳೆ ಭೇಟಿ ಆಗೋಣ. ಹಂಗಿಲ್ಲ, ಆಕಿನ ಬೆಟ್ಟಾಗೆ ವೇದಿಕೆ ಹತ್ಬೇಕು. ಆದ್ಯ 23 ವರ್ಷದಿಂದ, ಈಗ 40 ವಯಸ್ಸು, 23 ವರ್ಷದಿಂದ ಇನ್ನೂ ಸಣ್ಣ. ಆಕೆ ನೋಡಿದ್ದು ಬಾಯಿ ಬಂದಾಗ ಹಿರಿಯರನ್ನ ಬೇಕಂತ. ನೀವು ಹೋದ್ರಿ ಮಾನಿಗೇಳಿ ಸಣ್ಣ ಹುಡುಗನ ಕರ್ಕೊಂಡ್ ಬಂದಿರಿ, ಹೇಳ್ತೇನೆ ಇದು ಅನ್ನಕತ್ತ. ಹೇಳ್ತೇನೆ ಇದು ಸಣ್ಣ ಹುಡುಗನ ಕರ್ಕೊಂಡ್ ಬಂದಿರಿ. ಏನಪ್ಪ ತಾತ ಹೇಳ್ತೀಯ? ನಾನು ಹೇಳ್ತೀನಿ ರೀ. ನೋಡಿ ಮತ್ತೆ ನಮ್ಮ ಊರಾಗ ಭಾಳ ಮಂದಿ ಬಂದು ಉಳ್ಳಾಡಿ ಹೋಗ್ಯಾರ. ಅಂದ್ರೆ ದೊಡ್ಡವ್ರು ಬಂದು ಉಳ್ಳಾಡಿ ಹೋಗ್ಯಾರನ್ರೇನು, ದೊಡ್ಡವ್ರು ವೇದಿಕೆ ಹೆತ್ತಿ ಇಳ್ದಾರ ಬಂದು ಉಳ್ಳಾಡಿ ಹೋಗ್ಯಾರ. ಇನ್ನೊಬ್ಬ ಉಳ್ಳಾಡೋ ಬರೋ ಮಟ್ಟ ನಾನು ಉಳ್ಳಾಡಿ ಹೋಗ್ತೀನಿ ತಗೋರಿ ಅಂತೆ. ಇನ್ನೇನು ಹೇಳ್ಬೇಕಾಗಿ? ಆಯಿತು, ಚಲೋ ಆತು. 4-6 ದಿವಸ ಆದಮೇಲೆ ಚಂದ ನಡೆದು ಬಿಡ್ತು. ಖುಷಿಯಾಗಿ ಗೌಡಿ ಸೇರಿ ಭಿನ್ನಾಯಕ್ ಕರ್ದ ಮಂದಿ ಹೆರಟಿ ಮೇಲೆ ನೋಡ್ತಾರೆ ನೋಡ್ರಿ. ಕರಿಬೇಕ ಬೇಡ ಅಂತ ನೋಡ್ತಾರೆ. ಉಣಕಲ್ಲ ಪದ್ಧತಿಯಲ್ಲಿ ಬಿಡ್ರಿ, ಹೋಗಿ ಸತ್ತು ಹೋಗಿ ಭಾಳ ದಿವಸ ಆತ ಪದ್ಧತಿ. ಸ್ವಾಮಿ ಹತ್ತಾಗ ಭಕ್ತರು ಇತ್ತಾಗ ನಟ್ಟು ನೋಡೋಬೇಡ. ಅವ್ರು ಎಲ್ಲಿ ಭೇಟಿ ಹಾಕಾರಂದ್ರೆ ಜೈಲ್ನ್ಯಾಗ ಹೋಗಿ ಬಂದ ಕೈದಿಗಳು ಭೇಟಿ ಹಾಕಾರದ. ರಾತ್ರಿ ಟೈಮ್ನಾಗ ಅದು ಭೇಟಿ ಆಗೋದು. ಮತ್ತು ಇವ್ರು ಇತ್ತಾಗ ಏನು ಮಾಡೋಕ್ಕಾಗೋದಿಲ್ಲ. ಕಾಲ ಬಂದಂಗೆ ನಾವು ಶಿವಾಯಣ ಅನ್ನಬೇಕಾಗೈತಿ. ಆದ್ವಿ ಆ ಊರಾಗಿನ ಇನ್ನಾರು ಹುಡುಗರು ಕರ್ಕೊಂಡು ಹೋಗ್ಬೇಕಾದ್ರೆ ಒಟ್ಟ ಬರಕ್ ತಯಾರಿಲ್ಲ. ಆಕಿನ ಮನೆಗೆ ಅಂದ್ರೆ ನಾವು ಬರೋದಿಲ್ಲ. ಬೇರೆದ್ರ ಮನೆಗೆಲ್ಲ ದಿವಸ ಬರ್ತೀವಿ, ಆಕಿನ ಮನೆಗೆ ನಾವು ಬರೋದಿಲ್ಲ. ಯಾಕೆ? ಬೈತಾಳೆ ಗೌಡಿಸೇನ್ ಬೈತಾಳೆ.
ಬೇಡ್ರಿ ಬರೋ ಮರ ಹೋಗೋಣ ಅಂತೇಳಿ 2 ಹುಡುಗರು 4 ಹುಡುಗರು ನನ್ನ ಸೇವಾಕ್ ಬಿಟ್ಟಿದ್ರು, ಕರ್ಕೊಂಡು ಹೋದೆ. 3 ಮಂದಿ ಸ್ವಸ್ತ್ಯಾರು ಪಾಪ. ಒಬ್ರು ಕೊಳ್ಳಾಗ ಒಂದು ಗುಂಜಿ ಬಂಗಾರ ಇಲ್ಲ, ಎಲ್ಲ ತಾನ ಹಾಕೊಂಡ್ಬಿಟ್ಟಾಳ. ಪಾದಕ್ಕೆ ನೀರು ಹಾಕಿದ್ರು, ಒಳಗೆ ಕರ್ಕೊಂಡು ಹೋದ್ರು. ಆ 3 ಮಂದಿ ಸ್ವಸ್ತ್ಯಾರ ಕೊಳ್ಳ ಗಾಂಡ ಕಟ್ಟಿದ ತಾಳಿ ಕೊಳ್ಳಾಗದ ಪದ್ಧತಿ ಪ್ರಕಾರ ಶಿವದಾರದ ಲಿಂಗ ಗುಣಗಡಿಗೆ ಬಿಟ್ರಿ. ಏನೇನೇನೇನೇನೇ ಗೌಡಶಾಲಿ ಒಮ್ಮೆ ನೋಡವ, ಸ್ವಸ್ತ್ಯಾರ ನಮ್ಮೆ ನೋಡವ. ಏನು ಮಾಡಕ್ಕೆ ಬರೋದಿಲ್ಲ, ಸಣ್ಣವ್ರು ನಾವು ಅವಾಗ ಏನು ಮಾಡಕ್ಕೆ ಬರೋದಿಲ್ಲ. ಇದು ಹಿಂಗ ಬಡಿಯೋದು ಪದ್ಧತಿ. ಕೊನೆಗೆ ಚಲೋ ಹೇಳ್ತೀಯಪ್ಪ ತಾತ, ನಮ್ಮೂರಾಗ ಹುಟ್ಟ್ಯಾವ ನೋಡಿ ಐನಾರು, ಸತ್ತಾಗುವ ಅವ ಮಂತ್ರ, ಹುಟ್ಟಿದಾಗ ಅವ ಮಂತ್ರ. ಚಲೋ ಮಾಡಿಕೊಂಡು ಬೇಕ. ಇವಕ್ಕೆ ಒಂದು ಮಂಗಳಾರತಿ ಬರೋದಿಲ್ಲ. ಇಡೀ ಊರ್ ಮನೆ ಅಡ್ಡಾಡಿದ್ರು ಒಂದ ಕರ್ಪೂರದಾಗ ಒಂದ ಮಂಗಳಾರತಿ ಮುಗಿಸ್ಬಿಡ್ತಾವೆ. ಸಮಾಧಾನ ಇರಪ್ಪ, ನನಗೂ ಬಂದವು ಬೇರೆ ಒಂದಿಕ್ಕಿ. ನನಗೂ ನಾನು ಏನು ಬಿಟ್ಟಿಲ್ಲಕ್ಕೆ, ನನಗೂ ಬೇರೆ ಹಚ್ಚಾಡಕ್ಕೆ ವೇದಿಕೆನ ಪೂಜಾ ಪಾಡ್ಯಾಗ ಗದ್ದಿಗೆ ಹಾಕಿದ್ರು, ಕುಂತಿದ್ವಿ. ಅವು ಸ್ವಾಮಿಯವ್ರ ಹುಡುಗರು ಸುಮ್ಮನೆ ಕುಂದಿರ್ಬೇಕು ನಮ್ಗೆ. ಇದು ಸಾಯ್ಬಿಟ್ಟ ನಮ್ಮ ಉದ್ದಾರ ಆಗೋದ್ರಿ ಅವನಕತ್ತಿದ್ರು. ಹಂಗೆ ಅನ್ಬೇಡ್ರೋ ಮರಾಯ, ಗೌಡಶಾಲಿಗೆ ಗೊತ್ತಾದ್ರೆ ಊರ ಬಿಡಿಸ್ತಾಳೆ. ಸ್ವಸ್ತ್ಯಾರ ಪಾಪ ನೀಡಾಕ ಬಂದು ಒಬ್ಬ ಸಸಿ ತಾಟ್ ಇಟ್ಟು ಹೋದು, ಒಬ್ಬ ಸಸಿ ನೀರು ಇಟ್ಟು ಹೋದು. ನಡುವಲು ಸಸಿನಿ ಕೇಳಿದ್ ನಾನು, ಯವ್ವ ಮತ್ತೆ ನಿಮ್ಮ ಅತ್ತಿ ಕೊಳಾಗ್ರ ಅಟ್ಟಕ್ಕೊಂದ ಬಂಗಾರ ಅದಾವು, ನಿಮ್ಗೆ ಕೊಳಾಗ ಏನು ಇಲ್ಲಲ್ವೇ ಯವ್ವ ಅಂದ್ರೆ, ತಾತ ನೀವು ಹೇಳಬಾರದು, ನೀವು ಕೇಳಬಾರದು, ನಾವು ಹೇಳಬಾರ್ದು, ವಿಷಯ ಕ್ಲೋಸ್. ನೋಡ್ರಿ ಮರ್ಯಾದೆ ಇಷ್ಟು ಮನೆ ಹೆಣ್ಮಕ್ಳು ಹೆಂಗಿರ್ತಾರ. ನೀ ಕೇಳಬಾರ್ದು, ನಾವು ಹೇಳಬಾರ್ದು. ಆತ ಬಿಡು ಸುಮ್ಮನೆ ಆದ್ವಿ. ಹೊರಗೆ ಬಂದು ಇನ್ನೇನು ಬಿಡು, ಮತ್ತೆ ಗೌಡಶಾನಿ ಮನೆಗೆ ಬಂದಿವಿ. ಭಾಳ ಅಟ್ಟು ಕಾಣಿಕೆ ಕೊಡ್ತಾಳ ಅಂದ್ರೆ ಹುಳು ಕಡಿಕೆ ಬೆಟ್ಟ 2 ಎಲೆ 1 4 ಭಾಳ ವರ್ಕ್ ಹೋಗ್ತು. ಮಜಾ ಮಜಾ ಇರ್ತಾರ್ರಿ ನಮ್ಮ ಮಂದಿ. ಎಪ್ಪ ಅಂತ ಹೇಳಬಾರದು, ಕೊಟ್ಟಬಾರದು ಎಂದು ಜಂಗಮರಾಗಿ ಭೂಮಿ ಮೇಲೆ. ಮುಂದೆ 1 ವಾರ ಆಗೈತಿ, ಗೌಡಶಾನಿಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಸುದ್ದಿ ಬಂತು. ಗೌಡಶಾನಿ ತಿರ್ಕೊಂಡ್ಬಿಟ್ಲು, ಹಾರ್ಟ್ ಅಟ್ಯಾಕ್ ಆಗೈತಿ. ನಾ ಸ್ವಾಮಿಯವ್ರ ಹುಡುಗರು ಮನೆಯನ್ನು ನೋಡಕತ್ತಿದ್ದೆ, ತಪ್ಪು ನೋಡಲ್ಲ ನಿಮ್ಮ ಶಾಪಕಿಗೆ ಅಂತೇಳಿ. ಮತ್ತೆ ಇನ್ನೇನು ಮಾಡ್ಬೇಕು, ಪೂಜೆ ಮಾಡ್ಸಕ್ಕೆ ಹೋಗ್ಬೇಕಲ್ಲ. ಪೂಜೆ ಮಾಡ್ಸಕ್ಕೆ ಹೋದ್ವಿ. ನಿಮ್ಗೆ ಹೇಳ್ತೀನಿ, ನಾವು ಸಣ್ಣವ್ರು ಅವಾಗ ಕುಂದರ್ಸಿದ್ರು. ಕೆಂಪಗ ಹುತ್ತಾದಂಥ ಗೌಡಶಾಲಿ ಊಟಕ್ಕೆ ಬಡಿದ್ರು, ಕರ್ರಗಾಗಿ ಹೋಗಿಬಿಟ್ಟಿತ್ತು. ಹೆಣ ಹೆದರಿಬಿಟ್ಟೆ. ಎಪ್ಪ ಆಕೆ ಹೌದು ಅಲ್ಲೋ ಅನಿಸ್ಬಿಟ್ಟು. ಶಿವ 1 ವಾರದಿಂದ ನೋಡಿದ ಸ್ಥಿತಿ ಇವತ್ತಿನ. ಮ್ಯಾಗ ಹತ್ರಿ ತಾತ ಅಂತಾರೆ, ಹತ್ತಾಗದ 2 ಸಾಲವನ್ನ ಬಗಲ ಕೈಯಾಗಿ ಕಟ್ಸಿದ್ರು. ಹೆಂಗೋ ಒಂದು ವಚನ ಆಗಲಿ, ಬಂದು ಮನೆಗೆ ಕನಸಿನ ಮಕ್ಕೊಂಡು ಬೆಳತನಕ ಗೌಡಶಾಲಿನ ಕನಸಿನ ಬರ್ಬೇಕು. ಬಾಲ್ಯಾವಸ್ಥೆ ಏನು ಮಾಡಕ್ ಬರೋದಿಲ್ಲ. ಮರುದಿವ್ಸ ಮುಂಜಾನೆ ನಿಮಗೆ ಹೇಳ್ತೀನಿ, ಮಾಡ್ಕೊಡ್ಬೇಕು. ದೊಡ್ಡ ಶ್ರೀಮಂತ ಹೆಣ್ಮಗಳು ಟ್ಯಾಕ್ಟರ್ ಎಲ್ಲ ಚಕ್ಕಡಿ ಬಂದಾವ. ಇನ್ನೇನು ಅವತ್ತು ಜಗ್ಗ ಮಾಡಾಗ್ಬಿಟ್ಟತಿ. ಒಣ ಸಿದ್ಧ ಬಡಿಯಾಕತ್ತಾವು. ಕುಣಿಗೆ ಹೆಣ ಹೋಗಾರ ಎಲ್ಲರೂ ನಿಂತಿ. ಮತ್ತು ಗೌಡಶಾನಿ ಇಲ್ಲ ಪುರಾಣ ಬಂದಿಟ್ಟು ನಾವು ಹೋಗ್ಬೇಕಲ್ಲ ಮತ್ತೆ ಪೂಜೆ ಮಾಡ್ಸಕ್ಕೆ. ಆದ್ವಿ ನಿಮಗೆ ಹೇಳ್ತೀನಿ, ಮ್ಯಾಗ ಗುಡುಗು ಮಿಂಚು ಹೊಡಿತೈತಿ, ಕೆಳಗೆ ಪೂಜೆ ನಡೆದೈತಿ. ಅವ್ನು ಸ್ವಾಮಿ 5 ಸ್ವಾಮಿ ಕೆಳಗೆ ಇಳ್ದಾನ, ಪೂಜೆ ಮಾಡಾಕತ್ತ. ಮ್ಯಾಗ ಹಿರಿಯರ್ ಅಂತಾರ, ಏ ತಾತ ಒಂದು ಮಂತ್ರ ಕಡಿಮೆ ಮಂದಿ ಮ್ಯಾಗ ಬರೋ ಮರಯ್ಯ, ಮಳಿ ಬಂತದ ಇನ್ನೂ ಅದ್ರಾಗ ಇಟ್ಟು ಮುಚ್ಚಬೇಕಾದಿತ್ತು. ಆತು ಹೊರವೆಲ್ಲ ತೆಗೆದುಕೊಟ್ರಿ. ಅವ ನಡೆದ ಕತ್ತಿ ನಿಮಗೆ ಹೇಳ್ತೀನಿ, ಹೊರವೆಲ್ಲ ತೆಗೆದುಕೊಟ್ಟ. ಹುಡುಗು ಮಿಂಚು ಹೊಡಿತಾವ. ದೌಡ ಮಾಡಿ ಹಾಕಬೇಕಿಲ್ಲ, ಮ್ಯಾಲೆ ಬರ್ಬೇಕಂತ ನಮ್ಮ ಪಾಪ ತಾತ ಮ್ಯಾಲೆ ಬರಾಕತ್ತಾನ. ಎಲ್ಲ ಬಂದು ಕಿವಿಯಾರು ಏನು ಮಾಡಿದ್ರು ಬರಲಿಲ್ಲ. ನಡೆದ ಕತಿ ಇದು, ಏನು ಮಾಡಿದ್ರು ಬರಲಿಲ್ಲ. ಕೊನೆಗೆ ಅವ ಮಂದಿ ಹಿರಿಯರ ಕರೆಯಾಕತ್ತಿದ್ದಕ್ಕೆ ಯಾವ್ದು ಮ್ಯಾಲೆ ಬರಾಕತ್ತ. ನಡುಗಲು ಸೊಸಿ ಹಿಡಿದು ತುಗಿಸಿಬಿಟ್ಲ. ಅವ್ರ ಮಾರಿ ಮಣ್ಣಾಗ ಇದ್ದಾಗ ನಮ್ಮ ಮೈ ಮೇಲೆ ಒಂದು ಗುಂಜಿ ಬಂಗಾರ ಹಾಕಿಸಿ ಕೊಟ್ಟಿಲ್ಲ, ಹರ್ಕೊಂಡು ನಾವು ನಡ್ಬೇಕಾಗಿ. ನನಗೆ ಅಲ್ಲಿ ಕೇಳಕ್ಕೆ ತಂದಿದ್ದವ. ಆ ಸ್ವಸ್ತ್ಯರ ಮಕ್ಕಳನ್ನ ನಿಂತೀನಿ. ಯಪ್ಪ ಮತ್ತೆ ಆಕಿಗೆ 2 ಇಂಜೆಕ್ಷನ್ ಮಾಡಿಸಿದ್ರಂತ ಅಡ್ಡ ಹತ್ತಿದ್ಲಂತಕ್ಕೆ. ಸುಳ್ಳ ಹತ್ತದಂತ ಆಗ್ತದ. ಮಂದಿ ಏನು ಮಾತಾಡಕತ್ತೆ, ಈಗ ನಡುವಲು ಸೊಸಿ ಭಾಳ ಹತ್ಲು, ಚಕ್ರ ಬಂತು, 2 ಇಂಜೆಕ್ಷನ್ ಮಾಡಿಸಿದ್ರು. ಇಲ್ಲಿ ನೋಡಿದ್ರೆ ಏನಂದ್ಲು, ಹರ್ಕೊಂಡು ಬಾ ಅಂದ್ರೆ ಒಂದು ಗುಂಜಿ ಬಂಗಾರ ಬಿಟ್ಟಿಲ್ಲ ನಮ್ಮ ಮೈಯಾಗದ. ನೋಡ್ರಿ ಹೆಂಗೆ ಬಂತು ನೋಡ್ರಿ ದೇಶ. ಮತ್ತೆ ಏನು ಮಾಡ್ಬೇಕು, ಸ್ವಾಮಿ ಐನಾರ ಹುಟ್ಟಬಾರ್ದಪ್ಪ. ಯಪ್ಪ ಅದು ಜಿಗದವನ ಹಿಡಿದು ಜಗ್ಗಿದ ಕಿವಿನ ಹೊರ್ಕೊಂಡ್ಬಂತು. ಯಪ್ಪ ಶಿವ ಪರಮಾತ್ಮ ಇದ್ದಾಗ ಎಟ್ಟು ಎಮುಕಿದ್ರು. ಮತ್ತ ಅವ್ರ ಹಕ್ಕ ಬಡ್ಕೊಂತ ಬಾಯಿ ಬಡ್ಕೊಂತ ಬಂದು, ನಮ್ಮ ತಂಗಿ ಹಂಗ ಕಳಿಸ್ಬೇಡ್ರಿ, ಲಿಂಗ ಕಟ್ಟಿ ಕಳಿಸ್ರಿ. ಶಿವ ಕೊಳಗ ಲಿಂಗನಲ್ಲಿ ಏನ್ ಮಾಡ್ಬೇಕು ನಾವು? ಅರ್ಲಿನ ಉಂಡಿ ಮಾಡಿ ಲಿಂಗ ಕಟ್ಟಕತ್ತಿದ್ದವ್. ಹಂಗ ಕಟ್ಟಬೇಡ್ರಿ ನಮ್ಮ ಅಕ್ಕನ, ಅವ್ರ ತಂಗಿ, ನಮ್ಮ ತಂಗಿ ಹಂಗ ಕಳಿಸ್ಬೇಡ್ರಿ. ಕ್ವಾನಿಗೆ ಹಾಕಿ ತಾನು ಗುಣಿಗಳಿಗೆ ಲಿಂಗ ಕೊಡಕತ್ತ. ಹಂಗೆ ಕೊಡಕ್ ಬರೋದಿಲ್ರಿ ಅಂತ ನಾ ಅನ್ನಕತ್ತೀನಿ. ಅವ್ರಿಗೆ ದೊಡ್ಡವ್ರಂದ್ರೆ ಯಪ್ಪ ಯಾರಂದ್ರೆ ಯಾಕೆ ಕಟ್ಟೋದ್ರ ಮೊದಲು ಮಾಡಿ ಕೊಡೋದು. ಕಟ್ಟಗೋರು ನಮಗೇನಾದ್ರು ಕೈ ಎತ್ತಿದ್ವಿ. ತೆಗೆದು ಅಕ್ಕ ಲಿಂಗ ಕೊಟ್ಟು ಮತ್ತು ಸ್ವಾಮಿಗಳು ಟಣ್ಣಂತ ಹರಿದು 5 ಅರಿವಿ ತೊಗೊಂಡು ರೊಟ್ಟ್ಯಾಗ ಕಟ್ಟಿ ಮ್ಯಾಗ ಎತ್ಕೊಂಡು ನಾನು ನಮಗೆ ಗೌಡಶಾನಿ ಬೆಳ್ಳಿ ಹೋಗಲಿಲ್ಲ, ಬಂಗಾರ ಹೋಗಲಿಲ್ಲ, ಕೊನೆಗೂ ಲಿಂಗ ಒಂದ ಹೋತು. ಅದಕ್ಕೆ ಶಾಶ್ವತವಾಗಿ ನಮಗೆ ಕೂಡ ಬರೋದು ಲಿಂಗ ಒಂದಪ್ಪ, ಏನು ಬರೋದಿಲ್ಲ. ಅಂದಿನಿಂದ ಮನಸ್ಸಿಗೆ ಪರಿಣಾಮ ಆಗಿ ಲಿಂಗ ದೀಕ್ಷೆ ಹೆಚ್ಚು ಮಾಡಕತ್ತೆ. ನಾನು ಮೊದಲ ಲಿಂಗ ಕಟ್ಕೊಡಿ. ನಿಮಗೆ ಪೂಜೆ ಮಾಡ್ಕೊಳಕ್ಕೆ ಒಬ್ಬ ಬಂದ, ಅದರ ಲಿಂಗ ಕಟ್ಕೊಂಡ ಮೇಲೆ ಜಳಕ ಯಾವಾಗ ಜಳಕ ಮಾಡ್ಬೇಕು, ನಿನಗೆ ವಾರಕ್ಕೊಂದು ಮಾಡಕ್ಕೆ ನಡೀತಿದ್ದಿಲ್ಲ, ಕಟ್ಕೋ ಹೋಗಂತೇಳಿ
ವಾರಕ್ಕೊಮ್ಮೆ ಮಾಡಿ ಕಟ್ಕೊಂಡು ನಡೀತಿದ್ದೆ. ಹಂಗೆ ಬಹಳ ಮಂದಿ ಕಟ್ಟಿದೆ. ಇನ್ನೊಬ್ಬ ಬರಾವ ಊರು ಕೇರಿಗೆ ಹೋದಲ್ಲಿ ಒಂದೊಂದು ದಿನ ತಪ್ಪಿದ್ರೆ ಹೆಂಗ್ರಿ ತಪ್ಪೋದಕ್ಕ, ಆದ್ರೆ ಲಿಂಗ ಮಾತ್ರ ಎದೆಯಿಂದ ತಪ್ಪಾರದು, ಕಟ್ಕೊಂಡು ಏನಾಗೋದಿಲ್ಲ. ಮತ್ತೊಬ್ಬ ಬಂದ ಲಿಂಗ ಕಟ್ಕೊಂಡ ಮೇಲೆ ಮತ್ತೆ ಹಂತಿಂತಲ್ಲಿ ಹೋಗಬಾರ್ದು ಅಂತಾರಲ್ರಿ, ಹಂತಲ್ಲಿ ಹೋಗಬಾರ್ದು. ಸತ್ತಲ್ಲೇ ಕೆಟ್ಟಲ್ಲೇ ಮೊದಲು ಹೋಗು. ಲಗ್ನ ಬಿಡ ನೀ ನಡೀತೈತಿ, ಊರ್ ಜಾತ್ರೆ ಬಿಡು, ಹೇಗೆ ಸತ್ತಿರ್ತಾರ ಮೊದಲು ಹೋಗೋದು ಕೊನೆದ್ದು. ಅದೇನು ಸುಳ್ಳಾಗಕ್ಕ ಅದೇನು ತಾಯ್ತಲ್ಲ ತಗಡಲ್ಲ ಯಂತ್ರ ಅಲ್ಲ. ಇನ್ನೊಂದು ಕಡೆ ಹೋಗಬೇಡ, ಎಲ್ಲಿ ಕೆಟ್ಟದ್ದು ಇರ್ತೈತಿ, ಕೆಟ್ಟದ್ದು ತಿನ್ನೋದು ಇರ್ತೈತಿ, ಅಲ್ಲಿ ಹೋಗಬೇಡಪ್ಪ ಅಂತ ಇಷ್ಟು ಹೇಳ್ಬೇಕು. ನಾವು ಹೇಳೋದು ಈ ಲಿಂಗ ಅಂತದ್ದು ಕಟ್ಕೊಂಡ್ಮೇಲೆ ನಿಯಮಾನಿತ್ಯ ಬಾಳ ಅಂತ ನಾವು ಅವ್ರ ಹಂತಿಂತಲ್ಲಿ ಹೋಗೋರು. ಹಂತಿಂತಲ್ಲಿ ಎಲ್ಲಿ ಹೋಗೋರು ನೀವು? ಬೇಕಾದ್ರು ಹಂತಿಂತಲ್ಲಿ ಎಲ್ಲಿ ಹೋಗೋರು ನೀವು? ತಿಳಿ ಕೆಡಿಸ್ಬಿಟ್ರಿ. ಇದ್ದು 3 ಕೋಟಿ ಲಿಂಗಾಯತರ ಹರಿದು ಹಂಚಿ ಹೋಗ್ಬಿಟ್ರೆ ನಮ್ಮಲ್ಲಿ ಒಡದು ಆ ಹಳ್ಳಿಯಾಗ ಬಾಂಡೆ ಮಾರಕ್ಕೆ ಬರ್ತಿದ್ರು. ಬಾಂಡೇರಿ ಅಂತ ಒಂದು ದೊಡ್ಡ ಬುಟ್ಟ್ಯಾಗ ಒಂದು ಬೋಗುಣ್ಯಾಗ ಎಲ್ಲ ಇಟ್ಕೊಂಡು ಬರ್ತಿದ್ರು. ನೋಡೋರು ಕೆಳಗೆ ಇಡ್ತಿದ್ರು, ಇಟ್ಟು ಒಂದೊಂದು ಚೆಕ್ ಮಾಡ್ತಿದ್ರು. ಮತ್ತ ಅವ್ರು ಬಾಂಡೆ ಹಾಕೊಂಡು ಬಾಂಡೇರಿ ಅಂತ ಹೊಕ್ಕಿದ್ರು. ಬಸವಣ್ಣ ಬರೋಕ್ಕಿಂತ ಮೊದಲು ಹರಿವಿತ್ತು ಎಲ್ಲ ಒಂದು ದೊಡ್ಡ ಬೋಗುಣ್ಯಾಗ ಹಾಕಿಬಿಟ್ಟ. ಅದ್ರಾಗ ಪಂಚಮಸಾಲಿಯರು, ಗಾಣಿಗ್ಯಾರು, ಶಿಂಪಿಗ್ಯಾರು, ನೊಳಂಬರು ಎಲ್ಲರನ್ನೂ ಒಂದರಾಗ ಹಾಕಿದ. ಚಂದ ಮಾಡಿ ಕೊಳ್ಳಾಗಿ ಲಿಂಗ ಕಟ್ಟಿ ಶುದ್ಧ ಆದ್ರಿಪ್ಪ ಅಂದ. ಅವ ಹಾದ, ನಾವು ಗಣಿಜ್ಗ್ಯಾರ ಬೇರೆ, ನಾವು ಪಂಚಮಸಾಲಿಯರು ಬೇರೆ, ನಾವು ಗಾಣಿಗ್ಯಾರ ಬೇರೆ, ನಾವು ನೋಳಂಬರು ಬೇರೆ, ನಾವು ಸಾದ್ರ ಬೇರೆ, ಬಾಂಡೆ ಅವ್ರದ್ದು ಚಿಲ್ಲಾ ಪಿಲ್ಲಿ ಹರಿದು ಒಗೆದು ಬಿಟ್ರು ನೋಡಿ ರಾಜಕಾರಣಿಗಳು ಬಂತು. ಚಲೋ ಧರ್ಮ ಹಾಳಾಗಿತ್ತು. ಕರ್ನಾಟಕವನ್ನು ಕಟ್ಟಿ ಆಳಬೇಕಾದ ಲಿಂಗಾಯತರು ಮತ್ತೊಬ್ಬರ ಮನೆ ಬಾಗಿಲಿಗೆ ಕೈ ಮುಕ್ಕೊಂಡು ನೀವು ಪರಿಸ್ಥಿತಿ ತೊಗೊಂಡ್ರಿ. ನೀವು ಮಾಡಿದ್ದು ನೀವು ಅನುಭವಿಸಕತ್ತೀರಿ, ನಮ್ಗೇನು ಸಂಬಂಧ ಇಲ್ಲ. ಎಲ್ಲಿ ಮಟ್ಟ ಬಸವಣ್ಣನ ಗಟ್ಟಿಯಾಗಿ ಒಪ್ಪುದಿಲ್ಲ ಅಲ್ಲಿ ಮಟ್ಟ ಲಿಂಗಾಯತರಿಗೆ ಮೋಕ್ಷ ಇಲ್ಲ. ಇದು ಉಣಕಲ ಸಿದ್ದಪ್ಪಜರ ಪಾದ ಸಾಕ್ಷಿ ಅನ್ನುವಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಕೊನೆಗೆ ಇಷ್ಟಲಿಂಗ ದೀಕ್ಷೆ ಆಗ್ತದೆ. ಆಗುವಂಥ ಸಂದರ್ಭದಲ್ಲಿ ಲಿಂಗದ ಸಂಶಯಗಳೆಲ್ಲ ಹೊಕ್ಕಾವ. ಅದಕ್ಕೆ ಯಾರಾದರೂ ನೀವು ಕೂಡ ಲಿಂಗ ದೀಕ್ಷೆ ತಗೋಬೇಕನ್ನೋರಿದ್ರೆ ರಾಜಣ್ಣರ ಆಸೆ ಐತಿ, ನಮ್ಮದು ದೊಡ್ಡ ಆಸೆ ಐತಿ. ಯಾಕಂದ್ರೆ ಈಗ 35,000 ಮಂದಿ ಲಿಂಗ ದೀಕ್ಷೆ ಮಾಡಿ ನಾವು ಬೆಳಗಾವಿ ಜಿಲ್ಲಾದಾಗ ಭಾಳ ಪ್ರಾಧಾನ್ಯತೆ ಅದಕ್ಕೆ ಕೊಡ್ಬೇಕು. ನಾವು ಲಿಂಗ ಉಳಿದ್ರೆ ನಮ್ಮ ಧರ್ಮ ಉಳಿತೈತಿ, ಇಲ್ದಿದ್ರೆ ಹೋಗ್ಬಿಡ್ತೀವಿ ನಾವು ಮಂಗ್ಯಾಗಿ. ಬೋರ್ಡ್ ಇಲ್ಲದ ಬಸ್ಸ, ಲಿಂಗ ಇಲ್ಲದ ಎಲ್ಲಿ ಹೋಗತ್ತೆ ದೇವರ ಬಂದು ಅದು ಇತ್ತು ಅಂದ್ರೆ ಅಧ್ಯಾತ್ಮನೂ ಐತಿ, ಪಾರಮಾರ್ಥನೂ ಐತಿ, ತತ್ವಜ್ಞಾನನೂ ಅದರಲ್ಲಿ ಐತಿ. ಇದರ ಇನ್ನುಳಿದ ವಿಷಯವನ್ನು ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗವೆಂದೆನ್ನೋಳು ಕೀಲಿಸಿದ ಗುರುವೇ ಕೃಪೆಯಾಗಂತಾರೆ. ಕೊನೆ ಮಾತಂತ, ಸರ್ಪ ಚೋಳು ಹೆಬ್ಬೆಟ್ಟಿಗೆ ಕಚ್ಚಿದ್ರೆ ವಿಷ ಎಲ್ಲಿ ಮಠ ಇರ್ತಕ್ಕಂತ? ನೆತ್ತಿ ಮಠ ಇರ್ತಕ್ಕಂತ. ಒಂದು ಹುಳ ಕಾಲಿಗೆ ಮುಟ್ಟಿದ್ರೆ ನೆತ್ತಿ ಮಠ ವಿಷಯ ಇರ್ತೈತಿ. ಗುರು ಕೊಟ್ಟ ಲಿಂಗ ಅಂಗದ ಮೇಲೆ ಬಂದ್ರ ನೀ ಸರ್ವಾಂಗ ಲಿಂಗಮಯನಾಗಿ ಹೋಗ್ಬಿಡ್ತೀರಿ. ಅದಕ್ಕೆ ಲಿಂಗವನ್ನ ಧರಿಸಪ್ಪ ಅಂತ ಹೇಳ್ತಾರೆ. ಆ ಲಿಂಗವನ್ನ ಭಕ್ತಿ ವ್ರತ ಶೀಲ ನೇಮದಿಂದ ಓಲೈಸು. ನಿನಗೆ ಮೇಲಾದ ಪದ ಐತಿ, ನಿನಗೆ ಎಲ್ಲಾ ಪದಗಳು ಸಿಗ್ತಾವ. ಇಷ್ಟಲಿಂಗ ಅದು ಬೇಡಿದ್ದನ್ನು ಕೊಡ್ತೈತಿ, ನಿನ್ನ ಪ್ರಾರಬ್ಧ ಕರ್ಮದಿಂದ ದೂರ ಮಾಡ್ತೈತಿ, ನಿನ್ನ ಸನ್ಮಾರ್ಗದಿಂದ ನಡೆಸ್ತೈತಿ, ನಿನ್ನ ಶರಣರ ಸಂಘದಲ್ಲಿ ಇರ್ತೈತಿ. ಇದಕ್ಕೆ ಯಾವುದೇ ಜಾತಿ ಮತ ಪಂಥ ಹೆಣ್ಣು ಗಂಡಿಲ್ಲ. ಯಾರು ಬೇಕಾದವ್ರು ಬರ್ಬೋದು, ಅವ್ರು ಕಟ್ಕೋಬಹುದು. ಕಟ್ಕೊಂಡ ಮೇಲೆ ಅದನ್ನ ಭಕ್ತಿಯಿಂದ ಪಾಲಿಸಿದ್ರೆ ಅದು ಅವ್ರಿಗೆ ಯೋಗ್ಯ ಆಕತಿ. ಡಾಕ್ಟರ್ ಕೊಟ್ಟ ಔಷಧನ ಕಪಾಟ್ನಾಗ ಇಟ್ಟರೆ ಗುಣ ಆಗುದಿಲ್ಲ, ಅದನ್ನ ತಗೊಂತ ಹೋದ್ರೆ ಗುಣ ಆಕತಿ. ಗುರು ಕೊಟ್ಟ ಲಿಂಗಾನ ಗುಟಕ್ಕೆ ಹಾಕಿದ್ರೆ ಗುಣ ಆಗುದಿಲ್ಲ. ಅದನ್ನ ಸದಾಕಾಲ ಎದಿ ಮ್ಯಾಗ ಕಟ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಸುಖ ಆಕತಿ. ಸಿದ್ದೇಶ್ವರ ಪಾದ ಸಾಕ್ಷಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಮುಂದಿನ ವಿಷಯವನ್ನ ಮತ್ತೆ ನಾಳೆ ಇದನ್ನ ಹೇಳ್ತೇನೆ ಅಂತ ಹೇಳ್ತಾ, ಇವತ್ತು ಪೂಜ್ಯ ಗುರುಗಳು ಹೊಸಳ್ಳಿ ಅಜ್ಜವ್ರು 20 ವರ್ಷದಿಂದ ಈ ಭಾಗದೊಳಗೆ ಪ್ರವಚನ ಯಾರು ಅಂದ್ರೆ ಹೊಸಳ್ಳಿ ಅಜ್ಜರ ಪ್ರವಚನ ಕೇಳ್ಬೇಕು. ನಾವು ಎಲ್ಲಾ ಕಡೆ ಪೂಜ್ಯರು ಅಡ್ಡಾಡ್ತಿದ್ರು. ಈ ಭಾಗದಲ್ಲಿ ಅವರೇ ಪ್ರವಚನಕಾರರು. ಎಲ್ಲಿ ಬೇಕಾದಲ್ಲಿ ಹೆಬಸೂರು, ಕೆರೆಸೂರು, ಶಿರಗುಪ್ಪಿ, ಇಂಗಳಲ್ಲಿ ಎಲ್ಲಿ ಬೇಕಾದಲ್ಲಿ ಪೂಜ್ಯ ಗುರುಗಳ ಪ್ರವಚನ. ದೊಡ್ಡ ಪರಂಪರೆ ಮಠ. ಇವತ್ತಂತ ಪೂಜ್ಯರು ಇಲ್ಲಿ ಬಂದಿದ್ದಾರೆ. ಅವರ ಆಶೀರ್ವಚನ ನಡೀತದೆ. ನಿಮಗಂತೂ ಫಿಕ್ಸ್ ಆಗೈತಿ ಕಾರ್ಯಕ್ರಮ 10:30 ಮಠ ಮಾಡೇ ಕೈ ಬಿಟ್ಟುಬಿಟ್ರೆ. ನಾ ಮಾಡಿದ್ರೆ ಅವರ ಮಾಡ್ಕೊಂಡ್ರ. ನಾವು 10ಕ್ಕೆ ಮುಗಿಸ್ಬೇಕಂದ್ರೆ 10:30 ಮಠ ನೀವೇ ಒಯ್ಯಾಕತ್ತೀರಿ ಅಂತ ಬಳಿಕ ನಾವೆಲ್ಲ ಮಾಡೋಕ್ಕಾಗೋದಿಲ್ಲ. ಇದು ಒಮ್ಮೆ ಜಾತ್ರೆ ಆಗಲೇ ಅದಕ್ಕೆ ಪೂಜ್ಯರ ಆಶೀರ್ವಚನ ನಡೀತದೆ. ಅದನ್ನೆಲ್ಲ ಕೇಳ್ರಿ ಅಂತ ಹೇಳ್ತಾ, ಯಾರಾದರೂ ಇಲ್ಲಿ ಮೇಲೆ ನಾಳಿಂದ ಲಿಂಗ ದೀಕ್ಷೆಗೆ ಹೆಸರು ಬರ್ಸೋರು ಗಂಡು ಮಕ್ಕಳು ನೇಕಾರ ಗುರುಗಳು ಅಂತ ಬರ್ಸ್ರಿ. ತಾಯಂದಿರು ನಮ್ಮ ಟೀಚರ್ ನೀವು ಬರ್ಕೊಬೇಡ್ರಿ, ಯಾರನ್ನಾರು ಒಮ್ಮೆ ಹಚ್ಚಿಬಿಡ್ರಿ. ಯಾಕಂದ್ರೆ ನಿಮ್ಮ ರಗಳಿ ಭಾಳ ಇರ್ತಾವ. ಬೇರೆಯವ್ರನ್ನೊಬ್ಬರನ್ನ ತಾಯಂದಲ್ಲಿ ಹಚ್ಚಿರಿ. ಅದಕ್ಕೆ ಏನು ಎಂತ ಅನ್ನೋದು ಅವ್ರ ಮುಂದೆ ಹೇಳ್ತೀನಿ. ಆ ಪ್ರಕಾರ ನೀವು ಬರಸ್ರಿ. ಒಂದು ದಿನ ಯೋಗ್ಯವಾದಂಥ ಸಮಯದೊಳಗೆ ನಿಮ್ಮೆಲ್ಲರಿಗೂ ಧಾರಣೆ ಮಾಡ್ತೀವಿ. ಹುಟ್ಟಿ ಸಾರ್ಥಕವಾಯಿತು ಜನ್ಮ, ಮುಟ್ಟಿ ಪಾವನ ಮಾಡಿದ ಗುರುದೇವ ಪರಬ್ರಹ್ಮ ಅನ್ನುವ ಹಾಗೆ ನಿಮ್ಮೆಲ್ಲರಿಗೂ ದೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಶರಣು ಶರಣ.